ಪರ್ವಕಾಲದ ಯುಗಾದಿಯ ಶುಭಾಶಯಗಳೊಂದಿಗೆ ಈ ಬಾರಿ ಯುಗಾದಿಯ ಬಗ್ಗೆ ಚಿಂತನೆಯನ್ನು ನಡೆಸಬೇಕು ಅಂತ. ಹಾಗಾಗಿ ಮುಂಬರುವ ಯುಗಾದಿ ಅದು ಪರಾಭವ ಸಂವತ್ಸರ, ನಮಗೆ ಪರಾಭವ, ಸೋಲು. ಈ ಬಾರಿ ಸ್ಕ್ರೀನ್ ಓಪನ್ ಆಗ್ತದೆ ಅಂತ ನಾವು ಮತ್ತೆ ಆಸೆಯಿಂದ ಬಂದಿದ್ದೆವು, ಸೋಲನ್ನು ಅನುಭವಿಸಿದ್ದೇವೆ. ಮುಂದಿನ ಬಾರಿ ಆದರೂ ನಾವು ಹೊಸ ಯುಗಾದಿ ಬಂದಾಗ, ಅಂದರೆ ಈಗ ಯುಗಾದಿ ಹೊಸತೆ, ಆದರೆ ಈ ಬಾರಿ ನಾನು ಮಾತಾಡಲಿಕ್ಕಿರಬೇಕಾದ ಯುಗಾದಿ ವಿಶೇಷ ಏನು ಎಂದರೆ, ವಾಸ್ತವವಾಗಿ 2 ಪ್ರಕಾರದ ಯುಗಾದಿ ಇದೆ ಅಂತ ಜನಕ್ಕೆ ನಾನು ಕನ್ವಿನ್ಸ್ ಮಾಡಿಸ್ತಾ ಇದ್ದೇನೆ. ಹಾಗಾಗಿ ತಪ್ಪು ತಿಳ್ಕೊಳ್ಬೇಡಿ. ಮಾತುಗಳು ಹೇಗಿರುತ್ತವೆ, ಪ್ರಮಾಣಗಳು ಅದು ಎಷ್ಟು ಚಂದವಾಗಿ ಮಾತಾಡ್ತವೆ ಅನ್ನೋದರ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕುಂಟು. ಕೆಲವು ಸ್ಲೈಡ್ಸ್ಗಳು ಕಂಡ್ರೆ ನೀವು ಅದನ್ನು ಅರ್ಥ ಮಾಡಬಹುದು, ನೋಡುವ. ಆದರೆ ನಾನು ಪೀಠಿಗೆಯನ್ನು ಹೇಳಿಬಿಡುತ್ತೇನೆ. ನಾಡದು ಬರುವಂಥದ್ದು ಮೊದಲಿಗೆ ನಮಗೆ ಸಿಗುವಂಥದ್ದು ಮಾರ್ಚ್ 19ರಲ್ಲಿ ಚಾಂದ್ರ ಯುಗಾದಿ ಅಂತ ಇಟ್ಕೊಳ್ಳಿ. ಮುಂದಿನ ತಿಂಗಳು ಏಪ್ರಿಲ್, ಸುಮಾರು 1 ತಿಂಗಳ ನಂತರದಲ್ಲಿ ಏಪ್ರಿಲ್ 15ಕ್ಕೆ ಬರುವಂಥದ್ದು ಸೌರ ಯುಗಾದಿ ಅಂತ. ಯುಗಾದಿ 2 ಸರಿ ಬರ್ತದಾ? ಯುಗಾದಿಗೆ ಚಾಂದ್ರ ಅಂತ ಒಂದು, ಸೌರ ಅಂತ ಒಂದು ವ್ಯವಸ್ಥೆ ಉಂಟಾ ಕೇಳಿದರೆ, ಇಲ್ಲಿ ಕಲಿಬೇಕಾದ ವಿಷಯ ಅಂತ ಅಂದರೆ, ನಕ್ಷತ್ರ ಆರಂಭಗೊಂಡಾಗ ಸೂರ್ಯನ ಮತ್ತು ಚಂದ್ರನ ಚಿಂತನೆಯನ್ನು ಮಾಡುವಂಥ ಕ್ರಮ. ಸೂರ್ಯನಲ್ಲಿ ನೋಡಿಕೊಂಡು ಈ ನಕ್ಷತ್ರ ಮಳೆ ತರ್ತದೆ, ಈ ನಕ್ಷತ್ರಕ್ಕೆ ಸೂರ್ಯ ಬಂದಾಗ ಬಿಸಿಲು ಕಾಯ್ತದೆ ಅಂತೆಲ್ಲ ಹೇಳುತ್ತೇವೆ ನಾವು. ಪೂರ್ಣ ಒಂದು 360 ಡಿಗ್ರಿ ಭಚಕ್ರದಲ್ಲಿ ಲೆಕ್ಕಾಚಾರಕ್ಕೆ ನಿಂತರೆ, ಒಂದು ಸರ್ತಿ ಸೂರ್ಯ ತಿರುಗಿ ಬರಬೇಕಾದ್ರೆ, ಆ ಎಲ್ಲ ರಾಶಿಗಳನ್ನು ಮುಟ್ಟಿ ಬರಬೇಕಾದ್ರೆ, ಎಲ್ಲ 27 ನಕ್ಷತ್ರಗಳನ್ನು ಆತ ಮುಟ್ಟಿ ಬರಬೇಕಾದ್ರೆ ತುಂಬ ಸಣ್ಣದಾದ ಲೆಕ್ಕ ಅಂತ ಕೇಳಿದರೆ, ಪ್ರತಿಯೊಂದು ನಕ್ಷತ್ರವನ್ನು 4 ಹೋಳು ಮಾಡಿ, 4 ಪಾದ ಅಂತ ಕರೀತಾರೆ, ಅದಕ್ಕೆ ಕಾಲು ಅಂತ ಹೇಳುತ್ತಾರೆ. 27 ನಕ್ಷತ್ರವನ್ನು 4 ಹೋಳು ಮಾಡಿದರೆ 108 ಆಗ್ತದೆ. 27 4 108, 25 4 100, ಮತ್ತು 2 4 8. ಈಗ ಈ 108ಅನ್ನು 12 ರಾಶಿಗಳಿಗೆ ಲೆಕ್ಕ ಹಾಕಿ. 12 × 9 ಆದರೆ 108. ಹಾಗಾದರೆ 9 ಪಾದಗಳು ಒಂದೊಂದು ರಾಶಿಯಲ್ಲಿ ಬರ್ತದೆ. 9 ಪಾದ ಅಂದರೆ ಏನಾಯಿತು? 2 ರಾಶಿ, 2 ನಕ್ಷತ್ರ ಇಡೀ ಆಗ್ತದೆ, 1 ಕಡಿ ಆಗ್ತದೆ, 1 ನಕ್ಷತ್ರದ ತುಂಡು ಬರ್ತದೆ. ಮುಂದುವರಿತಾ ಹಾಗೆ ಹೋಗುವಾಗ 12 ರಾಶಿಯಲ್ಲಿ 108 ಪಾದಗಳು ಸರಿಯಾಗಿ ಮುಗಿದು 27 ನಕ್ಷತ್ರಗಳು ಮುಗಿತಾವೆ. ಸೂರ್ಯ ಅಶ್ವಿನಿ ನಕ್ಷತ್ರವನ್ನು ಮೇಷರಾಶಿಯಲ್ಲಿ ಪ್ರವೇಶ ಮಾಡಿದರೆ, ಅವನು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ತನ್ನ ಸುತ್ತನ್ನು ಮುಗಿಸ್ತಾನೆ. 27 ನಕ್ಷತ್ರಗಳನ್ನು ಮಾತಾಡಿಸುವುದು ಸೂರ್ಯ ಮೇಷರಾಶಿಯಿಂದ ಹಿಡಿದು 360 ಡಿಗ್ರಿಯಲ್ಲಿ ಮೀನರಾಶಿಯವರೆಗೆ ಆಯಿತು, ಅಶ್ವಿನಿಯಿಂದ ಆರಂಭಿಸಿ ರೇವತಿಯವರೆಗೆ. ಅದೇ ಚಂದ್ರ ಶುರು ಮಾಡಿದರೆ ಮೇಷರಾಶಿಯಿಂದ ಅವನು ಬೇಗನೆ ಹೋಗಿ ಬರ್ತಾ ಇರ್ತಾನೆ, ಹೊಡಿತಾನೇ ಇರ್ತಾನೆ. 27 ನಕ್ಷತ್ರವನ್ನವ ತಿಂಗಳಲ್ಲೇ ಮುಗಿಸ್ತಾ ಹೋಗ್ತಾನೆ. 30 ತಿಥಿಗೆ 30 ದಿನಕ್ಕೆ ಬಂದಾಗ 30 ದಿನ ಆಗಿ ಹೋಗುತ್ತೆ ಅವನಿಗೆ. ಹೀಗಾಗಿ 27 ನಕ್ಷತ್ರಗಿಂತಲೂ ಮುಂದಿನ 3 ದಿನವನ್ನು ಅವನು ಕ್ರಾಸ್ ಮಾಡ್ತಾನೆ. 27 ನಕ್ಷತ್ರವನ್ನು ಕಳೆದಿರ್ತಾನೆ, ಮುಂದೆ 3 ಹೋಗ್ತಾನೆ. ಹೀಗಾಗಿ ಚಂದ್ರನೂ ಯಾವತ್ತು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಬರ್ತಾನೋ ಅದು ನಮಗೆ ಯುಗಾದಿ. ಸೂರ್ಯನು ಯಾವಾಗ ಮೇಷರಾಶಿಯಲ್ಲಿ ನಕ್ಷತ್ರದಲ್ಲಿ ಪ್ರವೇಶ ಮಾಡ್ತಾನೋ ಅದು ನಮಗೆ ಯುಗಾದಿ. ಇಷ್ಟೇ. ಹಾಗೆ ಸೂರ್ಯ ಪ್ರವೇಶ ಮಾಡಿದಾಗ ಸೌರಯುಗಾದಿ, ಚಂದ್ರ ಪ್ರವೇಶ ಮಾಡಿದಾಗ ಚಾಂದ್ರ ಯುಗಾದಿ. ಹಾಗಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ 12 ತಿಂಗಳು ಚಂದ್ರನಿಗೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ ಅಂತ ಸೂರ್ಯನಿಗೆ 12. ಸೂರ್ಯನಿಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗುವುದಕ್ಕೆ ನಾವು ಸಂಕ್ರಾಂತಿ ಅಂತೇವೆ. ಚಂದ್ರನಿಗೆ ತಿಂಗಳು ಅಂತೇವೆ, ಮುಗಿಯಿತು ಅಂತ. ಅಮಾವಾಸ್ಯೆ ಆದಾಗ ಇನ್ನೊಂದು ರಾಶಿ ಅಂತೇವೆ. ಈಗ ಈ ಚಂದ್ರನು ಸ್ವಲ್ಪ ವೇಗವಾದದ್ರಿಂದ, ಸೂರ್ಯ ನಿಧಾನ ಆಗೋದ್ರಿಂದ ಲೆಕ್ಕ ಸರಿ ಮಾಡಲಿಕ್ಕೆ 3 ವರ್ಷದ ನಂತರದ 3-6 ತಿಂಗಳಲ್ಲಿ ಒಂದು ಅಧಿಕ ಮಾಸ ಅಂತ ಸೇರಿಸಿ ನಾವು ಸರಿ ಮಾಡಿ ಬಿಡ್ತೇವೆ ಅಲ್ಲಿಗೆ. ಇಷ್ಟು. ಹಾಗಾಗಿ ಸರಿ ಮಾಡುವುದು ಹೌದೇ ಆದರೆ ಚಾಂದ್ರಮಾನ ಪದ್ಧತಿಯನ್ನು ಬಿಡಬೇಕು ಅಂತ ಅರ್ಥ, ಸರಿ ಇಲ್ಲ ಅಂತ ಅರ್ಥ. ಚಾಂದ್ರಮಾನ ಪದ್ಧತಿಯಂತೆ ಸಂಚಾರವನ್ನು ಹೇಳುತ್ತಾ 3 ವರ್ಷದ ನಂತರದಲ್ಲಿ 3-4 ತಿಂಗಳಲ್ಲಿ ಹೆಚ್ಚು ಕಡಿಮೆ ಆಗುವಾಗ ನಾವು ಅಧಿಕ ಮಾಡಿಸಿ ಸೇರಿಸಿ ಸರಿ ಮಾಡೋದರಿಂದ, ಮತ್ತೆ ಯಥಾ ಪ್ರಕಾರ ಸೂರ್ಯನಿಗೆ ಸರಿ ಮಾಡೋದರಿಂದ ನಿಜವಾಗಿ ಏನಾಯಿತು? ಸೂರ್ಯಮಾನ ಅಕ್ಯುರೇಟ್ ಲೆಕ್ಕದಲ್ಲಿದೆ,
ಚಂದ್ರಮಾನ ಲೆಕ್ಕವನ್ನು ಸರಿ ಮಾಡಲಿಕ್ಕೆ ಅಧಿಕ ಮಾಸ ಸೇರಿ ಸರಿ ಮಾಡ್ತೇವೆ. ಹಾಗಾದರೆ ಅಧಿಕ ಮಾಸ ಅಂದರೆ 12 13 ಆಗುತ್ತೆ. ಸೂರ್ಯನಿಗೆ 12 ರಾಶಿ, 13 ರಾಶಿ ಇಲ್ಲ. ಹೀಗಾಗಿ 2 ಯುಗಾದಿ ಎನ್ನುವುದು ಸತ್ಯ. 2 ಯುಗಾದಿಯನ್ನು ಆಚರಿಸಬೇಕಾದ್ದು ಅಂತ ಪ್ರಮಾಣಗಳು, ವ್ಯಾಸರ ಮಾತುಗಳು, ಪುರಾಣಗಳು ಇರಲಿಕ್ಕೆ ಹೋಗಿ ತಪ್ಪಿಸುವುದರಲ್ಲಿ ಅರ್ಥ ಇಲ್ಲ. 2 ಮಾಡಿದರೆ ಏನು ತಪ್ಪು? 2 ಸರ್ತಿ ಬೇಕಾದರೆ ಶೇರ್, ಈಗ ಖರ್ಚು ಜಾಸ್ತಿ ಆಗ್ತಾ ಹೇಳಿದರೆ ಶೇರ್ ಮಾಡುವ, ಅದಕ್ಕೇನಂತೆ, ಕಮ್ಮಿ ಮಾಡುವ ಊಟ, ಅಂದರೆ ಊಟ ಅಲ್ಲ ತಿನಿಸು. ಆವತ್ತು ಒಂದು ಅಟ್ಟೆ ಕಡುಬು ಮಾಡೋದಾದರೆ ಅರ್ಧ ಅಟ್ಟೆ ಮಾಡಿ ಇನ್ನೊಂದು ಸರ್ತಿ ಇನ್ನೊಂದು ಅರ್ಧ ಅಟ್ಟೆ ಮಾಡುವ. ಅಟ್ಟಿ ಅಂದರೆ ಪಾತ್ರ ಅಂತ ಅರ್ಥ, ಹಿಂದೆ ಲೆಕ್ಕಾಚಾರ. ಇಷ್ಟು ಎತ್ತರದ ಪಾತ್ರಕ್ಕೆ ಅಟ್ಟಿ ಅಂತ ಕರೀತಾರೆ. ಹಿಂದೆ 10-40 ಕಡುಬು ಎಲ್ಲ ಆಗ್ತದಲ್ಲಿ. ಆಗ ಕಮ್ಮಿ ಮಾಡುವ, ಅದಕ್ಕೇನಂತೆ. ಖರ್ಚು 1,000ಕ್ಕೆ ಮಾಡಲಿಕ್ಕಿದ್ರೆ 500 ಮಾಡುವ, ಶೇರ್ ಮಾಡುವ. 2 ಯುಗಾದಿಯನ್ನು ಗಮ್ಮತ್ತಲ್ಲಿ ಆಚರಿಸಲಿಕ್ಕೆ ಉಂಟು ಅಂತ ಒಂದು ಮುಖ್ಯವಾದ ವಿಷಯ. ವಾಸ್ತವವಾಗಿ ಅದನ್ನು ಬಹಳಷ್ಟು ಬಾರಿ ಹೇಳಿದವ ಬರೆದವ ಎಲ್ಲ ನಾನೇ. ವಾಸ್ತವವಾಗಿ ಅದು ಯಾಕೆ, ಏನು ಸಾಧ್ಯ ಅಂದರೆ, ಇಲ್ಲಿ ಇನ್ನೊಂದು ತರ್ಕ. ಚೈತ್ರ ಮಾಸದಲ್ಲಿ, ಚೈತ್ರ ಎನ್ನುವುದು ಆರಂಭದ ಮಾಸ ವರ್ಷದಲ್ಲಿ, ಶುಕ್ಲ ಪಕ್ಷದಲ್ಲಿ ಪಾಡ್ಯದ ದಿನದಂದು ಚಂದ್ರನ ಪ್ರವೇಶವನ್ನು ಲೆಕ್ಕ ಹೇಳಿ ನಾವು ಇದು ಸ್ಟಾರ್ಟ್ ಡೇ ಅಂತ. ಅದು ಸ್ಟಾರ್ಟಲ್ಲೇ ಹೇಳೋದು ಈಗ. ಮತ್ತು ಹೌದಾದರೆ ಸೂರ್ಯ ಬಂದಾಗ ಅದು ಚೈತ್ರದ ಎಷ್ಟೋ ದಿನ ಆಗಿರ್ತದೆ. ಆದ್ದರಿಂದ ಅದು ಶುಕ್ಲ ಪಕ್ಷವೂ ಆಗಿರುವುದಿಲ್ಲ, ಪಾಡ್ಯ ಅಂತೂ ಸಿಗುವುದೇ ಇಲ್ಲ. ಆದ್ದರಿಂದ ವರ್ಷದ ಆದಿಯಂತೂ ಆಗಲಿಲ್ಲ. ಆದ್ದರಿಂದ ಯಾವಾಗ ಚೈತ್ರ ಮಾಸದ ಆರಂಭದ ಶುಕ್ಲ ಪಕ್ಷದ ಮೊದಲ ದಿನವೂ ಯಾವ ವಾರ ಆಗಿರ್ತದೋ ಆ ವಾರದ ಒಡೆಯ, ಆ ವರ್ಷದ ಒಡೆಯ. ಸೂರ್ಯೋದಯದಲ್ಲಿ ಯಾವ ವಾರ ಇರ್ತದೆ ಅದು ವಾರ ಲೆಕ್ಕ. ಇನ್ನೊಮ್ಮೆ ವಾರ ಲೆಕ್ಕ ಹಾಕೋದು ಹೇಳಿಕೊಡ್ತೇನೆ. ಹಾಗಾಗಿ ಇವತ್ತು ನಾವು ಶನಿವಾರ ಅಂತ ಕರೆದದ್ದು ಯಾಕೆ ಅಂದರೆ, ಸೂರ್ಯ ಇವತ್ತು ಉದಯ ಆದಾಗ ಶನಿ ಹೋರಾದಲ್ಲಿ ಇದ್ದ ಅಂತ. ಇವತ್ತು ಇಡೀ ಶನಿವಾರ ಕನ್ಸಿಡರೇಷನ್ ನಮಗೆ. ಆದ್ದರಿಂದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದ ದಿನ ಸೂರ್ಯ ಯಾವ ಹೋರಾದಲ್ಲಿ ಉದಯಿಸ್ತಾನೋ ಆ ವಾರ, ಈ ಬಾರಿ ಗುರುವಾರ ಬರ್ತದೆ 19ನೇ ತಾರೀಕು. ಆದ್ದರಿಂದ ಈ ಪರಾಭವ ಸಂವತ್ಸರದ ಒಡೆಯ ಯಾರು ಕೇಳಿದರೆ ಗುರು, ರಾಜ ಬೃಹಸ್ಪತಿಯು. ಇಷ್ಟೇ. ಇದು ದೊಡ್ಡ ಸಂಗತಿ. ಯಾರು ಅಂತ ಅವರಲ್ಲಿ ಮೀಟಿಂಗ್ ಆಗಿ ಚರ್ಚೆ ಮಾಡಿ ಚುನಾಯಿತರಾಗಿ ಬಂದದ್ದಲ್ಲೇ ಅಲ್ಲ. ಇಲ್ಲೇ ವಿಷಯ ಇಲ್ಲೇ ಇರೋದು. ಸೂರ್ಯನ ಪ್ರವೇಶವೇ ಹೋರಾ ಲೆಕ್ಕ, ಆದರೆ ಸೂರ್ಯೋದಯದ ಹೊತ್ತೇ ಲೆಕ್ಕ, ಕಂಟ್ರೋಲಿಂಗ್. ಹಾಗೆಯೇ ಇವತ್ತು ಮೀನ ಸಂಕ್ರಮಣ ಅಂದರೆ ಸೂರ್ಯ ಕೊನೆಯ ರಾಶಿ ಇವತ್ತು ಪ್ರವೇಶ ಮಾಡಿದ್ದಾನೆ ಮೀನ ರಾಶಿಗೆ. ಇನ್ನು 30 ದಿನ ಅಲ್ಲಿರ್ತಾನೆ, ಮತ್ತೆ ಚೈತ್ರಕ್ಕೆ ಮೇಷಕ್ಕೆ ಬರುವುದವ. ಯಾವಾಗ ಮೇಷ ಸಂಕ್ರಮ ಆಗ್ತದೋ, ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೋ, ಅವನು ಎಷ್ಟೊತ್ತು ಮಾಡ್ಬೋದು? ಅವನು ರಾತ್ರಿ ಮಾಡ್ತಾನೆ, ಕೆಲವೊಮ್ಮೆ ಬೆಳಗ್ಗೆ ಮಾಡ್ತಾನೆ. ಸೂರ್ಯೋದಯಕ್ಕಿಂತ ಮೊದಲ ದಿನ ಲೆಕ್ಕಾಚಾರ. ಯಾವ ದಿನದಲ್ಲಿ ಮೇಷ ಸಂಕ್ರಮಣಕ್ಕೆ ಪ್ರವೇಶ ಮಾಡ್ತಾನೋ ಆ ವಾರ ಯಾವುದಾಗಿರ್ತದೋ ಅವನು ಎಷ್ಟೇ ದಿವಸ ಮಾಡಲಿ, ಉದಯದ ಲೆಕ್ಕ ಅಲ್ಲ, ಎಷ್ಟೇ ಹೊತ್ತು ಬರಲಿ. ಇವತ್ತು ರಾತ್ರಿ ಬರೋದವ ಮೀನಕ್ಕೆ, ಇವತ್ತಿನ ದಿನ ಸಂಕ್ರಮಣ. ಇನ್ನೂ ಸಂಕ್ರಮ ಆಗಿಲ್ಲ, ಅವನು ಬರ್ತಾನೆ, ರಾತ್ರಿ ಬರ್ತಾನೆ. ಈಗ ಆ ದೇಶ, ಆ ಮೀನ ರಾಶಿ ಹೋಗ್ತಾನೆ. ಆದರೆ ಶನಿವಾರ ಹೋಗ್ತಾನೆ. ಈಗ ಇದು ಮೀನಕ್ಕೆ, ಮೀನ ಲೆಕ್ಕಲ್ಲ. ಮೇಷಕ್ಕೆ ಯಾವ ದಿನ ಹೋಗ್ತಾನೋ ಆ ದಿನದ ಒಡೆಯ ಮಂತ್ರಿ. ಅದು ನಾಡ್ದು ಮೇಷಕ್ಕೆ ಹೋಗುವ ದಿನ ಅವ ಕುಜವಾರ, ಮಂಗಳವಾರ. ಆದ್ದರಿಂದ ಮಂತ್ರಿ ಯಾರು ಕೇಳಿದರೆ ಮಂಗಳ, ರಾಜ ಯಾರು ಕೇಳಿದರೆ ಗುರು. ಅವನು ಗುರು ಅಲ್ಲಿಂದ ಎಲೆಕ್ಟೆಡ್, ಮಂತ್ರಿ ಇಲ್ಲಿಂದ. ಸೌರಯುಗಾದಿ ನೋಡದೆ ಮಂತ್ರಿ ಸಿಗುವುದಿಲ್ಲ, ಚಾಂದ್ರಯುಗಾದಿ ನೋಡದೆ ರಾಜ ಸಿಗುವುದಿಲ್ಲ. ನಿಮ್ಮ ರಾಜ ಯಾರು ವರ್ಷಕ್ಕೆ ಕೇಳಿದರೆ ಅವನನ್ನು ನೋಡಿ ಹೇಳಬೇಕು. ಮಂತ್ರಿ ಯಾರು? ಇವನನ್ನು. ರಾಜನಿಗೂ ಮಂತ್ರಿಗೂ ಯಾವತ್ತೂ ಒಟ್ಟಿಗೆ ಹೊಂದಾಣಿಕೆ. ರಾಜ ಇಲ್ಲದಿದ್ದರೆ ಮಂತ್ರಿ ಇಲ್ಲ. ಯಾರಿಗೆ ಮಂತ್ರಿ ಅವ? ರಾಜನಿಲ್ಲ, ಮಂತ್ರಿ ಅಂತ ಕರ್ಮ. ಮಂತ್ರಾಲೋಚನೆ ಯಾರಿಗೆ ಕೊಡಬೇಕವ? ಮಂತ್ರಿ ಇಲ್ಲದಿದ್ದರೆ ರಾಜ ಎಂತ ಮಾಡೋದು? ಪೆದ್ದ ಸುಮ್ಮನೆ ಕೂತ್ಕೊಳ್ಳೋದು. ಯಾರು ಹೇಳಿಕೊಡೋರಿಲ್ಲ, ನಡೆಸಿಕೊಡೋರಿಲ್ಲ. ನಡೆಸಿಕೊಡುವವರಿಗೆ ರಾಷ್ಟ್ರಪತಿ ಬೇಕು, ಪ್ರಧಾನಮಂತ್ರಿ ಬೇಕು. ಹೇಳಿದ ಹಾಗೆ ಪ್ರಧಾನಮಂತ್ರಿ ಇಲ್ಲದಿದ್ದರೇನು ರಾಷ್ಟ್ರಪತಿ ಇದ್ದೇನು ಪ್ರಯೋಜನ? ರಾಷ್ಟ್ರಪತಿ ಇಲ್ಲದಿದ್ದರೇನು ಪ್ರಧಾನಮಂತ್ರಿ ಏನು? ಅಂದರೆ ಅವರಿಬ್ಬರು ಇರಬೇಕು. ಎರಡು ಮಾಡೋದು ಯಾರೇ ಏನೇ ಆಗಲಿ, ಮಂತ್ರಿ ಪೂರ ನೋಡಿಕೊಳ್ತಾನೆ. ನೋಡಿಕೊಳ್ಳಿ ಮಾರೇ, ನಿಮಗೇನು ತಲೆ ಬಿಸಿ, ಅದು ವಿಷಯ ಅಲ್ಲ. ಹಾಗಾಗಿ ರಾಜ ಮಂತ್ರಿ ಇಬ್ಬರು ಬೇಕು ಹೇಗೋ, ಆದ್ದರಿಂದ ನಮಗೆ 2 ಯುಗಾದಿ ಬೇಕು. 2 ಅಂಶಗಳಲ್ಲಿ ನಿಮಗೆ ಅದನ್ನು ತೋರಿಸಿಕೊಟ್ಟಿದ್ದೇನೆ. ಇನ್ನು ಒಂದೊಂದೇ ಸ್ಲೈಡ್ ತೋರಿಸ್ತಾ ಇನ್ನು ಚಿಂತನೆಗಳನ್ನು ಮುಂದುವರಿಸ್ತೇನೆ. ಸ್ಲೈಡ್ಸ್ ಬರ್ತದೆ ನೋಡಿ. ಇದು ಸಂವತ್ಸರಗಳು ಅಂತ. ವರ್ಷವನ್ನು 5 ಪ್ರಕಾರದಲ್ಲಿ ಕರೀಲಿಕ್ಕೆ ಬರ್ತದೆ ಅಂತ. ಇಡಾವತ್ಸರ, ಪರಿವತ್ಸರ, ಸಂವತ್ಸರ, ಅನುವತ್ಸರ, ವತ್ಸರ ಅಂತ 5 ಪ್ರಕಾರ ಕರೀತಾರೆ. ಆ ಕೊನೆಯ ವತ್ಸರವನ್ನು ಉದ್ವತ್ಸರ ಅಂತಲೂ ಹೇಳುತ್ತಾರೆ, ಉಪಸರ್ಗಗಳು ಸೇರಿದಾಗ. ಪರಿ, ಅನು, ಆನಂತರ ಉತು, ಇಡ, ಸಂ 5 ಉಪಸರ್ಗಗಳು ಸೇರಿವೆ. ಅದರಲ್ಲಿ ಸಂವತ್ಸರ ಹೇಳುವುದು ಸೂರ್ಯನಿಗೆ. 12 ರಾಶಿಯನ್ನು ಸೂರ್ಯ ಯಾವಾಗ ಮುಗಿಸ್ತಾನೋ ಅದಕ್ಕೆ ಸಂವತ್ಸರ. ಅಂದರೆ ಸಮ್ಯಕ್ ವತ್ಸರ ಅಂತ. ಕರಾರುವಾಕ್ಕಾಗಿ ವರ್ಷವನ್ನು ಹೇಳೋದಾದರೆ ಸೂರ್ಯ 1 ರೌಂಡ್ ಬರಲೇಬೇಕು ಅಂತ.
ಆದ್ದರಿಂದ ವರ್ಷ ಬದಲಾವಣೆಗೆ ಸೂರ್ಯ ಸುತ್ತಬಾರದೆ ಆಗುವುದೇ ಇಲ್ಲ. ಅದು ನಾವು ಹೇಳುವಾಗ ಸಂಕಲ್ಪ ಮಾಡುವಾಗ ಹೇಳುವುದು ಹೇಗೆ? ವಿಶ್ವಾವಸು ಸಂವತ್ಸರೇ ಯಾಕೆ ಹೇಳಬೇಕು? ಸಂವತ್ಸರ ಅಂತ ಬಾಯಲ್ಲಿ ಹೇಳಿದ ನಂತರ ಸೂರ್ಯನನ್ನು ಮಾತಾಡಿಸಿದ ಬೇಕಲ್ಲ. ಸೂರ್ಯನಿಗೆ ಪರ್ಟಿಕ್ಯುಲರ್ ಹೇಳಿದ ವರ್ಡದು. ಯಾರೂ ಸಹ ಸಂಕಲ್ಪದಲ್ಲಿ ಸಂವತ್ಸರ ಶಬ್ದವನ್ನು ತೆಗೆಯುವುದಿಲ್ಲ. ಚಂದ್ರನಿಗಾಗೂ ಏನು ಹೇಳಬೇಕಿತ್ತು? ಅನುವತ್ಸರ ಹೇಳಬೇಕು. ತಿಥೀನಾಂ ದ್ವಾದಶ ವರ್ತೆ ಅನುವತ್ಸರ ಅಂತೇಳಿ. ಇದು ಮಧ್ವಾಚಾರ್ಯರ ಮಾತದು. ತಿಥಿಗಳು ಹೌದು ತಿಥಿಗಳು ಅಂದರೆ 30. ಪಾಡ್ಯದಿಂದ ಹುಣ್ಣಿಮೆವರೆಗೆ, ಪುನಃ ಪಾಡ್ಯದಿಂದ ಅಮಾವಾಸ್ಯರೆಗೆ 30 ತಿಥಿಗಳು 12 ಬಾರಿ ಬಂದರೆ ಅದು ಅನುವತ್ಸರ, ನಿಯರ್ ಬೈ ವತ್ಸರ. ಸಂವತ್ಸರ ಅಂದರೆ ಸೂರ್ಯನ ಪೂರ ಲೆಕ್ಕ 365 ಪ್ಲಸ್. ಚಾಂದ್ರವತ್ಸರ ಅಂದರೆ ಅದಕ್ಕೆ ಅನುವತ್ಸರ ಹೆಸರು 30 × 12 ಅಂದರೆ 360 -5 ಆ ಲೆಕ್ಕದಲ್ಲಿ ನೋಡಿದರೆ. ಅದೇ 3 ವರ್ಷಕ್ಕಾಗುವಾಗ ಹೆಚ್ಚು ಕಡಿಮೆಯಾಗಿ ಸರಿಯಾಗಿ ಒಂದು ಅಧಿಕ ಮಾಸಕ್ಕೆ ಬಿಡುತ್ತೆ. 12 ತಿಂಗಳಲ್ಲಿ 3 ತಿಂಗಳ ಲೆಕ್ಕಾಚಾರ ಮಾಡಿ 33 ದಿನ ಹೆಚ್ಚಿಗೆ ಆಗಿ ಅಧಿಕ ಮಾಸ ಬರ್ತದೆ. ಈಗ ಸೂರ್ಯನ ವತ್ಸರಕ್ಕೆ ಸಂವತ್ಸರ, ಚಂದ್ರನ ವತ್ಸರಕ್ಕೆ ಅನುವತ್ಸರ ಅಂತ ಹೆಸರು. ಇದು ಎರಡು ಬಿಟ್ಟರೆ ಇಡೀ ವರ್ಷವನ್ನು ಗುರುತಿಸುವ ಇನ್ನೊಂದು ಲೆಕ್ಕ ಉಂಟು. ಏನು ಕೇಳಿದರೆ, ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಕಾಲಿಡು. 12 ರಾಶಿಗೆ ಗುರು ಹೋಗುವುದಿಲ್ಲ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಗುರು ಆದರೆ ಉಂಟಲ್ಲ, ಅದಕ್ಕೆ ಪರಿವತ್ಸರ ಹೆಸರು. ಇದು 365 ಕ್ರಾಸ್ ಆಗ್ತದೆ. ಕೆಲವೊಮ್ಮೆ 300 ಹತ್ತಿರ ಬಂದುಬಿಡ್ತದೆ. ಭಯಂಕರ ಗುರು ರಾಶಿ ಬದಲಾವಣೆ ಮಾಡೋದುಂಟಲ್ಲ, ಅದು ಹೇಳಿದಾಗೆ ಇಲ್ಲ. ಬಹಳ ವಿಚಿತ್ರ ಇದೆ. ಆದ್ದರಿಂದ ಗುರು ಪ್ರಕಾರದ ಲೆಕ್ಕಾಚಾರವನ್ನು 1 ವರ್ಷ ಇಟ್ಟುಕೊಳ್ಳೋದು ಪರಿವತ್ಸರದಲ್ಲಿ. ಇವತ್ತು ಯಾರು ಅದನ್ನು ಗಮನಿಸಿಕೊಂಡು ಕೆಲಸ ಮಾಡುವುದಿಲ್ಲ. ಒಂದೊಮ್ಮೆ ಒಂದು ಪಂಚಾಂಗದಲ್ಲಿಯೇ ವರ್ಷದಲ್ಲಿಯೇ ಗುರು 3 ರಾಶಿಗೆ ಹೋದರೆ ಲಕ್ಷಗಟ್ಟಲೆ ಜನ ಸಾಯ್ತಾರೆ ಅಂತ ಕ್ರಮ. 2 ರಾಶಿಗೆ ಹೋಗುದವ ಸುಮಾರಾಗಿ ಜೂನ್ ಜುಲೈ ಹತ್ತಿರದಲ್ಲಿ ಇನ್ನೊಂದು ರಾಶಿಯನ್ನು ಬದಲಾವಣೆ ಮಾಡ್ತಾನೆ. ಟೆಂಟೇಟಿವ್ ಆಚೀಚೀಗೆ ಬಂದಾಗ ಹೋಗ್ತಾ ಈ ಕರ್ಕಾಟಕದಿಂದ ಸಿಂಹಕ್ಕೆ ಹೋಗೋದು ಕ್ರಮ ಅಲ್ಲಿದ್ದಾನೆ. ಹಿಂದೆ ಮುಂದೆ ಹೋಗ್ತಾನವ. ಸೂರ್ಯಚಂದ್ರರ ಹಿಂದೆ ಹೋಗುವುದೇ ಇಲ್ಲ, ವಕ್ರಗತಿ ಇಲ್ಲ. ಗುರುವಿಗೆ, ಬುಧನಿಗೆ, ಕುಜನಿಗೆ, ಶುಕ್ರನಿಗೆಲ್ಲ ಹಿಂದೆ ಮುಂದೆ ಹೋಗೋದುಂಟಲ್ಲ, ಸೆಟ್ ಮಾಡಲಿಕ್ಕೆ ಅವರು. ಅದನ್ನ ಗುರು ಕೆಲವೊಮ್ಮೆ ಮುಂದೆ ಓಡಿದರೆ ಹಿಂದೆ ಹೋಗಿ ಸರಿ ಮಾಡ್ತಾನೆ. ಕಳೆದ ವರ್ಷ 3 ರಾಶಿಗೆ ಕಾಲಿಟ್ಟಿದ್ದವ. ಕಳೆದ ವರ್ಷ ಅದು ಕೊರೋನಾ ಪೀರಿಯಡ್, ಲಕ್ಷಗಟ್ಟಲೆ ಜನ ಸತ್ತತ್ತು. ನೀವು ಗಮನಿಸುವ ಪಂಚಾಂಗಗಳನ್ನು ತೆಗೆದು ಒಂದೇ ಪಂಚಾಂಗದಲ್ಲಿ ಅವನು 3 ರಾಶಿಯಲ್ಲಿ ಗುರುವಿನ ಅದು ಓಡಿ ಹೋದದ್ದವ ಆಚೀಚೆ. ನಾನು ಗಮನಿಸಿದ್ದೇನೆ. 6 ತಿಂಗಳಲ್ಲೇ ಆಚೀಚೆ ಓಡಿದ್ದವ 2 ರಾಶಿ. ಅದು ಅವನು ಅಲ್ಲಿ ಮೀನದ ಕುಂಭದಲ್ಲಿದ್ದಾಗ 3-4 ವರ್ಷದ ಹಿಂದೆ ಕೊರೋನಾದ ಪೀರಿಯಡಲ್ಲಿ. ಹಾಗೆ ಗುರು ಒಂದೊಮ್ಮೆ ಒಂದು ಸಂವತ್ಸರದಲ್ಲಿ ಪಂಚಾಂಗದಲ್ಲಿ 3 ರಾಶಿಯಲ್ಲಿದ್ದರೆ, ಆಚೆ ಈಚೆ ಇದ್ದರೆ ಲಕ್ಷಗಟ್ಟಲೆ ಜನ ಸಾಯ್ತಾರೆ ಎನ್ನುವುದು ಪ್ರೆಡಿಕ್ಟ್, ವಾಸ್ತವ. ಈಗ ಅದೇನಾಗುವುದಿಲ್ಲ. ಇದು ಪರಿವತ್ಸರದ ಲೆಕ್ಕ. ಸಾಮಾನ್ಯವಾಗಿ ಅವನು 360 ಹೆಚ್ಚೇ ದಿನ ಇರುವುದು, ಕಮ್ಮಿ ಆಗುವುದು ಕಮ್ಮಿ ಅವ. ಇದು ಕಮ್ಮಿಯಾಗಿ 3 ಹೋಗುವುದು ಅಂದರೆ ಭಾರಿ ವಕ್ರಗತಿ. ಇನ್ನೊಂದು ಲೆಕ್ಕ ಅದು ಇಡಾವತ್ಸರ. 27 ನಕ್ಷತ್ರಕ್ಕೆ 1 ತಿಂಗಳೊಂದು ಲೆಕ್ಕ ಹಾಕಿ 12 ತಿಂಗಳಲ್ಲಿ ಮಾಡಿಬಿಡಿ ಅಂದರು. ಅದು 354 ದಿವಸ ಬರ್ತದೆ, 10 ದಿವಸ ಲಾಸ್. ನಕ್ಷತ್ರ ಪ್ರಕಾರದಲ್ಲಿ ಒಂದು ವತ್ಸ ಲೆಕ್ಕ ಹಾಕಲಿ ಬರ್ತದೆ. 12 ಸರ್ತಿ ನಕ್ಷತ್ರ ತಿರುಗಿದರೆ ಆಯಿತು. ನಕ್ಷತ್ರ 27, ತಿಥಿ ಆದರೂ 30 ಉಂಟು, ಕೆಲವೊಮ್ಮೆ 31 ಆಗ್ತದೆ, ಕೆಲವೊಮ್ಮೆ 29 ಆಗ್ತದೆ. ನಕ್ಷತ್ರ ಆಗಲ್ಲ. 27, 28, 26 ಆಚೀಚೆ ಹೋದರು. ಇನ್ನು ಸುಮ್ಮನೆ ಒಂದು 360ಕ್ಕೆ ಲೆಕ್ಕ ಉಂಟು ಹೇಳ್ತಾರೆ, ಅದು ವತ್ಸರ ಅಂತ ಕರೆಯುವುದು, ಸುಮ್ಮನೆ ವರ್ಷ ಅಂತ. ಅದಕ್ಕೆ ಉದ್ವತ್ಸರ ಅಂತ ಹೆಸರಿದೆ ಉಪಸರ್ಗದಲ್ಲಿ. ಅದನ್ನೇ ಸಾವನ ವರ್ಷ ಅಂತ ಕರೆಯಿತು. ಯಜ್ಞಯಾಗಾದಿಗಳಿಗೆಲ್ಲ ಅದನ್ನು ಇಟ್ಕೊಳ್ತಾರೆ. 5ನೇ ಲೆಕ್ಕಾಚಾರ ಲೆಕ್ಕ ಇಲ್ಲದ ಲೆಕ್ಕಾಚಾರ. 360ಕ್ಕೆ ಲೆಕ್ಕ. ಯಾರ ವಿಷಯದಲ್ಲಿ ಅಲ್ಲ, ಗುರುವ ಕಂಟ್ರೋಲರ್ ಅಲ್ಲ, ಚಂದ್ರನೂ ಅಲ್ಲ, ಸೂರ್ಯನೂ ಅಲ್ಲ, ನಕ್ಷತ್ರವೂ ಅಲ್ಲ. ಇದು 4 ಅಲ್ಲದ ಒಂದು ಲೆಕ್ಕ, ಅಂದರೆ ಕೇವಲ ಲೆಕ್ಕ 360 ದಿನಕ್ಕೆ ಕರಾರುವಾಕ್ಕಾಗಿ ಅನ್ನುವುದು. ಹೀಗೆ 5 ಪ್ರಕಾರದಲ್ಲಿ ಸಂವತ್ಸರವನ್ನು ಕರೀಲಿಕ್ಕಾಗ್ತದೆ. ಏನಿದ್ದರೂ ಕಾಲ ಎನ್ನುವುದು ದೇವರು. ಕಾಲೋಸ್ಮೆ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಹೇಳಿಕೊಂಡಿದ್ದಾನೆ. ಹಾಗಾಗಿ ನಮ್ಮ ಕೃಷ್ಣ ಹೇಳಿಕೊಂಡಿದ್ದಾನೆ ಹೇಳಿ ಅವನ ಕೈಯಲ್ಲಿ ಕಾಲಚಕ್ರವನ್ನು ಹೇಗೆ ಇಟ್ಕೊಂಡಿದ್ದಾನೆ ಕೊಡಲಿಕ್ಕೆ ಮೊದಲೊಂದು ಅವನ ದರ್ಶನ. ನೆಕ್ಸ್ಟ್ ವಾಸ್ತವವಾಗಿ ಈ 5 ವರ್ಷಗಳಿಗೆ ಭಗವಂತನ ಪಂಚರೂಪಗಳೇ ಪ್ರಧಾನವಾದ ದೇವತೆಗಳು, ರೂಪಗಳು. ಭಗವಂತನ ಪಂಚರೂಪಗಳು ಪುರುಷಂ ವಾಸುದೇವಂ ಚ ತಥಾ ಸಂಕರ್ಷಣಂ ವಿಭುಂ ಪ್ರದ್ಯುಮ್ನಂಚ ಅನಿರುದ್ಧಂಚ ಕ್ರಮಾದ್ ಅಬ್ದೇಶು ಕೀರ್ತಯೇತ್ ಅಂತ ವಿಷ್ಣು ಧರ್ಮೋತ್ತರ ಹೇಳುವಾಗ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರು ಇವರ ಅಥೆಂಟಿಕ್ ಸ್ವರೂಪವನ್ನು ಕೊಟ್ಟವರು ಆಚಾರ್ಯ ಮಧ್ವರು. ವಾಸ್ತವವಾಗಿ
ವಾಸುದೇವ, ಸಂಕರ್ಷ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣರು 5 ಜನರು ಸಹ ಚಕ್ರಶಂಖವನ್ನು ಹೊತ್ತಿದ್ದಾರೆ ಎನ್ನುವುದು ಮೊದಲು. ಯಾಕೆ? ಅದು ದೇವರು ಅಂತ ಗೊತ್ತಾಗಲಿಕ್ಕೆ. ಅದರ ಜತೆಯಲ್ಲಿ ನಾರಾಯಣ ವಾಸುದೇವರು ಗದಾಪದ್ಮವನ್ನು ಹೊತ್ತಿದ್ದಾರೆ. ಆದರೆ ಸಂಕರ್ಷಣ ಗದೆಯ ಪದ್ಮದ ಬದಲಿಗೆ ಹಲಮುಸಲವನ್ನು ಹೊತ್ತಿದ್ದಾನೆ, ನೇಗಿಲು ಮತ್ತು ಒನಕೆ. ಪ್ರದ್ಯುಮ್ನ ಬಿಲ್ಲು ಬಾಣವನ್ನು ಹೊತ್ತಿದ್ದಾನೆ ಅದರ ಬದಲಿಗೆ. ಅನಿರುದ್ಧ ಕತ್ತಿಡಾಲನ್ನು, ಚರ್ಮ ಮತ್ತು ಕತ್ತಿಯನ್ನು ಹೊತ್ತಿದ್ದಾನೆ. ಇದು ಒಬ್ಬೊಬ್ಬರ ಒಂದು ಕೆಲಸ. ಅನಿರುದ್ಧನು ಸ್ಥಿತಿಯ ಕೆಲಸ, ಸಂಕರ್ಷಣನ ಸಂಹಾರದ ಕೆಲಸ, ಪ್ರದ್ಯುಮ್ನನದ್ದು ಸೃಷ್ಟಿಯ ಕೆಲಸ, ವಾಸುದೇವನದ್ದು ಮೋಕ್ಷದ ಕೆಲಸ, ಜಗತ್ತಿನ ಪಾಲನೆಯಲ್ಲಿ ನಾರಾಯಣನ ಕೆಲಸ. ಇವೆಲ್ಲ ಇರಲಿಕ್ಕೆ ಹೋಗಿ ಅವರವರ ಕೆಲಸದ ಅನುಗುಣವಾಗಿ ಅವರ ಆಯುಧಗಳ ಚಿಂತನೆಗಳು. ಹಾಗೆಯೇ ಬಣ್ಣಗಳು. ವಾಸುದೇವ ಬಿಳಿ ಇದ್ದಾನೆ, ಸಂಕರ್ಷಣ ಕೆಂಪಿದ್ದಾನೆ, ಪ್ರದ್ಯುಮ್ನ ಹಳದಿ ಇದ್ದಾನೆ, ಶುಕ್ಲಂ ರಕ್ತಂ ರೌಗ್ಮಂ ಕೃಷ್ಣಮಿತಿ ಅಂತ ಅನಿರುದ್ಧ ಕಪ್ಪಿದ್ದಾನೆ ಅಂತ ಕ್ರಮ. ಹಾಗಾಗಿ ಇದನ್ನೆಲ್ಲ ಇವತ್ತಿನ AI ತಂತ್ರಾಂಶದಲ್ಲಿ ಮಾಡಿಕೊಂಡಾಗ ಬಹಳ ಸುಂದರವಾಗಿ ಇದನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಬರುತ್ತೆ. ಆದರೆ ಇದನ್ನು ನಾವು ಯಾವತ್ತೂ ಇಂಪ್ಲಿಮೆಂಟ್ ಮಾಡಿದ್ದೇವೆ, ಇಲ್ಲ ಅಲ್ಲ. ಆದರೆ ಅದಕ್ಕೆ ಇವತ್ತು ಫೈನಲ್ ಕೆಲವೊಮ್ಮೆ ಟಚ್ ಕೊಟ್ಟಿದ್ದೇವೆ. ಈ ಬಾರಿ ಸಚಿನ್ ಹತ್ರ ಹೇಳಿ ಇನ್ನೂ ಚೆಂದ ಮಾಡಲಿಕ್ಕೆಲ್ಲ. ಹಾಗಾಗಿ ಇದು ಬಹಳ ಸುಂದರವಾಗಿ ನಾವು ಅಂದರೆ ಕಲೀಲಿಕ್ಕೆ ಭಗವಂತನ ರೂಪ ವಿಶೇಷಗಳು ಎಷ್ಟು ಚೆನ್ನಾಗಿ ಶ್ರೌತವಾಗಿ ಶ್ರುತ್ಯುಕ್ತವಾಗಿದೆ ಅಂತ ಹೇಳಿಕೊಳ್ಳಿಕ್ಕೆ ಅದನ್ನು ಮೊದಲಿಗೆ ನಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡಿದ ಆಚಾರ್ಯ ಮಧ್ವರು ಅದನ್ನು ಪಂಚರೂಪಗಳನ್ನು ನಾನು ಪಂಚ ವರ್ಷಗಳಲ್ಲಿ ನೋಡಿದ ಪ್ರಮಾಣ ಹಾಕಿ ಇದೆಲ್ಲ ನನ್ನದೇ, ಅದೇನು ಅವರದ್ದೇನಲ್ಲ. 5 ವರ್ಷಗಳ 5 ಪ್ರಕಾರದ ವರ್ಷಗಳು. ಯಾಕೆ ಅಂದರೆ 5 ಪ್ರಕಾರದ ಭಗವಂತನ ಚಿಂತನೆ ಇರಲಿಕ್ಕೆ ನಮ್ಮ ದೇಹದಲ್ಲಿ 5 ಜನರಿದ್ದಾರೆ. ತಲೆಯಲ್ಲಿ ವಾಸುದೇವ, ನಡುಗುಡಿಯಲ್ಲಿ ನಾರಾಯಣ, ಕಾಲಿನಲ್ಲಿ ಸಂಕರ್ಷಣ, ಅತ್ತ ಇತ್ತ ಪ್ರದ್ಯುಮ್ನ, ಅನಿರುದ್ಧರಿದ್ದಾರೆ. ಹೀಗೆ ಪಾಂತಂವ ಇದಂ ಸರ್ವ, ಇಡೀ ಪ್ರಪಂಚವೇ ಪಂಚಭೂತಾತ್ಮಕವಾದದ್ದೇ, ಪಂಚ ವಿಷಯಕವಾಗಿ ನಿಂತದ್ದು, ಪಂಚ ತನ್ಮಾತ್ರೆಗಳಿಂದ ಕೂಡಿ ಪಂಚ ಕರ್ಮೇಂದ್ರಿಯಗಳಿಗೆ, ಪಂಚ ಜ್ಞಾನೇಂದ್ರಿಯಗಳಿಗೆ, ಪಂಚ ಅಂತರಿಂದ್ರಿಯಗಳಿಗೆ ಅನುಗುಣವಾಗಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನಗಳಿಗೆ. ಹೀಗೆ ಅದ್ಭುತವಾದಂಥ ಒಂದು ರಸಾಯನ ಪಂಚ ಸಂವತ್ಸರದ ಚಿಂತನೆಯಲ್ಲಿ ಪಂಚರೂಪಗಳಿಗೆ ಉಂಟು ಅಂತೇಳಿ ಮೊದಲೇ ಅವರ ಸಂವತ್ಸರದಲ್ಲಿ ಪಂಚರೂಪದ ಭಗವಂತನ ದರ್ಶನ, ನಮ್ಮಲ್ಲೇ ಭಗವಂತನ ದರ್ಶನ ಆಗಲಿಕ್ಕೆ ಅದನ್ನು ಅಳವಡಿಸಿದ್ದೇನೆ. ಇನ್ನು ಪಂಚ ವರ್ಷಗಳಿಗೂ ಪಂಚ ದೇವತೆಗಳಿದ್ದಾರೆ, ಅದು ಮುಂದೆ. ಆತೌ ಸಂವತ್ಸರ ಜ್ಞೇಯ ಯುಗಶ್ಚಾನಲ ದೈವತಃ ಭಾನಮದ್ದೈವತ ಪ್ರೋಕ್ತೋ ದ್ವಿತೀಯ ಪರಿವತ್ಸರ. ಮೊದಲು ಮತ್ತೆ ಎರಡನೇದ್ದು ಅಂತ ಹೇಳುತ್ತಾ ಅನಲ ದೈವತನಾಗಿ, ಅಗ್ನಿದೈವತವಾಗಿ ಸಂವತ್ಸರ ಇದೆ ಅಂತ. ಇದು 5 ಬೆಂಕಿಯ ಚಿಂತನೆ, ತೇಜಸ್ಸಿನ ರೂಪಗಳೇ ಚಿಂತನೆ ಮಾಡಿದರೆ. ನಡುವೆ 5 ಹೇಳಿದ ಮತ್ಸ್ಯಪುರಾಣದ ಗೆರೆಯನ್ನು ಕೊಟ್ಟಿದ್ದೇನೆ ನಾನು. ಅಗ್ನ್ಯರ್ಕೆಂದು ವಿಧೀಶಾನಾಹ ಅಧಿಪಾಹ ಪಂಚವತ್ಸರಾಹ ಅಂತೇಳಿ ಮತ್ಸ್ಯಪುರಾಣದಲ್ಲಿ ಅಗ್ನಿ, ಅರ್ಕ ಅಂದರೆ ಸೂರ್ಯ, ಅವನು ಬಿಸಿಯೇ, ಇಂದು ಅವನು ತೇಜಸ್ಸೆ, ಆನಂತರ ವಿಧಿ ಚತುರ್ಮುಖ ಪ್ರಾಣಾಗ್ನಿ, ಅವನು ಬಿಸಿಯೇ, ಆನಂತರ ಈಶಾನ ಅವನು ರೌದ್ರಾಗ್ನಿ. ಹೀಗೆ 5 ಕಾಲಾಗ್ನಿ ರುದ್ರವ. ಹೀಗೆ ಪಂಚವೂ ಒಂದು ರೀತಿಯಿಂದ ಬಿಸಿಯ ತತ್ವಗಳು, ತೇಜಸ್ಸಿನ ತತ್ವಗಳು ಅಂತ ಅರ್ಥ ಮಾಡಿಕೊಂಡ್ರೆ, ಮೊದಲಿಗೆ ಆ ಅಗ್ನಿ 2 ತಲೆಯವ, ಸುಮ್ಮನೆ ಅಗ್ನಿ ದೇವತೆ ಹೇಗಿದ್ದಾನೆ ಅಂತ ಚಿಂತನೆ ಮಾಡಲಿಕ್ಕೆ ಶಾಸ್ತ್ರೀಯವಾದ ಒಂದು ವ್ಯವಸ್ಥೆ ಕೊಟ್ಟುಬಿಟ್ರೆ ಇವತ್ತು ಕಾಣುವವರಿಗೆ ಮತ್ತು ನಾಳೆ ಅದನ್ನು ಪ್ರಿಸರ್ವ್ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತ ಸಂವತ್ಸರಕ್ಕೆ ದೇವತೆಯಾಗಿ ಅವ ಇದ್ದಾನೆ. ಆನಂತರ 2ನೆಯದ್ದು ಭಾನು, ಸೂರ್ಯನೇ ಇದ್ದಾನೆ ಪರಿವತ್ಸರಕ್ಕೆ. ಅವನ ಸಪ್ತಾಶ್ವನ ಚಿಂತನೆಯಲ್ಲಿ ಸೂರ್ಯನ ರಥದ ಅನುಸಂಧಾನ ಕೊಟ್ಟಿದ್ದೇನೆ. ಮುಂದೆ 3ನೆಯದ್ದು ಇಡಾವತ್ಸರ ಸಂನ್ಯಶ್ಚ ತೃತೀಯ ಸೋಮದೈವತಃ, ಚಂದ್ರ ಅದಕ್ಕೆ 3ನೆಯದ್ದು. ಅದು ಮೊದಲ ಮತ್ಸ್ಯಪುರಾಣದ ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದೆ ನಾನು. ಅವನಿಗೆ 10 ಕುದುರೆಗಳ ರಥ, ಅವನಿಗೆ ಚಂದ್ರನಿಗೆ ಗದಾಹಸ್ತನಾಗಿದ್ದಾನೆ, ಹಾಗೆ ವರಪ್ರದನ ಆಗಿದ್ದಾನವ. ಇನ್ನು ಅನ್ವತ್ಸರ ಶಬ್ದಕ್ಕೆ ಅವನು ಪ್ರಜಾಪತಿ, ಪ್ರಜಾಪತ್ಯ ಸಮೀರಿತ ಅಂತ. ಪ್ರಜಾಪತಿ ಯಾರೊಂದು ಗೊತ್ತಾಗೋದಿಲ್ಲ, ದಕ್ಷ ಪ್ರಜಾಪತಿ ಆಗ್ಬೋದಲ್ಲ. ಅದಕ್ಕೆ ನಾನು ಮತ್ಸ್ಯಪುರಾಣದ ಇನ್ನೊಂದು ಗೆರೆ ಕೊಟ್ಟು ವಿಧೀಶಾನಾಹ ಅಂತ ವಾಕ್ಯ ತೋರಿಸ್ತಾ, ಪ್ರಜಾಪತಿ ಇಲ್ಲಿ ಹೇಳಿದ್ದು ಪ್ರಜಾಪತ್ಯ ಅಂದರೆ ಪ್ರಜಾಪತಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಅನವತ್ಸರ ಅಂದರೆ ಚಾಂದ್ರಮಾನವತ್ಸರಕ್ಕೆ ಚತುರ್ಮುಖ ಅಂತ ಅರ್ಥ ಲೆಕ್ಕಾಚಾರದಲ್ಲಿ. ಸಂವತ್ಸರಕ್ಕೆ ಅಗ್ನಿ ಅಂತ ಅರ್ಥ ದೇವತೆಯ ಲೆಕ್ಕಾಚಾರ ಮಾಡಿಕೊಂಡ್ರೆ. ಹಾಗಾಗಿ ನೋಡಿಕೊಂಡ್ರೆ ಅಗ್ನಿರ್ವೈ ದೇವಾನಾಮಮಃ ಅಂತ ಹೇಳ್ತಾ ದೇವತೆಗಳ ರಾಶಿಯಲ್ಲಿ ಜೀವದ ಲೆಕ್ಕಾಚಾರದಲ್ಲಿ ದೇವತೆಗಳ ಲೆಕ್ಕಾಚಾರ ದೇವದೇವೋ ವಿಶಿಷ್ಟ ಅಂತ ಪ್ರಾಣ ಅಂತ ಮಾಡಿದರೆ, ವಿಧಿ ಉತ್ತಮವಾದ ಅನುವತ್ಸರಕ್ಕೆ ಚಾಂದ್ರಮಾನ ಯುಗಾದಿಗೆ ಚತುರ್ಮುಖ ಇದ್ದಾನೆ, ಸೌರಮಾನ ಸಂವತ್ಸರದ ಚಿಂತನೆಗೆ ಅಗ್ನಿ ಇದ್ದಾನೆ. ದೇವತೆಗಳ ತುದಿಯಿಂದ ಹಿಡಿದು ಕಡೆಯವರೆಗೆ ಸಕಲ ದೇವತೆಗಳ ಚಿಂತನೆ ಮಾಡಲಿಕ್ಕೆ 2 ಯುಗಾದಿಯನ್ನು ಆಚರಿಸಬೇಕಾಗತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ. ಹಾಗಾಗಿ ವಿಧಿ 4 ಮೊರೆಯವ. ಮುಂದೆ 5ನೆಯ ಚಿಂತನೆಗೆ ಅನುಗುಣವಾಗಿ 5ನೆಯ ಸಂವತ್ಸರ ತಥೈವ ವತ್ಸರ ಗೌರಿ ದೈವತಃ ಸತು ಪಂಚಮ. ಗೌರಿ ದೈವತ ಅಂದರೆ ಗೌರಿಯ ಒಡೆಯ ಅಂತ ಅರ್ಥ, ಗೌರಿಯೇ ದೇವತೆ ಅಂತ ಅರ್ಥ ಅಲ್ಲ ಅದು ಸಂವತ್ಸರಕ್ಕೆ. ಹಾಗೆ ಅರ್ಥ ಮಾಡಿದರೆ ಮತ್ಸ್ಯಪುರಾಣದ ಮತ್ತೆ ವಾಕ್ಯಕ್ಕೆ ವಿರೋಧ ಬರ್ತದೆ. ವಿಧಿ ಶಾನ ಉಂಟಲ್ಲಿ. ಈಶಾನ ಅಂದರೆ ಒಂದು ಶ್ಲೋಕ ಇನ್ನೊಂದು ಶ್ಲೋಕನ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತದೆ ಅಂತ.
ವೇದವ್ಯಾಸರ ಏಕವಾಕ್ಯತೆಯನ್ನು ನೋಡಲಿಕ್ಕೋಸ್ಕರ ನಾನು ಇದನ್ನೆಲ್ಲ ಹೊತ್ತು ತರುವಂಥದ್ದು. ಇಂಥದ್ದು ಸುಮಾರು ವಾಕ್ಯಗಳಿರ್ತವೆ ಚಂದ ಮಾಡಲಿಕ್ಕೆ. ಪಂಚಮುಖದ ಶಿವನನ್ನು ಇಲ್ಲಿ ನಾವು ಪ್ರತ್ಯಕ್ಷ ಮಾಡಿಕೊಂಡಿದ್ದೇವೆ. ಮುಂದೆ ಚಾಂದ್ರಯುಗಾದಿಯ ಹಾಗೆ ಹೇಳಿದ ಆರಂಭ ಆಗುತ್ತೆ ಎನ್ನುವುದನ್ನು, ಚೈತ್ರೇ ಮಾಸಿ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ. ಚೈತ್ರ ಮಾಸದ ಮೊದಲ ದಿನದಲ್ಲಿ ಚತುರ್ಮುಖಿ ಜಗತ್ತನ್ನು ಸೃಷ್ಟಿ ಮಾಡಿದ. ಚತುರ್ಮುಖಿಗೂ ಮೊದಲೇ ಸೃಷ್ಟಿಯಾಗಿ ಬಂದಿದ್ದಾನೆ. ಹಾಗಾಗಿ ಕಾಲದ ಸೃಷ್ಟಿಯನ್ನು ಚತುರ್ಮುಖ ಮಾಡಿದ್ದರಿಂದ ಅದನ್ನು ಶುಕ್ಲಪಕ್ಷೇ ಸಮಗ್ರಂತು ತದಾ ಸೂರ್ಯೋದಯೇ ಸತಿ ಪ್ರಚೋದಯಾಮಾಸ ತದಾ. ವಾಸ್ತವವಾಗಿ ಇಡೀ ಜಗತ್ತನ್ನು ಕಾಲಸ್ಥೆ ಗಣನಾಮಪಿ. ಸ್ಟಾರ್ಟ್ ಎನ್ನುವುದು ಹೇಳಿದ್ದವನೇ ಯಾವತ್ತು. ಅದರಿಂದ ಸಂವತ್ಸರ, ಯುಗಾದಿ, ವರ್ಷಾದಿ ಎನ್ನುವುದನ್ನು ಮಾಡಿದವ. ಯುಗ ಅಂದರೆ ಸಣ್ಣ ಲೆಕ್ಕ ನಮ್ಮದು. ಕಲಿಯುಗ ಶುರುವಾಯಿತು, ಕೃತಯುಗ ಅಂತ ಕೇಳಿಬಿಡಿ. ಯುಗ ಅಂದರೆ ಕಾಲ, ವರ್ಷ ಅಂತ ಅರ್ಥ. ವರ್ಷಾದಿಯನ್ನು ನಮಗಿದೇ ದೊಡ್ಡದು ಯುಗಾದಿ ಕರ್ಮ. ಮುಂದಿನ ಯುಗದಲ್ಲಿ ಇದ್ದೇವೋ ಇಲ್ಲೋ ಗೊತ್ತಿಲ್ಲ ನಮಗೆ, ಮುಂದಿನ ವರ್ಷದಕ್ಕೋಸ್ಕರ ಇದನ್ನು ನಾವು ಗೌಜಾಗಿ ಯುಗಾದಿಯಿಂದ ಕರೆಯುವುದು. ಅಂದರೆ ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಮೊದಲಿಗೆ ಚತುರ್ಮುಖ ಸೃಷ್ಟಿ ಮಾಡಿದ್ದರಿಂದ ಇಲ್ಲಿ ಗಮ್ಮತಿಯನ್ನು ಕೇಳಿದರೆ ಶುಕ್ಲ ಪಕ್ಷ ಇರಲಿಕ್ಕೆ ಹೋಗಿ 15ನೇ ದಿನ ಪೂರ್ಣಿಮೆ ಆಗ್ತದೆ, ಮತ್ತು ಕೃಷ್ಣ ಪಕ್ಷವೇ ಬರ್ತದೆ. ಆದರೆ ಇದು ಪೌರ್ಣಿಮಾ ಅಂತವ ಅಮಾಂತವ ಮಾಸ ಲೆಕ್ಕ ಅಂತೇಳಿ ಗಲಾಟೆ ಮಾಡಲಿಕ್ಕೆ ಇಲ್ಲ. ಶುರುವಾದದ್ದು ಚೈತ್ರ ಮಾಸ, ಅದರಲ್ಲಿಯೂ ಶುಕ್ಲ ಪಕ್ಷ. ಹಾಗಾಗಿ ಇದಕ್ಕಿಂತ ಮೊದಲು ಅಮಾವಾಸ್ಯೆ ಇತ್ತೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ ಮಾಡಿ. ಯಾರಾದರೂ ಚಾಂದ್ರಮಾನ ಲೆಕ್ಕದಲ್ಲಿ ಅದು ಶ್ರಾವಣ ಅಂದರೆ ಹೀಗೆ, ಸೌರಮಾನ ಲೆಕ್ಕದಲ್ಲಿ ಅದು ಭಾದ್ರಪದ ಅಂದರೆ ಹೀಗೆ, ಅದನ್ನು ಕೃಷ್ಣಾಷ್ಟಮಿ ಅಂದರೆ ಹಾಗೆ ಅಂತ ಏನು ಗಲಾಟೆ ಮಾಡ್ತಾರೆ, ಅವರಿಗೆ ಚೂರು ಯುಗಾದಿಯನ್ನು ಹೇಗೆ ಮಾಡಿದ್ದು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಹೇಳಿದರೆ ಅರ್ಥ ಆಗ್ತದೆ. ಇಲ್ಲ ಆದರೆ ಯಾವ ಜನ್ಮದಲ್ಲಿಯೂ ಅರ್ಥ ಆಗೋದಿಲ್ಲ, ಅದರ ಆಚೆ ಹೇಳಲಿಕ್ಕೆ ಬರೋದಿಲ್ಲ. ಹೀಗೆ ಭಾಳ ಸುಂದರವಾಗಿ ಚೈತ್ರ ಮಾಸದ ಶುಕ್ಲಪಕ್ಷ, ಅದಕ್ಕೆ ಎರಡೆರಡು ಶಬ್ದ ಹೇಳಿದ್ದೇನೆ. ಪ್ರಥಮ ದಿನ ಪಾಡ್ಯದಲ್ಲಿಯೇ ಸೃಷ್ಟಿಯಾದದ್ದು. ಅದರ ಸೃಷ್ಟಿ ಇದಕ್ಕಿಂತ ಮೊದಲು ಚೈತ್ರ ಮಾಸದ ಕೃಷ್ಣ ಪಕ್ಷ ಮುಗಿದೀತು ಅಂತ ಹೇಳಲಿಕ್ಕೆ ಪೂರ್ಣಿಮಾ ಅಂತ ಇವರಿಗೆ ದಡ್ಡರಿಗೆ ಗೊತ್ತಿಲ್ಲ. ಮುಂಡೆಯವರು ಮೀಲಿಕ್ಕೆ ಹೋಗುವಾಗಲೂ ಇವರಿಗೆ ಕಣ್ಣು ಕಾಣೋದಿಲ್ಲ. ಪೂರ್ಣಿಮೆಗೆ ಮಾಸ ಆಗೋದು ಅಂತ ಹೇಳಲಿಕ್ಕೆಲ್ಲ ಹೋಗಬೇಡಿ, ಶಬ್ದ ಪ್ರಯೋಗ ಮಾಡಬೇಡಿ, ಚೆನ್ನಾಗಿಟ್ಕೊಳ್ಳಿ. ಯಾವುದೇ ಮಾಸದ ಸ್ನಾನ ಆದರೂ ಆರಂಭ ಮಾಡೋದು ಶುಕ್ಲ ಪಕ್ಷದಲ್ಲಿ. ನಿಮ್ಮ ಧರ್ಮಶಾಸ್ತ್ರ ಗಂಟಿಟ್ಟು ಇದ್ದರೆ ಹಾಗೆ ಗಂಟಿದ್ದುಕೊಳ್ಳಿ. ನಮಗೆ ತತ್ವಕ್ಕೆ ವಿರೋಧ ಆಗದಿದ್ದರೆ ಸರಿ. ಸೃಷ್ಟಿಯ ತತ್ವಕ್ಕೆ ವಿರೋಧ ಆಗುವ ಧರ್ಮಶಾಸ್ತ್ರ ನಾವು ಒಪ್ಪುವುದಿಲ್ಲ. ತತ್ವಶಾಸ್ತ್ರ ಬೇರೆ, ಧರ್ಮಶಾಸ್ತ್ರ ಬೇರೆ ಅಂತ ಅರ್ಥ ಮಾಡಿಕೊಳ್ಳುವುದು ಮೊದಲು ನಾವು ಕಲಿಬೇಕಾದ ಸಂಗತಿ. ಇಲ್ಲಾಂದರೆ ಅಲ್ಲೇ ಹ್ಯಾಂಗೆ ಆಗಬೇಕಾಗ್ತದೆ. ಅದರಿಂದ ಈ ಪ್ರಮಾಣಗಳಷ್ಟು ಚಂದವಾಗಿ ನನ್ನನ್ನು ಮಾತಾಡಿಸಿವೆ. ಸ್ಮರೇ ಸರ್ವತ್ರ ಕರ್ಮಾದವು. ವಾಸ್ತವವಾಗಿ ನಾವು ಕರ್ಮ ಶುರು ಮಾಡುವಾಗ ಏನು ಹೇಳಬೇಕು ಎನ್ನುವುದನ್ನು ಒಂದು ಗೆರೆ ಕೊಟ್ಟಿದ್ದೇನೆ. ಶುರು ಮಾಡುವುದು ಹೇಗೆ ಅಂತ. ಎಲ್ಲ ವಿಷಯದಲ್ಲಿ ಆರಂಭ ಮಾಡಲಿಕ್ಕಿರುವುದು ಚಾಂದ್ರಮಾನ ಪ್ರಕಾರದಲ್ಲಿ. ನಾವು ಹೇಳುವಾಗ ಸಂಕಲ್ಪ ಮಾಡುವಾಗ ನಾನು ಸಂಕಲ್ಪದ ಮಾತು ಮುಂದೆ ಕೊಟ್ಟಿದ್ದೇನೆ. ಹೇಳುವಾಗ ಏನು ಹೇಳ್ತೇವೆ ನಾವು? ಸಂವತ್ಸರೇ, ಆನಂತರ ಚೈತ್ರ ಮಾಸೆ ಋತು ಹೇಳ್ತೇವೆ. ಅಯನ ಉತ್ತರಾಯಣೆ, ಆನಂತರ ಮತ್ತೆ ಪುನಃ ಋತು ಹೇಳ್ತೇವೆ, ವಸಂತ ಋತುವು, ಮತ್ತು ಅದರ ಚೈತ್ರ ಮಾಸೆ ಶುಕ್ಲ ಪಕ್ಷೆ ಪಂಚಮ್ಯಾಮ ಹೇಳ್ತೇವೆ. ಹಾಗಾದರೆ ಎಲ್ಲ ಕಡೆಯಲ್ಲಿ ತಿಥಿ ಆಗೋದು ಹೇಗೆ? ಚಂದ್ರ ಹೋಗಿಯೇ. ಮಾಸ ಬರೋದು ಹೇಗೆ? ಚಂದ್ರನಿಂದಲೇ. ಋತುಗಳು ನಡೆಯುವುದು ಹೇಗೆ? ಮಾಸಕ್ಕೆ ಅನುಗುಣವಾಗಿ. ಆದ್ದರಿಂದ ಚಂದ್ರನನ್ನು ತಪ್ಪಿಸಿ ನಿಮಗೆ ಲೆಕ್ಕ ಹೇಳಲಿಕ್ಕೆ ಬರುವುದಿಲ್ಲ. ಸೂರ್ಯನಲ್ಲಿ ತಿಥಿ ಆಗುವುದಿಲ್ಲ, ಲೆಕ್ಕ ಹಾಕ್ಕೊಳ್ಳಿ. ಸೂರ್ಯನಿಗೆ ಮಾಸದ ವ್ಯವಸ್ಥೆ ಇಲ್ಲ, ಚಂದ್ರನಿಂದ. ಹೇಗೆ ಅಂತ ಕೇಳುವನ? ಚೈತ್ರ ಮಾಸ ಎನ್ನುವುದು ಹೇಗೆ? ಚಿತ್ರ ನಕ್ಷತ್ರದಲ್ಲಿ ಹುಣ್ಣಿಮೆ ಇದ್ದರೆ, ಯಾವ ತಿಂಗಳಿನಲ್ಲಿ ಹುಣ್ಣಿಮೆಯಲ್ಲಿ ಚಿತ್ರಾ ನಕ್ಷತ್ರಕ್ಕೆ ಸಂಪರ್ಕ ಆಗ್ತದೋ ಅದು ಚೈತ್ರ ಅಂತ ಕರೆದದ್ದು. ವಿಶಾಖ ನಕ್ಷತ್ರ ಬಂದರೆ ಅದು ವೈಶಾಖ, ಜ್ಯೇಷ್ಠ ನಕ್ಷತ್ರ ಬಂದರೆ ಅದು ಜ್ಯೇಷ್ಠ, ಆಷಾಢ ನಕ್ಷತ್ರ ಇದ್ದರೆ ಪೂರ್ವಾಷಾಢ ಉತ್ತರಾಷಾಢ ಇದ್ದರೆ ಅದು ಆಷಾಢ, ಶ್ರವಣ ನಕ್ಷತ್ರ ಇದ್ದದ್ದು ಶ್ರಾವಣ, ಉತ್ತರ ಭಾದ್ರ ಪೂರ್ವಭಾದ್ರ ಇದ್ದರೆ ಅದು ಭಾದ್ರಪದ, ಅಶ್ವಿನಿ ನಕ್ಷತ್ರ ಇದ್ದರೆ ಅದು ಆಶ್ವೇಜ. ಅದೇ ಹಾಗಾಗಿ ಮಾಸ ಎನ್ನುವುದು ಡಿಪೆಂಡ್ಸ್ ಆನ್ ಚಂದ್ರನ ನಕ್ಷತ್ರದ ಗತಿಯಲ್ಲೇ ಆಗುವಂಥದ್ದು. ಅಂದ ನಂತರ ನೀವು ಕರ್ಮದಲ್ಲಿ ಹೇಳುವಾಗ ಎಲ್ಲವನ್ನು ಹೇಳಬೇಕೆಂದು ನಾನು ಕೊನೆ ಕೊಡ್ತೇನೆ. ಯಾವುದೇ ಕರ್ಮ ಮಾಡಿದಾಗಲೂ ವಾಸ್ತವವಾಗಿ ಚಾಂದ್ರಮಾನದ ಪ್ರಕಾರವೇ ಮಾಡಲಿಕ್ಕೆ. ನೆಕ್ಸ್ಟ್ ಈಗ ಸೌರಯುಗಾದಿ ಆಗ ಲೆಕ್ಕಾಚಾರ ಕೊಟ್ಟಿದ್ದೆ. ರಾಶಿಯ ಚಕ್ರ ಎಲ್ಲ ಇಲ್ಲಿದೆ. ಮೇಷರಾಶಿಯನ್ನು ನಾವು ಗಮನಿಸ್ಬೋದು, ಮೀನರಾಶಿಯಲ್ಲಿದೆ ಅಂತ ನೋಡ್ಬೋದು. ಒಳಗಿನ ಚೌಕದಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾ ಇದ್ದಾನೆ ಅಂತ ಲೆಕ್ಕ. ಅದರ ಹೊರಗೆ ನಾನು ಉರುಟಾಗಿ ಮೇಷಾದಿಗಳನ್ನು ಲೆಕ್ಕ ಕೊಟ್ಟಿದೆ. ರಕ್ತ, ಶ್ವೇತ, ಶುಕತನುನಿಭ, ಪಾಟಲ, ಧೂಮ್ರವರ್ಣ ಅಂತ ಹೇಳಿ ಕೆಂಪು, ಬಿಳಿ, ಪಚ್ಚೆ, ಪಿಂಕ್, ಆನಂತರ ಒಂಥರ ಇದೆಲ್ಲ ಕಲರ್ಗಳು 12 ರಾಶಿಯ ಕಲರ್ಗಳು. ಆಯಾ ರಾಶಿಗಳ ಆಚೆಗೆ ನಕ್ಷತ್ರಗಳ ಲೆಕ್ಕಾಚಾರ ಹಾಕಿದ್ದೇನೆ. ಅದರಲ್ಲಿ ಯಾರು ಯಾವ ರಾಶಿ ಅಂತ ನೋಡಿಕೊಳ್ಳಿ. ಕೊನೆಗೆ ಬೇಕಾಗ್ತದೆ ಈ ಸ್ಲೈಡಿನ ಕೆಲಸ. ನಿಮ್ಮ ರಾಶಿ ಯಾವುದು, ನೀವೆಲ್ಲಿದ್ದೀರಿ ನಕ್ಷತ್ರದಲ್ಲಿ ಅಂತ ಅರ್ಥ ಮಾಡಿಕೊಂಡ್ರೆ. ಈಗ ಸೂರ್ಯನ ಕ್ರಮ ಇಲ್ಲಿ ನೋಡಿ ಎಷ್ಟು ಬರೆದಿದ್ದೇನೆ ಅಂತ. ಶಕವತ್ಸರ ಭೂಪಮಂತ್ರಿಣಾಂ ರಸಧಾನ್ಯೇಶ್ವರ ಮೇಘಪತೀನಾಂ ಶ್ರವಣಾತ್ ಪಠನಾಚ್ಚ ವೈ ನೃಣಾಂ ಶುಭದಂ ಯಾತಿ ಅಶುಭಂ ಸಹಶ್ರಿಯ. ವಾಸ್ತವವಾಗಿ ವರ್ಷದ ಅರಸ ಯಾರು ಅಂತ ತಿಳ್ಕೊಳ್ಬೇಕು. ನಾವಾಗ ನೋಡಿ ಆಯ್ತು ಅದನ್ನು. ಮಂತ್ರಿ ಯಾರು ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ಎರಡು ಮಾಡಿ ಪ್ರಯೋಜನ ಇಲ್ಲ. ನಾನು ಮಂತ್ರಿಯನ್ನು ನೋಡೋದಿಲ್ಲ ಹೇಳಿದರೆ
ಈ ಯುಗಾದಿ ಮಾತ್ರ ಮಾಡಿದರೆ ಒಂದು ತಪ್ಪಿ ಹೋಗ್ತದೆ. ಶಕ ವತ್ಸರ ಭೂಪ ಮಂತ್ರಿಣಾಂ ಪಠನಾತ್ ಶ್ರವಣಾತ್. ರಾಜ ಯಾರು ಮಂತ್ರಿ ಯಾರು ತಿಳ್ಕೊಂಡ್ರೆ ಒಳ್ಳೆಯದಾಗ್ತದೆ, ಕೆಟ್ಟದ್ದು ಹೋಗ್ತದೆ. ಶುಭದಂ ಯಾತ್ ಅಶುಭಂ ನೃಣಾಂ ಶ್ರಿಯಂ. ಅವರಿಗೆ ಒಳ್ಳೆಯದಾಗ್ತದೆ, ಕೆಟ್ಟದ್ದು ಹೋಗ್ತದೆ. ಅದರ ಜೊತೆಯಲ್ಲಿ ಇನ್ನೊಬ್ಬರನ್ನು ತಿಳ್ಕೊಳ್ಳೇಬೇಕಂತೆ. ಯಾರು? ರಸಧಾನ್ಯೇಶ್ವರ ಮೇಘವತೀನಾಂ. ನಮಗೆ ಮೇಘ ಯಾರು ಒಡೆಯ? ಈ ವರ್ಷದ ಮಳೆ ತರುವವನು ಯಾರು? ಮಳೆಯ ನಕ್ಷತ್ರ ಆರ್ದ್ರಾ ನಕ್ಷತ್ರ. ಆರ್ದ್ರಾ ನಕ್ಷತ್ರ ಇರುವುದು ಎಲ್ಲಿ? ಮಿಥುನ ರಾಶಿಯಲ್ಲಿ. ಮಿಥುನ ರಾಶಿಯಲ್ಲಿ ಸೂರ್ಯ ಬರುವಾಗ ಮಳೆ ಬರ್ತದೆ ಅಂತ ಕ್ರಮ. ಆಗ ಲೆಕ್ಕೇನಾಯಿತು? ಸೂರ್ಯ ಮೇಷರಾಶಿಯನ್ನು ಕಳೆದು ಯುಗಾದಿಗಂದು 1 ತಿಂಗಳಾಗಿ ವೃಷಭ ರಾಶಿಯನ್ನು ಕಳೆದು ಮಿಥುನಕ್ಕೆ ಬಂದಾಗ, ಬಂದ ತಕ್ಷಣದಲ್ಲಿ ಆರ್ದ್ರಾ ನಕ್ಷತ್ರ ಇಲ್ಲ, ಬರಲಿಕ್ಕೆ ಸ್ವಲ್ಪ ತಡ ಉಂಟು. ಅಲ್ಲಿ ಆರ್ದ್ರಾದ ಒಳಗೆ ಪ್ರವೇಶ ಮಾಡಿದಾಗ, ಯಾವ ದಿನದಲ್ಲಿ ಸೂರ್ಯನು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೋ ಆ ದಿನದ ವಾರ ಯಾವುದೋ ಆ ವಾರದ ಒಡೆಯ ಮೇಘಾಧಿಪ. ನಿಮಗೆ ಮೇಘಾಧಿಪ ಮತ್ತೆ ಯಾರಲ್ಲಿ ಬರೆದಿದ್ದೇನೆ, ಮಂತ್ರಿ ಆಯ್ತಲ್ಲ ಹಾಗೆ ಹೇಳಿ, ಮೇಷಕ್ಕೆ ಬಂದಾಗ ಮಂತ್ರಿ ಅಂತ. ಇನ್ನು ಅರ್ಘಾಧಿಪ, ಸಸ್ಯಾಧೀಶ, ಸೇನೆಯ ಒಡೆಯ, ರಸೇಶ್ವರ, ಧಾನ್ಯವತಿ, ಆನಂತರ ಇನ್ನು ಮತ್ತೆ ನೀರಸದ ರಸ. ಇವರೆಲ್ಲರೂ ಕಂಟ್ರೋಲ್ ಬೈ ಸೂರ್ಯ. ಯಾವಾಗ ಸೂರ್ಯ ಮಿಥುನಕ್ಕೆ ಬರ್ತಾನೋ ಆವತ್ತಿನ ವಾರದ ಒಡೆಯ ಅರ್ಘಾಧಿಪ. ಯಾವತ್ತು ಕರ್ಕಾಟಕಕ್ಕೆ ಸಂಕ್ರಮ ಆಗ್ತಾನೋ, ಪ್ರವೇಶ ಮಾಡ್ತಾನೋ ಆವತ್ತಿನ ಒಡೆಯ ಸಸ್ಯಕ್ಕೆ ಒಡೆಯ, ಆವತ್ತಿನ ವಾರದ ಹೆಸರಿನವ. ಅದೇ ಸಿಂಹಕ್ಕೆ ಸಂಕ್ರಮಕ್ಕೆ ಬಂದಾಗ ಅವನು ಸೈನ್ಯಕ್ಕೆ ಒಡೆಯನಾಗ್ತಾನೆ. ತುಲಾಕ್ಕೆ ಬಂದಾಗ ರಸಾಧಿಪತನೇ ಆಗ್ತಾನೆ. ಧನುಕ್ಕೆ ನಿಂತಾಗ ಧಾನ್ಯದ ಅರಸನಾಗ್ತಾನೆ. ಮಕರಕ್ಕೆ ಬಂದರೆ ನೀರಸನಾಗ್ತಾನೆ ಆವತ್ತಿನ ಒಡೆಯಲ ಲೆಕ್ಕಾಚಾರದಲ್ಲಿ. ಹೀಗೆ ಸೂರ್ಯನೇ ಬರಲಿಕ್ಕೆ ಹೋಗಿ ಎಲ್ಲ ಖಾತೆಗಳು ಅವನಿಗೆ ಲೆಕ್ಕಕ್ಕೆ. ಸೂರ್ಯ ಬಂದೇ ಕಂಟ್ರೋಲ್ ಮಾಡಲಿಕ್ಕೆ ಆ ವಾರನವನನ್ನು. ಎಲ್ಲ ಪೋಸ್ಟ್ಗಳು ಸೂರ್ಯನ ಲೆಕ್ಕಾಚಾರದಲ್ಲಿ, ಮಂತ್ರಿಯಿಂದ ಹಿಡಿದು ಎಲ್ಲ ಖಾತೆಗಳು, ಎಲ್ಲ ಮಂತ್ರಿಗಳು ಸೂರ್ಯನೇ. ಆರ್ದ್ರ ಪ್ರವೇಶ ಮಾಡೋದು ಇಟ್ಕೊಂಡ್ರೆ ಇಲ್ಲಿ ಚಂದ್ರ ಹೋಗಿ ಎಂದದು ಲೆಕ್ಕ ಇಲ್ಲ. ರಾಜ ಮಾತ್ರ ಚಂದ್ರ ಬಂದು ಅಂದರೆ ಏನಾದ್ರು ರಬ್ಬರ್ ಸ್ಟ್ಯಾಂಪ್ ಇದ್ದಾಗ ಆಯಿತು. ಯುಗಾದಿ ಯಾವುದು ಮಾಡೋದು ನೋಡಿದಾಗ ಇವರೆಲ್ಲ ಖಾತೆಯಲ್ಲಿ ಇರುವುದೆಲ್ಲ ಇದೆಲ್ಲ ಹೆಚ್ಚಿನವರಿಗೆ ಗೊತ್ತಿಲ್ಲ. ಯಾಕೆ ಅಂತ ಒಟ್ಟು ಓದ್ತಾ ಹೋಗ್ತಾರೆ. ಈ ಬಾರಿ ರಸೇಶ್ವರನು ಶುಕ್ರನಾಗಿದ್ದಾನೆ, ಈ ಬಾರಿ ಗುರು ಆಗಿದ್ದಾನೆ ಹೇಳಿ ಈ ಅಂಥದ್ದಕ್ಕೆ ಹೇಗಾಗ್ತದೆ ಗೊತ್ತಿಲ್ಲ. ಇದು ಟ್ರಿಕ್ಸ್ ಇಷ್ಟೇ. ಆ ಸಂಕ್ರಮಣದಿಂದ ಇರುವ ವಾರ ಯಾವುದು ನೋಡಿದರೆ ಯಾರು ಹೇಳಲಿಕ್ಕೆ ಬರ್ತದೆ. ಇದು ದೊಡ್ಡ ಸಂಗತಿಯೇ ಅಲ್ಲ. ಇದು ಕಲೀಲಿಕ್ಕೆ ಇರುವಂಥದ್ದಕ್ಕೆ ನಾನು ಟೇಬಲೇ ಕೊಟ್ಟು ಬಿಟ್ಟಿದ್ದೇನೆ, ತೊಗೊಂಬಿಡಿ ಹೀಗೆ ಮಾಡಿಕೊಳ್ಳಿ. ಇವತ್ತು ಕೆಲವರಿಗೆ ಶ್ಲೋಕ ಹಾಕಿದರೂ ಅರ್ಥ ಆಗೋದಿಲ್ಲ. ಅದೆಂತ ಮಾಡೋದು ಕೇಳಿ, ಓದಲಿಕ್ಕೆ ಬಂದರೆ ತಾನೇ ಅರ್ಥ ಆಗೋದು. ಅದಕ್ಕೆ ಹೀಗೆ ಟೇಬಲೇ ಬಾಡಿಬಿಟ್ರೆ ಇನ್ನು ಯಾರು ಇದನ್ನು ನೋಡಿ ಇದು ಇನ್ನೇನು ಗಮ್ಮತ್ತು ಅಂದರೆ ಕೆಲವು ಪಂಚಾಂಗದ ಸಂಕ್ರಮಣನ್ನೇ ಆಚೀಚೆ ಹಾಕಿ ಬಿಡ್ತಾರೆ. ಈಗ ತೊಂದರೆ ಆಗ್ತದೆ ಯಾರು ಬರೋದು ಅಂತೇಳಿ. ಅದರಿಂದ ಸರಿ ಲೆಕ್ಕ ಮಾಡಿದ ಸಂಕ್ರಮಣ ಸೂರ್ಯನ ಹತ್ರ ಕೇಳಿ ಯಾವತ್ತು ಹೋದದ್ದು ಅಂತ ನೋಡಿಕೊಂಡು ಹಾಕಿದರೆ ಸುಲಭ ಆಗುತ್ತೆ. ನೆಕ್ಸ್ಟ್, ಈ ಸಂಕ್ರಮಣದ ಔಚಿತ್ಯ ಏನು ಕೇಳಿದರೆ, ಪ್ರತಿ ಸಂಕ್ರಮಣದಂದು ಭಗವಂತನ ವಿಶೇಷ ರೂಪಗಳ ಪೂಜೆ ಪುನಸ್ಕಾರಗಳುಂಟು. ಆದ್ದರಿಂದ ಸಂಕ್ರಮದ ಒಡೆಯಕ್ಕೆ ವ್ಯವಸ್ಥೆ. ನಾವು ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ 12 ಸಂಕ್ರಮದಲ್ಲಿಯೂ 12 ಭಗವಂತನ ರೂಪಗಳನ್ನು ಹಾಕಿದ್ದೇನೆ. ಇದು ಇನ್ನಾದರೂ ನಾವು ನೋಡಿಕೊಳ್ಬೋದು. ವಾಸ್ತವವಾಗಿ ಮೇಷ ಸಂಕ್ರಮಣದಂದು ಪರಶುರಾಮನ ಪೂಜೆ ಮಾಡಲಿಕ್ಕೆ ಮಾಡುವ ಅರ್ಥ ಮಾಡಬೇಕು. ನಾವು ಒಂದು ಪಾನಕ ಖರ್ಚಾದರೂ ಪರವಾಗಿಲ್ಲ, ಕುಸಂಬರಿ ಹೆಚ್ಚಾದರೂ ತೊಂದರೆ ಇಲ್ಲ. ಆದರೆ ನಾವು ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ದೇವಸ್ಥಾನದ ಜಗಲಿಯಲ್ಲಿ ಮಾಡಿದಾಗ ಆ ಸಂಕ್ರಮಣದಂದು ಒಂದು ಮಾಡಿದರೆ ಎಷ್ಟು ದೊಡ್ಡದಾಗತ್ತೆ. ಆ ದೇವರ ಫೋಟೋ ಹಾಕೋದು, ಒಂದು ಎಂತೆಲ್ಲ ತಾಳ ತಡ್ತಾರೆ ಮಾರೆ. ಯಾವತ್ತಾದರೂ ಒಂದು ಬರಲಿಕ್ಕೆ ಹೇಳಿದರೆ ಸ್ವಲ್ಪ ಗೌಜಿಯೂ ಆಗ್ತದೆ, ಪಾನಕವು ಖಾಲಿ ಆಗ್ತದೆ. ಪ್ರತಿ ಸಂಕ್ರಮಣ ಒಂದು ಸರ್ತಿ ಮಾಡಿ ನೋಡಬೇಕು ನಾವು. ಒಬ್ಬೊಬ್ಬರು 12 ಜನ ಸಿಗ್ತಾರೆ ಸೇವೆಗೋಸ್ಕರ, ಖರ್ಚು ಹೆಚ್ಚು ಜಾಸ್ತಿ ಇಲ್ಲ. ಮ್ಯಾನೇಜಿಂಗೇ ಯೋಜಕ ತತ್ರ ದುರ್ಲಭ ಅಂತ ಕ್ರಮ. ಮಾಡುವವರು ಯಾರು ಅಂತ, ಬರೋರು ನಾವಿರ್ತೇವೆ. ನಾನಂತೂ ಟೇಬಲ್ ಕೊಟ್ಟಿದ್ದೇನೆ, ಎಲ್ಲಿಯೂ ಮಾಡ್ಬೋದು, ಯಾರ ಮನೆಯಲ್ಲಿಯೂ ಮಾಡಲಿಕ್ಕೆ ಏನು ತಪ್ಪಿಲ್ಲ. ಆಯಾ ಸಂಕ್ರಮಣದಲ್ಲಿ ಪೂಜೆ ಅದೇ ಹೊತ್ತಿನಲ್ಲಿ ಆಗಬೇಕು. ರಾತ್ರಿಯೆಲ್ಲ ನಿದ್ದೆ ಬಿಟ್ಟುಕೊಂಡು ಅದೆಲ್ಲ ಬೇಡವೇ ಬೇಡ. ಪುರುಸೋತಾದಾಗ ಬೆಳಿಗ್ಗೆ ಆದ ನಂತರವೋ ಅಥವಾ ಸಂಜೆ ಕಾಲದಲ್ಲಿ ಜನ ಜಮಾವಣೆ ಆಗೋದು ಮುಖ್ಯ. ಒಂದು ಸರ್ತಿ ಕೊರೋನಾದಲ್ಲಿ ನನಗೆ ಒಂದು 2-4 ಜನ ಫೋನ್ ಮಾಡಿದ್ರು, ಉತ್ಸವ ಬಂದಿದೆ ಆಚಾರ್ಯ ಎಂತ ಮಾಡೋದು ಹೇಳಿ, ನಿಲ್ಲಿಸಿದರೆ ಅಪಾಯ ಎಲ್ಲ ಆಗ್ತದೆ. ನಾನು ಅವರಿಗೆ ಮತ್ತೆ 2-3 ಕಡೆಯಿಂದ ಫೋನ್ ಬಂದಾಗ ಮತ್ತೆ ನನಗೆ ಬಿಸಿ ಆಯಿತು, ಎಂತ ಇದು ಕತೆ ಹೇಳ್ತಾರೆ ಅಂತ. ಕೊನೆಗೆ ನಾನು ಅವರಿಗೆ ಪ್ರಮಾಣ ಕೊಟ್ಟು ಕಳಿಸಿದೆ, ಸಮಿತಿ ಇತ್ತು. ಉತ್ಸವಗಳು ಬಂದಾಗ ಏನಾದರೂ ದೇಶ ವಿಪ್ಲವ ಇದ್ದರೆ, ಹೆಚ್ಚು ಕಡಿಮೆ ಆದರೆ ಯಾವಾಗ ಮಾಡಲಿಕ್ಕೆ ಉಂಟು ಕೇಳಿದರೆ, ಯಾವಾಗ ಜನ ಬರ್ತಾರೋ ಅವತ್ತು ಮಾಡಬೇಕು ಅಂತ. ಭಾರಿ ಖುಷಿ ಆಯ್ತು ನನಗೆ. ಅದನ್ನು ಹೇಳಿ ಕಳಿಸಿದ್ದನ್ನು ಮಾಡಿದರು ಒಂದು ಕಡೆಯಲ್ಲಿ. ಹಾಗೆ ಮತ್ತೆ ಆಂಧ್ರದ ಒಂದು ಕಡೆಯಿಂದ ಬಂತು ಒಂದು ಫೋನ್ ಮತ್ತೆ ನನಗೆ. ಅವರು ಹಾಗೆ ಮಾಡಿದರು. ಜನ ಬಂದು, ಉತ್ಸವ ಇರುವುದು ದೇವರಿಗಲ್ಲ ಜನರಿಗೆ ದೇವರು ಹೇಳಿದ. ಇದು ದೇವರ ಮಾತಲ್ಲಿದ್ದದ್ದು. ನನ್ನ ಉತ್ಸವವನ್ನು ಯಾವತ್ತು ಮಾಡಬೇಕಂದ್ರೆ ಯಾವತ್ತು ಭಕ್ತರು ಬರ್ತಾರೆ ಆವತ್ತು ಮಾಡು ಅಂತ ದೇವರ ವಾಕ್ಯ ಇತ್ತಲ್ಲಿ. ಅದನ್ನು ಹೇಳಿ ಕಳಿಸಿದೆ. ಚೆಂದ ಆಯ್ತು ಆಚೆ, ನಾವು ಹಾಗೆ ಮಾಡ್ತೇವೆ ಹೇಳಿ. ಕೊರೋನಾ ಮುಗ್ದ ನಂತರ ಜನ ಬಂದ ನಂತರ ಮಾಡಿದ್ರಂತೆ ಅವರು. ಅದು ನಿಜವಾಗಿ ದೇವರ ಇಷ್ಟ ಅದು. ಹಾಗಾಗಿ ನಾವೊಂದು ಗುಟ್ಟಿನಲ್ಲಿ ಮಾಡಿ ಮುಗಿಸೋದಲ್ಲ, ಜನ ಬರುವ ಹೊತ್ತಿನಲ್ಲಿ ಸಂಕ್ರಾಂತಿ ಪೂಜೆ ಮಾಡಿ ದೇವರಿಗೆ 24 ಗಂಟೆಗೆ ಪೂಜೆ ಆಗುತ್ತೆ.
ಆದ್ದರಿಂದ ಎಷ್ಟೊತ್ತ ಯಾವತ್ತು ಜನ ಸೇರ್ತಾರೆ, ಸಂಜೆ ಹೊತ್ತಿಗ, ಮಧ್ಯಾಹ್ನವೋ, ಬೆಳಿಗ್ಗೆಯೋ, ಆ ಊರಿನಲ್ಲಿ, ಆ ದೇವಳದಲ್ಲಿ, ಆಗ ಇಂಥ ದೇವರನ್ನು ಪರಶುರಾಮ ಮೇಷಕ್ಕೆ ವೃಷಭ, ನಾನೇನು ಟೇಬಲೇ ಕೊಟ್ಟಿದ್ದೆ, ಅದನ್ನು ಸಮಸ್ಯೆ ಇಲ್ಲ, ಶ್ಲೋಕಾರ್ಥ ಹೇಳಬೇಕಾಗಿಲ್ಲ. 2ನೇದರಲ್ಲಿ ಕೃಷ್ಣ, 3ನೇದರಲ್ಲಿ ಅನಂತ, ಇನ್ಸರ್ಟ್ ಆದದ್ದು 12ರಲ್ಲಿ ಯಾರು ಅಂತ ನೋಡಿ. ಇನ್ಸರ್ಟ್ ಆದದ್ದು ಅನಂತ ಪದ್ಮನಾಭ ಇದ್ದಾನೆ, ವರಾಹ ಇದ್ದಾನೆ, 5ನೇದರಲ್ಲಿ ಸಿಂಹ, ಆನಂತರ ಹಯಗ್ರೀವ ಇದ್ದಾನೆ, 6ನೇದರಲ್ಲಿ ಇನ್ಸರ್ಟ್ ಆದರೆ ಇನ್ನೊಂದು ರೂಪ ಭಗವಂತನದ್ದು ಹಯಗ್ರೀವ. ನಿಂತ ಹಯಗ್ರೀವ ನಿಮಗೆ ಸಿಗುವುದಿಲ್ಲ, ಎಲ್ಲರೂ ನಿಂತದಕ್ಕೆ ಅವನನ್ನು ನಿಲ್ಲಿಸಿದ್ದೇನೆ ನಾನಿಲ್ಲಿ. ಭಾಳ ಚಂದವಾಗಿ ವಿಶೇಷ ಕೈಯಲ್ಲಿ ಆಯುಧಗಳನ್ನೆಲ್ಲ ಕೊಟ್ಟಿದ್ದೇನೆ, ನೀವು ಗಮನಿಸ್ಬೋದು ಬೇಕಾದರೆ. ಅದು ಉಳಿದೋದತ್ತು. ನಾನು ಸಂಘಾಕ್ಷ ಪುಸ್ತಕ ಸುಬೋಧ ಅಂತ ಮಾಡಲಿಕ್ಕೆ ಹೇಳಿಕೊಟ್ಟಿದ್ದೇನೆ, ಆಗಿ ಹೋಗಿದೆ. ಆದರೆ ಚಕ್ರವನ್ನು ರಿಮೂವ್ ಮಾಡಿ ಅಕ್ಷವನ್ನು ಕೊಡು ಹೇಳಿದ್ದೇನೆ, ಕೇಳಲಿಲ್ಲ. ಅದು ಚಕ್ರ ಸಮೇತ ಅಕ್ಷವನ್ನು ಇಟ್ಕೊಂಡಿದೆ, ನನ್ನ ಮೂರ್ತಿ ಹಾಗೇ ಇರೋದು, ಹಾಗೆ ಆಗಿದೆ. ನನಗೆ ಖುಷಿಯಾದದ್ದು ಆಗ್ತದೆ. ಕೆಲವೊಮ್ಮೆ ನಾವು ಹೇಳಿದ್ದು ಕಂಪ್ಯೂಟರ್ ಕೇಳೋದಿಲ್ಲ ಮಾಡಲಿಕ್ಕೆ ಹೋದಾಗ. ಬಹಳಷ್ಟು ಬಾರಿ ನೋಡಿದ್ದೇನೆ ನಾನು ದೇವರ ಕೆಲಸ ಮಾಡುವಾಗ. ಇಲ್ಲಿ ಅದೇ ಒಂದು ಮಾತಾಡಿದೆ ನನ್ನ ಹತ್ರ, ಅದ್ಭುತವಾಗಿರ್ತದೆ ಮಾತುಗಳು. ಇಲ್ಲಿಯೂ ಹಾಗೆ ಆದದ್ದು ಹಯಗ್ರೀವನಲ್ಲಿ. ನಾನು ಚಕ್ರ ತಪ್ಪಿಸಿ ಅಕ್ಷಮಾಲೆ ಕೊಡಲಿಕ್ಕೆ ಹೋದರೆ ಚಕ್ರ ಇಟ್ಕೊಂಡೆ ಅಕ್ಷಮಾಲೆ ಕೊಟ್ಟಿದ್ದೆ. ರಿಮೂವ್ ದ ಚಕ್ರ ಅಂತ ಹೇಳಿದ್ದೇನೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ, ಹ್ಯಾಂಡ್ ವಿತ್ ದ ಅಕ್ಷಮಾಲ ಅಂತ ಹೇಳಿಕೊಂಡು ಮಾಡಲಿಲ್ಲ. ಅದು ಇರಲಿ ಹಾಗೆ ಅಂದೆ, ಖುಷಿಯಾಯಿತು. ನನ್ನ ಕೈಯಲ್ಲಿನ ಪೂಜಾ ಪ್ರತಿಮೆ ಹೀಗೆ ಇರೋದು, ನನ್ನ ಧ್ಯಾನ ಶ್ಲೋಕ ಹಾಗೆ ಅಂಥದ್ದೇ ಹೇಳೋ ಚಿಂತನೆಯಲ್ಲಿ. ಅದಕ್ಕೆ ಅನುಕೂಲ ಆಯ್ತದು. ಸ್ವಲ್ಪ ವ್ಯತ್ಯಾಸ ಇದೆ, ಇರಲಿ. ಅದಕ್ಕೆ ನಿಂತ ವಿಗ್ರಹವನ್ನು ಹಯಗ್ರೀವ ಕೊಟ್ಟಿದ್ದೇನೆ ಮುಂದಕ್ಕೆ. ಅಂದರೆ ತುಂಬ ಕೆಲಸ ಮಾಡ್ತೇನೆ ಹೇಳಿ ನಾನು. ಕೂರ್ಮ ಮತ್ತು ವಾಮನ ಮತ್ತು ಕಲ್ಕಿಯನ್ನು ತೋರಿಸು ನಿಂತದ್ದು ಕೊಡ್ಬೋದಿತ್ತು, ಆದರೆ ಅದು ಕುದುರೆ ಮೇಲೆ ಇಲ್ಲದಿದ್ದು ಗೊತ್ತೇ ಆಗೋದಿಲ್ಲ ಜನಕ್ಕೆ ಅಂತೇಳಿ ಅವನೇ ಕುದುರೆಯಾಗಿ ಬಂದದ್ದು. ಅದರಲ್ಲಿ ಸಹ ಮತ್ತು ಕೆಲವರಿಗೆ ಕನ್ಫ್ಯೂಸ್, ಅದು ಲಕ್ಷ್ಮಿಯ ಮನೆಯ ಅಂತ. ಇರಲಿ ಮಾರ್ರೆ, ಕತ್ತಿ ಲಕ್ಷ್ಮಿಯನ್ನು ಮಾಡುವ, ಅದು ಕುದುರೆ ಅವನೇ ಆದರೆ ಏನು, ಅದು ಹೋದಲ್ಲ. ಮತ್ತು ಹೇಗೂ ಖಡ್ಗಾಭಿಮಾನಿ ದೇವಿ ಇರುವಾಗ ಇನ್ನು 2ನೇ ರೋಲ್ ಯಾಕೆ ಕೊಡಬೇಕು? ಹಾಗಾಗಿ ನಾನು ಕಲ್ಕಿಯನ್ನು, ಹೆಚ್ಚಿನವರೆಲ್ಲ ಕುದುರೆ ಮೋರೆ ಹಾಕಿಬಿಡ್ತಾರೆ ಕಲ್ಕಿಗೆ. ಹೆಚ್ಚಿನವರೆಂತ ದೇಸಿಗೆ, ನಮ್ಮ ಉಡುಪಿಯಲ್ಲೇ ಕೆಲವು ಕಡೆ ಆಗಿ ಹೋಗಿದೆ ದೇವಾಲಯಗಳಲ್ಲಿ. ಕಲ್ಕಿ ಅಂದರೆ 10ನೇ ರೂಪ, ಅದು ಭಗವಂತನದ್ದು. ಕುದುರೆ ಮೋರೆ ಹಾಕಿಟ್ಟಿದ್ದಾರೆ. ಕುದುರೆ ಮೇಲೆ ಕೂತದ್ದವ, ಕುದುರೆ ಮೋರೆ ಅಲ್ಲ, ಹಯಗ್ರೀವ ಅಲ್ಲ, ಕುತ್ತಿಗೆ ಕುದುರೆದ್ದಲ್ಲವ, ಅದು ಬೇರೆ ರೂಪ. ಕನ್ಫ್ಯೂಸ್ ದೇವರಿಗೆ. ಬುದ್ಧ ಎನ್ನುವ ಕಲ್ಕಿ ಅಂದರೆ ಕುದುರೆ ಮೋರೆ ಅಂತ ಸುಮಾರು ಕಡೆ ಗೋಪುರಗಳಲ್ಲೆಲ್ಲ ಆಗಿಬಿಟ್ಟಿದ್ದಾರೆ. ತೆಗಿಲಿಕ್ಕೆ ಹೋಗೋದಿಲ್ಲ ಹಾಗೆಂದ್ರೆ. ಇರಲಿ ಮಾರೆ, ಮತ್ತು ತಲೆ ಕಡಿಯುವುದಾ ಅಂತಾರೆ. ಇಲ್ಲದಿದ್ದರೆ ತಲೆ ಕಡಿಬೇಕಾ ಬೇಡ, ಇವ್ರಿಗೆ ತಲೆ ಆದರೂ ಕೊಡ್ತಾರಾ? ಎಂತ ಮಾಡೋದು ಈಗ? ಹಾಗಾಗಿ ಹೋಗಿದೆ. ಅದರಿಂದ ಕಲ್ಕಿ ಬೇರೆ ಇದ್ದಾನೆ, ಕುದುರೆ ಮೇಲೆ ಕೂತಿದ್ದಾನೆ ತೋರಿಸಲಿಕ್ಕೆ ಕುದುರೆಯನ್ನು ಕೊಟ್ಟಿದ್ದೇನೆ. ಮತ್ತು ರಾಮ ಇದ್ದಾನೆ, ಬುದ್ಧ ಇದ್ದಾನೆ, ಅವನನ್ನು ನಿಲ್ಲಿಸಿದ್ದೇನೆ. ನಾನು ಪರ್ಯಾಯದಲ್ಲಿ ಸ್ಟೇಜಿನಲ್ಲಿ ನಿಲ್ಲಿಸಲಿಕ್ಕೆ ಭಾರಿ ಪ್ರಯತ್ನ ಪಟ್ಟೆ, ಬುದ್ಧನನ್ನು ಆಗಲಿಲ್ಲ. 360 720 ದಿವಸ ಕೂತೇ ಬಿಟ್ಟವ. ಏನೋ ಅಚಾನಕವಾಗಿ ಬಲರಾಮ ತಪ್ಪಿಯವ ಬಂದ, ಆದರೆ ಬರುವಾಗಲೇ ಕೂತು ಬಿಟ್ಟ. ನನಗೆ ನಿಲ್ಲಿಸಬೇಕು ಅಂತ ಬಹಳ ಹಠ ಆಯಿತು. ಈಗ ಅವನ ನಿಲ್ಲಿಸಿದ್ದೇನೆ. ಅಂದರೆ ಎಲ್ಲ ದೇವರು ನಿಂತರೆ ನಾವು ಕೂತರೆ ಅವನು ನಿಲ್ಲಬೇಕು, ನಮ್ಮ ಕ್ರಮ ಹಾಗೆ. ಮತ್ತು ಕೊನೆಯದ್ದು ಮತ್ಸ್ಯ. ಹೀಗೆ 12 ಸಂಕ್ರಾಂತಿಗಳ ಪೂಜೆಯಲ್ಲಿ ಭಗವಂತನ 12 ರೂಪಗಳೊಂದು ವಿಶೇಷ. ಅಂದರೆ ಇದು ಕಂಟ್ರೋಲ್ ಮಂತ್ರಿಗಳನ್ನು ಹೇಳಲಿಕ್ಕೋಸ್ಕರ ನಾನು ನೋಡಿ, ದೊಡ್ಡ ವಿಷಯ ಇದು. ಅವರವರಿಗೆ ಸಂಬಂಧಪಟ್ಟಂತೆ ಆ ಅರಸರು ಬರಬೇಕಾದ್ರೆ ಆ ಕ್ರಾಂತಿಯಲ್ಲಿ ಏನಾಗುತ್ತೆ ಅನ್ನೋದು ಸೌರಯುಗಾದಿಯ ಲೆಕ್ಕಾಚಾರ ಅದ್ಭುತವಾಗಿದೆ. ಸೂರ್ಯ ಮುಂದೆ, ಹೀಗಾಗಿ ಸೂರ್ಯನನ್ನು ಪೂಜೆ ಮಾಡುವುದೊಂದು ಹೇಳಿದ್ದಾರೆ ಸಂಕ್ರಾಂತಿಗೆ. ಇದು ಒಂದು ದೊಡ್ಡ ವಿಷಯವೇ ವಾಸ್ತವವಾಗಿ. ಪ್ರತಿ ಸಂಕ್ರಮಣದಲ್ಲಿಯೂ ಸೂರ್ಯನ ಪೂಜೆ ಮಾಡಲಿಕ್ಕೆ ಅಷ್ಟದಳ ಪದ್ಮ, ಕೆಂಪು ದಳ ಪದ್ಮ, ನಡುವೆ ವಿಶ್ವಾತ್ಮನ ಪೂಜೆ. ಸೂರ್ಯ ಆತ್ಮ ಜಗತಃ ತಸ್ತು ಷಷ್ಠ ಸೂರ್ಯ ಜಗತಃ ಆತ್ಮ ಅಂದರೆ ವಿಶ್ವಾತ್ಮ ಅಂತ ಆಯಿತು. ಅದರಿಂದ ಕೊನೆಯ ಮಧ್ಯದಲ್ಲಿ ವಿಶ್ವಾತ್ಮಾನಂ ಪೂಜೆಯಾಮಿ ಅಂತ ನಡುವೆ ಸೂರ್ಯನೇ ಇದ್ದಾನೆ. ಮತ್ತು 8 ಕಡೆಯಲ್ಲಿ ಭಾಸ್ಕರಾದಿಗಳನ್ನು ಪೂಜೆ ಮಾಡಲಿಕ್ಕೆ ಅಷ್ಟದಳದಲ್ಲಿ. ಮತ್ತು ಪ್ರತಿ ಸಂಕ್ರಮಣದಲ್ಲಿಯೂ ಬೇಕಾದಷ್ಟು ದಾನ ದಕ್ಷಿಣೆಗಳಿವೆ. ಅದು ಕೊಟ್ಟರೆ ನಮಗೆ ವಾಪಸ್ ಕೊಡ್ತಾನೆ ಅಂತ ಮಾತು ಹಾಕಿದ್ದೇನಲ್ಲಿ. ಸಂಕ್ರಾಂತವು ಯಾನಿ ದತ್ತಾನಿ ಹವ್ಯ ಕವ್ಯಾನಿ ದಾತ್ರಭಿಹಿ. ಅದು ಪಿತೃಗಳ ಸೇವೆ ಆಗಲಿ, ಅದು ದೇವತೆಗಳ ಸೇವೆ ಆಗಲಿ, ಹವ್ಯ ಕವ್ಯ ಅದು ತಾನಿ ನಿತ್ಯಂ ದದಾತಿ ಅರ್ಕಃ ಪುನಃ ಜನ್ಮನೆ ಜನ್ಮನೆ. ನಾವು ಹುಟ್ಟಿ ಬಂದಲ್ಲಿ ಮತ್ತೆ ಪುನಃ ಸೂರ್ಯ ಕೊಡ್ತಾನೆ ಅನ್ನೋ ವಾಕ್ಯ. ಏನೆಲ್ಲ ದಾನ ಬೇರೆ ಬೇರೆ ಸಂಕ್ರಾಂತಿಯಲ್ಲಿ ಮಾಡಲಿಕ್ಕುಂಟು ಎನ್ನುವುದೊಂದು ದೊಡ್ಡ ಟ್ಯಾರಿಫನ್ನೇ ನಾನು ಗೃಹ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ನೆನಪು ಮಾತ್ರ ಮಾಡಿಸಿದ್ದೇನೆ, ಸಂಕ್ರಾಂತಿಗೆ ಭಗವಂತನ ರೂಪ ಇರಲಿಕ್ಕೆ ಹೋಗಿ. ನೆಕ್ಸ್ಟ್, ಈಗ ಸೂರ್ಯನ ಪೂಜೆ ಮಾಡಿದ್ದಕ್ಕೆ ಸೂರ್ಯನ ಯಾರಿಗೆ ಕೊಡುವುದು ಬೇಡವಾ? ಭಾಳ ಚಂದವಾದ ಸೂರ್ಯನ ಉದಯದ ಬಳಿಕ ಸೂರ್ಯ ಪೂಜೆಯ ನಂತರದಲ್ಲಿ ಕೊಡಬೇಕಾದ ಕಾಲಾತ್ಮ, ಸರ್ವಭೂತಾತ್ಮ, ವೇದಾತ್ಮ, ವಿಶ್ವತೋಮುಖ, ವ್ಯಾಧಿ ಮೃತ್ಯು ಜರಾಶೋಕ ಸಂಸಾರ ಭಯನಾಶನ ಅಂತೇಳಿ ಪಂಚ ಸೂರ್ಯನ ವಿಶೇಷವಾದ ಚಿಂತನೆಯಲ್ಲಿ ಮಯಾ ದತ್ತಂ ಇದಮರ್ಘ್ಯಂ ಸ್ವೀಕುರುಷ್ವ ದಿವಾಕರ ಅಂತ ದಿವಾಕರನೇ ಅರ್ಘ್ಯ. ಸವಿತ್ರೇ ಪ್ರಸವಿತ್ರೇ ಚ ಸರ್ವಲೋಕತಮೋನುದೇ, ಇಡೀ ಜಗತ್ತಿನ ಕತ್ತಲು ತೆರೆಗುವವನಿಗೆ ಅಂತ 3 ಹೊತ್ತಿನ ಚಿಂತನೆಯಲ್ಲಿ 3 ಪ್ರಕಾರ. ಬೆಳಿಗ್ಗೆ ಬಂದಾಗ ಸೃಷ್ಟಿ ಮಾಡ್ತಾ ಇರ್ತಾನೆ, 2ನೇ ಹೊತ್ತಿನಲ್ಲಿ ಎಲ್ಲವನ್ನು ಸಹ ಹೊತ್ತಿರ್ತಾನೆ, 3ನೇ ಹೊತ್ತಿನಲ್ಲಿ ಎಲ್ಲವನ್ನು ಅಜ್ಞಾನವನ್ನು ತೆಗಿತಾನೆ ರಾಶಿ ಚಿಂತನೆಗಾಗಿ ಅಂತ. ಅವನಿಗೆ ಗ್ರಹಣಾರ್ಘ್ಯಂ ಪ್ರದಾಸ್ಯಾಮಿ ಸರ್ವ ಪಾಪಂ ವ್ಯಪೋಹತು ಅಂತ ಸೂರ್ಯಾರ್ಘ್ಯ ವಿಧಾನ. ನೆಕ್ಸ್ಟ್, ಸೂರ್ಯನಿಗೆ ನಮಸ್ಕಾರ ಮಾಡಲಿಕ್ಕೆ ಉಂಟು.
ಅವನು 7ರವ ಸಪ್ತಮಿ ಅವನಿಗೆ ಭಾರಿ ವಿಶೇಷ. 12 ಎನ್ನುವುದು ಎಲ್ಲರೂ ಹೇಳ್ತಾರೆ 12 ತಿಂಗಳಲ್ಲಿದ್ದಾನೆ, 12 ಆತ್ಮನಿದ್ದಾನೆ ಅಂತ. ವಿಶೇಷವಾಗಿ 7 ನಮಸ್ಕಾರಗಳ ಚಿಂತನೆ ಇದೆ ಅಂತ ತೋರಿಸಲಿಕ್ಕೆ 2 ಕಡೆಯ 7 ನಮಸ್ಕಾರದ ಚಿಂತನೆ ಕೊಟ್ಟಿದ್ದೇನೆ. ಒಂದು ಮತ್ಸ್ಯ ಪುರಾಣದ್ದು, ಮತ್ತೊಂದು ವಿಷ್ಣು ಪುರಾಣದ್ದು ಅಂತ. ಹಾಗಾಗಿ ಎಲ್ಲದಕ್ಕೂ ನಮಃ ಶ್ರೇಯಿಸಿದ್ರೆ ಆಯಿತು. ನೀವು ಲೆಕ್ಕ ನಾನೇ ಬರೆದಿದ್ದೇನೆ. ವಿಶ್ವಾಯ ನಮಃ ಅಂತ ಹೇಳಿ, ವಿಶ್ವರೂಪಾಯ ನಮಃ, ವಿಶ್ವಧಾಮನೇ ನಮಃ, ಸ್ವಯಂಭುವೇ ನಮಃ, ಅನಂತಾಯ ನಮಃ ಆಚೀಚೆ ಮಾಡಿಕೊಳ್ಳಿಕ್ಕೆ ಅದನ್ನು. ಅಲ್ಲಿ ಅನಂತ ಶಬ್ದ ಸಂಬೋಧನೆ ಉಂಟು, ಚತುರ್ಥಿ ಅಂತ ಮಾಡಿದರೆ ಆಯಿತು. ಆನಂತರ ಮತ್ತೆ ಪುನಃ ಯಥಾ ಪ್ರಕಾರ ಧಾತ್ರೇ ನಮಃ, ಮತ್ತು ಋಕ್ಸಾಮ ಯಜುಷೇ ನಮಃ ಅದು ವಾಕ್ಯ. ಇದು ಆನಂತರ ಮುಂದಕ್ಕೆ ನಮೋ ವಿವಸ್ವತೆ ನಮಃ, ಬ್ರಹ್ಮಭಾಸ್ವತೆ ನಮಃ, ವಿಷ್ಣು ತೇಜಸೇ ನಮಃ, ಜಗದ್ಧಾತ್ರೇ ನಮಃ ಹೇಳಿಕೊಂಡು ಕರ್ಮ ಪ್ರಕಾರ ಶುಚೇ ನಮಃ, ಸವಿತ್ರೇ ನಮಃ, ಕರ್ಮಸಾಕ್ಷಿಣೇ ನಮಃ ಅಂತ ಎದ್ದು ನಿಂತು 7 ಸತಿ ನಮಸ್ಕಾರ ಮಾಡಲಿಕ್ಕೆ. ಮತ್ತು ಅದು ಯೋಗದ ಪ್ರಕಾರದಲ್ಲಿ ತಲೆ ಮೇಲೆ ಕೈ ಹಾಕಿ ಕಾಲಿನಲ್ಲಿ ತಂದು ಮತ್ತು ಒಂದು ಕಾಲು ಹಿಂದೆ ಹಾಕಿ ಮತ್ತು ಹೀಗೆ ಅದೆಲ್ಲ ಇರಲಿ, ಅದು ಬೇಡ ಹೇಳುವುದಲ್ಲ, ಅದು ಬೆನ್ನೆಲ್ಲ ಸರಿ ಮಾಡಲಿಕ್ಕೆ ನಮಗೆ ಸರಿಯಾಗಬೇಕಾಗಿಲ್ಲ. ವಿಶೇಷವಾದ ನಮಸ್ಕಾರಗಳು ಮಾಡಲಿಕ್ಕಿರುವಂತೆ ಮಾಡಿದರೆ ಆಯಿತು. ಅಷ್ಟಾಂಗ ಮತ್ತು ಪಂಚಾಂಗದ ನಮಸ್ಕಾರ ಮಾಡುವ ಕಥೆ ಅದು ವಾಸ್ತವವಾಗಿ. ಅಲ್ಲಿ ಹಿಂದೊಬ್ಬರು ಪ್ರಶ್ನೆ ಕೇಳಿದರು, ಅಷ್ಟಾಂಗ ಎಲ್ರಿಗೂ ಗೊತ್ತುಂಟು. ಉರಸ, ಶಿರಸ, ದೃಷ್ಟಿಯ, ಮನಸ, ವಚಸಾದತ, ಪದ್ವ್ಯಾಂ, ಕರಾಭ್ಯಾಂ, ಜಾನುಭ್ಯಾಂ, ಇದಿಷ್ಟು ಅಷ್ಟಾಂಗ ನಮಸ್ಕಾರದ ಕ್ರಮ. ಇದರಲ್ಲಿ ಉರಸ ಇಲ್ಲ, ಶಿರಸ ಉಂಟು, ದೃಷ್ಟಿಯ, ಮನಸ, ವಚಸ ಉಂಟು, ಆನಂತರ ಪದ್ಭ್ಯಾಮ್ ಉಂಟು, ಕರಾಭ್ಯಾಮ್ ಇಲ್ಲ. ಇದು ಪಂಚಾಂಗಕ ಸ್ಮೃತಃ ಅಂತ ಸ್ತ್ರೀಣಾಮ್ ಅಂತ. ಹಾಗಾಗಿ ಹೆಂಗಸರು ನಮಸ್ಕಾರ ಮಾಡುವಾಗ ಕಾಲನ್ನು ಮೇಲೆತ್ತಿಕೊಳ್ಳುವುದು, ಗಂಟು ಮುಟ್ಟಿರ್ತದೆ ಕಾಲಿನದ್ದು, ಪಾದ ನೆಲಕ್ಕೆ ತಾಗಿರುವುದಿಲ್ಲ, ಬೀಳಿಸ್ತಿದೆ. ಯಾಕೆ? ಅವಳು ಸ್ತ್ರೀ ಆದ್ದರಿಂದ, ಭೂಮಿಯು ಮಾತೆ ಆದ್ದರಿಂದ, ಸ್ತ್ರೀ ಆದ್ದರಿಂದ ಅವಳು ಸ್ತ್ರೀಯ ಎದೆಯನ್ನಾಗಲಿ ಅಥವಾ ಕಾಲನ್ನಾಗಲಿ ಸ್ಪರ್ಶ ಮಾಡುವುದನ್ನು ಒಪ್ಪುವುದಿಲ್ಲ ಅವಳು ಅಂತೇಳಿ. ಈಗ ಒಂದು ಕ್ರಮ. ಇದು 2 ಪ್ರಣಾಮದ ಬಗ್ಗೆ ನಾನು ಮುದ್ರಾ ಸಮೀಕ್ಷೆಯಲ್ಲಿ ಬೇಕಾದಷ್ಟು ಪ್ರಮಾಣಗಳ ಚಿಂತನೆಗಳ ಚಿತ್ರಗಳನ್ನೆಲ್ಲ ಕೊಟ್ಟಿದ್ದೇನೆ. ಟೋಟಲಿ ಮುಂದಕ್ಕೆ ಸೂರ್ಯನ ಚಿಂತನೆ ಡೈರೆಕ್ಟಾಗಿ ನಮಸ್ಕಾರ ಮಾಡಲಿಕ್ಕೆ. ತದ್ವೈ ದೇವಸ್ಯ ಸವಿತು ವರೆಣ್ಯಂ ಭರ್ಗ ಉತ್ತಮಂ ಸದಾ ಧೀಮಹಿ ತೇ ರೂಪಂ ಧಿಯೋ ಯೋನಃ ಪ್ರಭಾತಿ. ಇದು ವೇದವ್ಯಾಸರು ಕೊಟ್ಟ ಪದ್ಮಪುರಾಣದ ಮಾತು, ಎಲ್ಲರೂ ಹೇಳಬೇಕಾದ ಚಿಂತನೆ. ಸೂರ್ಯನ ನಡುವಿರತಕ್ಕಂಥ ತೇಜಸ್ಸನ್ನು ನಾರಾಯಣನನ್ನು ಚಿಂತನೆ ಮಾಡುತ್ತೇನೆ ಅಂತ ಆಚಾರ್ಯ ಮಧ್ವರು ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣಮಯವವು ಧೃತಶಂಖ ಚಕ್ರ ಅಂತ ಚಕ್ರಶಂಖ ಗದಾ ಪದ್ಮಧಾರಿಯಾದ ಸೂರ್ಯಮಂಡಲ ಮಧ್ಯವರ್ತಿಯಾದ ನಮ್ಮ ಹೃದಯ ಮಂಡಲದಲ್ಲೇ ಸೂರ್ಯ ಇದ್ದಾನೆ. ಹಾಗಾಗಿ ಅಲ್ಲಿಯೇ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗುವಂತೆ ನಾರಾಯಣನ ಅನುಸಂಧಾನವನ್ನು ಇದರ ಬಗ್ಗೆ ಸಂಧ್ಯಾ ಸಮೀಕ್ಷೆಯಲ್ಲಿ ಬೇಕಾದಷ್ಟು ಚಿಂತನೆ ಕೊಟ್ಟಿದ್ದೇನೆ. ಅಂತೂ ಯುಗಾದಿಯ ಎದುರಲ್ಲಿ ಚಿಂತನೆ ಮಾಡೋದರಲ್ಲಿ ಅರ್ಥ ಔಚಿತ್ಯ ಇದೆ. ನೆಕ್ಸ್ಟ್ ಹಾಗೆಯೇ ಯುಗಾದಿಯಲ್ಲಿ ಮಾಡಬೇಕಾದ ಬ್ರಹ್ಮನ ಪೂಜೆ ತಪ್ಪಿ ಹೋದ ಕೆಲಸ. ಸೂರ್ಯನಿಗಾದರೂ ಕೈ ಮುಗಿಯುವರಿದ್ದಾರೆ, ವಿಷು ಅಂತ ಹೇಳಿಕೊಂಡು, ಸಂಕ್ರಮ ಹೇಳಿಕೊಂಡು, ಹಬ್ಬ ಅಂತ ಹೇಳಿಕೊಂಡು ಸುಮಾರು ಜನ ಕೆಲಸ ಮಾಡ್ತಾರೆ. ಆದರೆ ಬ್ರಹ್ಮನನ್ನು ಮಾತಾಡಿಸುವವರೇ ಇಲ್ಲ. ಇಡೀ ಸಂವತ್ಸರದ ಚಿತ್ರದ ಒಡೆಯನೇ, ಜಗತ್ತನ್ನು ಕೊಟ್ಟವನೇ ಸಸರ್ಜ ಅಂತ ಮೊದಲೇ ಹೇಳಿದೆ. ಚೈತ್ರೇ ಮಾತಿ ಜಗದ್ ಬ್ರಹ್ಮ ಸಸರ್ಜಾದು ಅಂತ ಮೊದಲೇ ಶ್ಲೋಕ ಹಾಕಿದ್ದೇನೆ, ತೋರಿಸಿಕೊಟ್ಟಿದ್ದೇನೆ. ಅಂಥ ಬ್ರಹ್ಮನನ್ನು ಮರಿಲಿಕ್ಕಿಲ್ಲ. ಬ್ರಹ್ಮನ ಪೂಜೆಯನ್ನು ಯಾರು ಮಾಡ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಪ್ರಮಾಣಗಳು ನಾನು ಯುಗಾದಿ ಕೊಡುವಾಗಲೇ ಕೊಟ್ಟಿದ್ದೇನೆ. 10-20 ವರ್ಷದ ಮುಂಚೆ ಪರ್ವ ಸಮೀಕ್ಷೆ ಹಾಕಿದ್ದೇನೆ. ಇಷ್ಟೆಲ್ಲ ವಿವರಣೆ ಕೊಡಲಿಕ್ಕೆ ಪುರುಸೋತಿರಲಿಲ್ಲ, ಕೊಡಲಿಲ್ಲ, ಪುಸ್ತಕ ಕೊಟ್ಟಿದ್ದೇನೆ. ಹಾಗಾಗಿ ಬ್ರಹ್ಮನನ್ನು ಅಷ್ಟಕಮಲದಲ್ಲಿ, ಬಿಳಿ ಕಮಲದ ಮಧ್ಯದಲ್ಲಿ ಬ್ರಹ್ಮ ಕುಳಿತಾಗಿ ಚಿಂತನೆ ಮಾಡಿ ಋಗ್ವೇದಂ ಪೂರ್ವ, ಇಲ್ಲಿ ಪ್ರಮಾಣ ಹಾಕಿದ್ದೇನೆ, ಕಾರಿಕೆ ಹಾಕಲಿಲ್ಲ. ಪೂರ್ವಪತ್ರೆ ಅಂದರೆ ಮೊದಲ ಎಸಳಿನಲ್ಲಿ ದಳದಲ್ಲಿ, ಪೂರ್ವದ ದಳದಲ್ಲಿ ಋಗ್ವೇದಾಯ ನಮಃ, ಯಜುರ್ವೇದಾಯ ನಮಃ, ಸಾಮವೇದಾಯ ನಮಃ, ಅಥರ್ವೇದಾಯ ನಮಃ, ಅಂಗೇಭ್ಯೋ ನಮಃ. ಆಗ್ನೇಯದಲ್ಲಿ ಬಂದಾಗ ಅಂಗಗಳು, ವೇದಾಂಗೇಭ್ಯೋ ನಮಃ, ಧರ್ಮಶಾಸ್ತ್ರೇಭ್ಯೋ ನಮಃ, ಅನಂತ ಪುರಾಣೇಭ್ಯೋ ನಮಃ, ನ್ಯಾಯವಿಸ್ತರೇಭ್ಯೋ ನಮಃ ಹೇಳಿಕೊಂಡು ಎಲ್ಲ ನ್ಯಾಯ ಅಂದರೆ ಮೀಮಾಂಸಾ ನ್ಯಾಯ ಉಚ್ಯತೆ ಅಂತ ತತ್ವಶಾಸ್ತ್ರಗಳು, ಉತ್ತರ ಮೀಮಾಂಸ, ಪೂರ್ವಮೀಮಾಂಸ, ನಡುಮೀಮಾಂಸ ಅಂತೆಲ್ಲ ಉಂಟು. ಹಾಗೆಲ್ಲ ಬ್ರಹ್ಮಸೂತ್ರಾದಿಗಳು ಬರಲಿಕ್ಕೆ ಉಂಟು. ಹಾಗೆ ಎಲ್ಲ ಗ್ರಂಥಗಳ ನಡುವೆ ಮಧ್ಯೆ ಬ್ರಹ್ಮ ಅಂತ ಹೇಳಿ ಬ್ರಹ್ಮನ ಚಿಂತನೆ ಮಾಡಿ ಬಹಳ ಸುಂದರವಾದಂಥ ಬ್ರಹ್ಮದೇವರ ಆರಾಧನೆಯನ್ನು ಮಾಡಲಿಕ್ಕೆ ಬರ್ತದೆ. ರಂಗೋಲೆ ಹಾಕಿ ಚಂದ ಮಾಡಿ ಬ್ರಹ್ಮಪೂಜೆ ಯುಗಾದಿ ಮಾಡಿ ಪಾಯಸ ಇತ್ಯಾದಿಗಳನ್ನು ವಾಸುದೇವನಿಗೆ ಸಮರ್ಪಣೆ ಮಾಡಿ ತಿನ್ನುವುದರಲ್ಲಿ ಅರ್ಥ ಇರ್ತದೆ. ಅಷ್ಟಪತ್ರಗಳಲ್ಲಿ ವಿಶ್ವಾದಿಗಳನ್ನು ಚಿಂತನೆ ಮಾಡಿ ನಾರಾಯಣನನ್ನು ಯೋಚನೆ ಮಾಡಲಿಕ್ಕೆ ಬರ್ತದೆ. ನೆಕ್ಸ್ಟ್ ಬ್ರಹ್ಮನಿಗೆ ಅಂಗಪೂಜೆ ಮೊದಲಿಂದ ಪೂರ್ತಿಯಾಗಿ ಅಂಗಾಂಗಗಳಿಗೆ ಒಂದು ವಿಸ್ತಾರವಾಗಿ ಬ್ರಹ್ಮನ ಚಿಂತನೆ ಮಾಡೋದಾದರೆ ಬ್ರಹ್ಮಣೇ ನಮಃ ಪಾದವು ಪೂಜೆಯಾಮಿ ಅಂತ ಶುರು ಮಾಡಿ ಇಲ್ಲಿ ಕಾರಿಗೆ ಕೊಟ್ಟಿದ್ದೇನೆ, ಕಷ್ಟ ಇಲ್ಲ. ಆದ್ದರಿಂದ ಪುರೋಹಿತರಲ್ಲಿ ಕರೆದು ಅದೆಂಥದ್ದು ಕೇಳಬೇಕಾಗಿಲ್ಲ. ಅವರು ತಪ್ಪು ಓದುವುದಕ್ಕಿಂತ ನಾವೇ ಸರಿ ಓದಿ ಹೇಳಲಿಕ್ಕೆ ಬರ್ತದೆ. ಕೊನೆಗೆ ಕ್ರಮ ಪ್ರಕಾರವಾಗಿ ಅವನಿಗೆ ಪಂಚವತ್ರಾಯ ನಮಃ ಶಿರಃ ಪೂಜೆಯಾಮಿ, 5 ತಲೆಯವನಿಗೆ ನಾನು ನಮಸ್ಕರಿಸಿದ್ದೇನೆ. ಹೌದಲ್ಲ ಮಾರೆ, ಬ್ರಹ್ಮನಿಗೆ 4 ತಲೆಯ 5 ತಲೆಯ ಕನ್ಫ್ಯೂಸ್. ಅದಕ್ಕೆ ನಾನು 5 ತಲೆ ಬ್ರಹ್ಮನನ್ನು ಹುಡುಕಿ ಕೊಟ್ಟಿದ್ದೇನೆ. 4 ಕಡೆಯಲ್ಲಿ ಸುತ್ತಲೂ 4 ತಲೆವನಿಗೆ ಮತ್ತೊಂದು ಊರ್ಧ್ವ ತಲೆ, ಮೇಲಿನಿಂದ ಪಂಚಮ ವೇದ ಬಂದತ್ತು. ಇತರ ಶಾಸ್ತ್ರಗಳ ಚಿಂತನೆ ಅಲ್ಲಿಂದ ಬಂದಿದೆ. ಹಾಗಾಗಿ 5 ತಲೆಯು ಚತುರ್ಮುಖನಿಗೆ ಇದೆ ಎನ್ನುವುದನ್ನು ಅನುಸಂಧಾನ ಮಾಡಿ ಅವನ ಪೂಜೆಯನ್ನು ಮಾಡಲಿಕ್ಕುಂಟು. ಕೈಯಲ್ಲಿ
ವೇದಾದಿಗಳನ್ನು ಹಿಡಿದ ಚತುರ್ಮುಖನ ಚಿಂತನೆ ಮಾಡಿ ಅವನಿಗೂ ಅರ್ಘ್ಯ ಮಾಡಲಿಕ್ಕೆ ಉಂಟು. ನೆಕ್ಸ್ಟ್ ನಮೋ ವಿಶ್ವಸೃಜೇ ತುಭ್ಯಂ ಸತ್ಯಾಯ ಪರಮಾತ್ಮನೇ ದೇವಾಯ ದೇವಪತೆ ಜ್ಞಾನಾನಾಂ ಪತಯೇ ನಮಃ. ಮುಖ್ಯವಾಗಿ ಜ್ಞಾನದ ಅರಸನೇ ಎನ್ನುವುದೇ ಚಿಂತನೆ. ಹಂಸದ ವಾಹನನಾಗಿ ನಿಂತ ಚತುರ್ಮುಖನಿಗೆ ಕ್ರಮಬದ್ಧವಾಗಿ ನಾವು ಕೈಯಲ್ಲಿಯೂ ಬೊಗಸೆ ತುಂಬ ಅರ್ಘ್ಯ ಕೊಡ್ಬೋದು, ಶಂಖದಲ್ಲಿಯೂ ಕೊಡಲಿಕ್ಕೆ ಬರ್ತದೆ ಅಂತ ಹೇಳಿ ಎರಡು ಪ್ರಕಾರದಲ್ಲಿ ತೋರಿಸಿಕೊಟ್ಟಿದೆ ಅರ್ಘ್ಯ ಪ್ರದಾನದ ವ್ಯವಸ್ಥೆ. ಪೂಜೆಯ ಲೆಕ್ಕಾಚಾರದಲ್ಲಿ ಮಾಡಿದಾಗ ಶಂಖದಲ್ಲಿ ಅರ್ಘ್ಯ ಕೊಡಲಿಕ್ಕೆ ಬರ್ತದೆ. ನಾವು ನಮ್ಮ ಲೆಕ್ಕಾಚಾರದಲ್ಲಿ ಕೊಡುವಾಗ ಅರ್ಘ್ಯೆಯನ್ನು ಕೈಯಲ್ಲಿ ಅಂಜಲಿಯಲ್ಲಿ ಕೊಡಲಿಕ್ಕೆ ಆಗ್ತದೆ, ಸರೋವರದಲ್ಲಿ ನದಿ ತೀರದಲ್ಲಿ ಎಲ್ಲ ಕೊಡುವಾಗ. ಅದರಂತೆ ಮತ್ತೊಂದು ಮಾತು, ಹಿರಣ್ಯಗರ್ಭ ಪುರುಷ ಪ್ರಧಾನ ಅವ್ಯಕ್ತ ರೂಪದದ್ದು ಪ್ರಸಾದ ಸುಮುಖೋ ಭೂತ್ವ ಪೂಜಾಂ ಗೃಹಣ ನಮೋಸ್ತುತೆ ಅಂತ ಅವನ ಒಂದು ವಿಶೇಷವಾದಂತಹ ಗಾಯತ್ರಿ ಮಂತ್ರವನ್ನು ಪುರಾಣ ಕೊಟ್ಟಿದೆ ನಮಗೆ. ಅದನ್ನು ಪ್ರೆಸೆಂಟ್ ಮಾಡಿದ್ದೆ ನಾನು. ಪದ್ಮೋದ್ಭವಾಯ ವಿದ್ಮಹೆ ಅಂತ ಭಾಳ ಚಂದವಾದ ಸೃಷ್ಟಿಯನ್ನು ಹೇಳುವ ಚಿಂತನೆ. ಆನಂತರ ವೇದವಕ್ತರಾಯ ಧೀಮಹಿ, ಅವನ ವರ್ಕ್ ಏನು ಕೇಳಿದರೆ ಇಡೀ ಜಗತ್ತಿಗೆ ವೇದವನ್ನು ಕೊಟ್ಟದ್ದು ಜ್ಞಾನರೂಪ ಅಂತ. ಅಂತಹ ಪೂರ್ಣ ಜೀವ ಅಂತೇಳಿಗೆ ತನ್ನ ಬ್ರಹ್ಮ ಪ್ರಚೋದಯದ ಒಂದು ಗಾಯತ್ರಿನ ಒಂದು ಔಚಿತ್ಯ. ಬ್ರಹ್ಮ ಗಾಯತ್ರಿ ಒಂದೊಮ್ಮೆ ಚಿಂತನೆ ಮಾಡೋದಾಗಿದ್ದರೆ ಈ ರೀತಿಯಾಗಿ ಅವನ ಸೃಷ್ಟಿ, ಅವನ ಬಿತ್ತರ, ಅವನ ನಿಜವಾದ ರೂಪ, ಅಸ್ತಿತ್ವ, ಪೂರ್ಣತ್ವ, ಜೀವನಲ್ಲಿ ಪೂರ್ಣನು ಅಂತ. ನೆಕ್ಸ್ಟ್ ಆವತ್ತು ಮಾಡಬೇಕಾದ್ದು ಪಂಚಾಂಗ ಶ್ರವಣ. ಪಂಚ ಅಂಗಗಳು ಅಂದರೆ ಪ್ರತಿನಿತ್ಯದ್ದು ಅಂತ ಅರ್ಥ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಇದು ಡೈಲಿ ಚೇಂಜ್ ಆಗ್ತದೆ. ಅದರಿಂದ ಇದು ಪಂಚಾಂಗ. ಇಲ್ಲದಿದ್ದು ನಿಜವಾಗಿ 10 ಉಂಟು ಇದರಲ್ಲಿ, ಇನ್ನು 5 ಇದೆ. ಇನ್ನು 5 ಯಾವುದು ಕೇಳಿದರೆ ಇದು ಸೇರಿಕೊಂಡದ್ದು, ಪಕ್ಷ ಬಂದದ್ದು, ಅದು ತಿಥಿಯಿಂದ ಬಂದದ್ದು ಅಂದಾಗ ತಿಥಿಗಳು ಪೂರ್ಣ ಆಗದದ್ದು ಮಾಸದಲ್ಲಿ. ಹಾಗಾಗಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಡದಲ್ಲಿ ತಿಥಿ ಬಂದದ್ದು ಪಕ್ಷದಲ್ಲಿ, ಪಕ್ಷ ಸೇರಿದ್ದು ಮಾಸದಲ್ಲಿ, ಮಾಸ ಸೇರುವುದು ಋತುವಿನಲ್ಲಿ, ಋತು ಸೇರಿದ್ದು ಅಯನದಲ್ಲಿ, ಅಯನ ಸೇರಿದ್ದು ವರ್ಷದಲ್ಲಿ. ಹಾಗಾಗಿ 5 ಸೇರಿಕೊಂಡಿದೆ ಅಲ್ಲಿ. ವರ್ಷದಲ್ಲಿ ಅಯನ, ಅಯನದಲ್ಲಿ ಋತು, ಋತುವಿನಲ್ಲಿ ಮಾಸ, ಮಾಸದಲ್ಲಿ ಪಕ್ಷ, ಒಂದು ಪಕ್ಷದಲ್ಲಿ ಮತ್ತು 15 ತಿಥಿ ಬಂದದ್ದು. ಅದನ್ನು ತಿಥಿವಾರ ನಕ್ಷತ್ರ ಯೋಗ ಕಾರಣಗಳು ಡೈಲಿ ಚೇಂಜಸ್ ಆಗ್ತದೆ. ದಿನ ಅದನ್ನು ಯಾಕೆ ನೋಡುವುದು ಕೇಳಿದರೆ ಅದೊಂದು ಲಾಭ. ನಮಗೆ ನಾಳೆಯಿಂದ ಲಾಭ ಪಡಿಬೋದು. ತಿಥೇಶ್ಚ ಶ್ರಿಯಮಾಪ್ನೋತಿ, ದುಡ್ಡು ಬರಬೇಕಾ ಇವತ್ತು ಯಾವ ತಿಥಿಯಿಂದ ನೋಡಬೇಕು ನೀವು ಪ್ರತಿನಿತ್ಯ. ಯಾಕೆ ಆ ತಿಥಿ ದೇವತೆಗಳು ನಮ್ಮನ್ನು ಪ್ಲೀಸ್ ಮಾಡ್ತಾರೆ ಅಂತ ಅರ್ಥ ತಿಳ್ಕೊಂಡದ್ದಕ್ಕೆ. ಹಾಗಾದರೆ ನಮಗೆ ಬಹಳ ಕಾಲ ದುಡ್ಡು ಬಂತು ಸಮ ಮಾರೇರೆ, ಸತ್ತದ್ದು ಬೇಗ ಆಗಿಬಿಟ್ರೆ ಅದಕ್ಕೆ ವಾರಾದ ಆಯುಷ್ಯವರ್ಧನ, ವಾರ ಯಾವುದು ಅಂತ ನೋಡಿ ತುಂಬ ದಿನ ಬದುಕ್ತೀರಿ ದುಡ್ಡಿಗೆ ಅನುಕೂಲವಾಗಿ. ಆದ್ದರಿಂದ ಪ್ರತಿನಿತ್ಯ ವಾರ ಯಾವುದು ಅಂತ ನೋಡಲಿಕ್ಕೆ ಬರ್ತದೆ. ಯಾಕೆ ಆ ವಾರದ ದೇವತೆ ಯಾರು ಚಿಂತನೆ ಮಾಡಲಿಕ್ಕೆ ಆಗ್ತದೆ, ಅವನ ಅನುಗ್ರಹ ಪಡೀಲಿಕ್ಕೆ ಆಗ್ತದೆ, ಕೈ ಮುಗಿಲಿಕ್ಕೆ ಸಿಗ್ತದೆ ಅಂತ. ನಕ್ಷತ್ರಾದ ಹರತೆ ಪಾಪಂ, ಆಯುಷ್ಯ ಕೊಟ್ಟಿದ್ದಾನೆ, ಎಲ್ಲ ಬೆಡ್ರಿಡನ್ ಆಗಿ ಇದ್ದರೆ ಅದು ಪ್ರಯೋಜನ ಇಲ್ಲ. ಅದಕ್ಕೇನು ನಕ್ಷತ್ರ ಅಂತ ನೋಡಿ ನಿಮಗೆ ಅದಕ್ಕೆ ಕಾರಣವಾದ ಪಾಪ ಎಲ್ಲ ದೂರ ಹೋಗ್ತದೆ, ಸಿನ್ಸ್ ಎಲ್ಲ ಇಲ್ಲ ಆಗ್ತದೆ, ಕ್ಲಿಯರ್ ಆಗ್ತೀರಿ, ನೀವು ಶುದ್ಧರಾಗಿ ಬದುಕಲಿಕ್ಕೆ ಆಗ್ತದೆ. ಆನಂತರ ಮುಂದೆ ಯೋಗ ಅದು ರೋಗ ನಿವಾರಣಂ, ಪಾಪ ಬರಲಿಕ್ಕೆ ಕಾರಣ ರೋಗವೇ, ಹಾಳಾಗಲಿಕ್ಕೆ ಕಾರಣ ಮೈ ಹುಷಾರಿಲ್ಲ ಹೇಳೋದು, ಅದು ರೋಗ ನಿವೃತ್ತಿ ಆಗಲಿಕ್ಕೆ ಯೋಗ ಯಾವುದು ಅಂತ ಹೇಳ್ತಾರೆ. ಇವತ್ತಿನ ಯೋಗ ಯಾವುದು ಕೇಳಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಆಗ್ತದೆ. ಇವತ್ತು ಧನಯೋಗ ಅಂತ ಬರೆದಿದ್ದಾರೆ ಇದರಲ್ಲಿ ಹೇಳ್ತಾರೆ, ಪ್ರೆಡಿಕ್ಟ್ ಅಲ್ಲದು ಪ್ರಯೋಜನ ಇಲ್ಲ. ಹಾಗೆ ಮತ್ತು ಕರಣವನ್ನು ಕೇಳಿದರೆ ಆವತ್ತಿನ ಕೆಲಸ ಡನ್ ಆಗಿ ಹೋಗ್ತದೆ. ಹೀಗೆ ಪಂಚಾಂಗ ಓದುವುದು ಯಾಕೆ ಕೇಳಿದರೆ ದಿನನಿತ್ಯ ಅವ್ರ ಮೇಲೆ ನೋಡ್ತಾರೆ, ಇವತ್ತು ಯಾವ ಯೋಗ ನೋಡುವ ಅಂತೇಳಿ, ಅವರಲ್ಲಿ ಪಂಚಾಂಗ ಉಂಟು. ಹೀಗಾಗಿ ಈಗ ನೋಡಿ ಪ್ರಯೋಜನ ಆಗೋದಿಲ್ಲ. ಬೆಳಿಗ್ಗೆ ಎದ್ದಾಗ ಸೂರ್ಯೋದಯದ ಹೊತ್ತಿನಲ್ಲಿ ನಮ್ಮ ಜಪ ಮುಗಿದಾಗ ಇವತ್ತಿನ ದಿನಚರಣ ಏನು ಯೋಚನೆ ಮಾಡಬೇಕು, ಡೈರಿ ಲೆಕ್ಕ ಮಾಡುವ ಹಾಗೆ. ಹೀಗೆ ಪಂಚಾಂಗ ಶ್ರವಣ ಮಾಡಿದರೆ ನಮಗೆ 5 ಲಾಭ ಆಗ್ತದೆ. ಪ್ರತಿನಿತ್ಯ ಎಲ್ಲರೂ ನೋಡಬೇಕಾದ್ದು, ಕೇಳಬೇಕಾದ್ದು ವಾಸ್ತವವಾಗಿ. ಇದರ ಒಟ್ಟಿಗಿರುವಂಥದ್ದು ಯಾವುದು ಕೇಳಿದರೆ ತಿಥಿರ್ವಾರಶ್ಚ ನತ್ರತ್ರಂ ಕಾಲಹ, ಇವೆಲ್ಲ ನಿಜವಾಗಿ ಭಗವನ್ಮಯ ಆಗಿದೆ. ಎಲ್ಲ ಸೇರಿಕೊಂಡು ಏನೆಲ್ಲ ಉಂಟು, ಯೋಗ ಕರ್ಣ ಏವಚ ಅಂತ, ತಿಥಿರ್ವಾರಶ್ಚ ನತ್ರಂ ಯೋಗ ಕರ್ಣ ಏವಚ ಕಾಲೋ ವಿಷ್ಣುಮಯ ಪ್ರೋಕ್ತಃ ಅಂತ. ಇನ್ನು ಆನಂತರದ 5 ಸಹ ಮಾಸ, ಪಕ್ಷ, ಋತು, ಅಯನ, ಅಬ್ಧ, ಅಭಿದಹ ಅಂತ. ಹಾಗಾಗಿ 10 ರೂಪದಲ್ಲಿ ಕಾಲನೇ ಇದ್ದಾನೆ. ಕಾಲನಲ್ಲಿ 10 ಪ್ರಕಾರಗಳಿವೆ. ಅದರಲ್ಲಿ 360 ಸ್ಟ್ರೋಕ್ಸ್ಗಳಿವೆ, 3 ನಾಭಿ ಇದೆ, 6 ಋತುಗಳಿವೆ, 12 ಗೆರೆಗಳಿವೆ. ಅಧಿಕ ಮಾಸ ಸೇರಿಕೊಂಡ್ರು ಸಹ ಇನ್ಸರ್ಟ್ ಆಗಿದೆ. ಯಾಕೆ ಒಂದೇ 2 ಸತಿ ಓದೋದು ನಾವು, ಅಧಿಕ ಜ್ಯೇಷ್ಠ ಮಾಸ ಅಂತ. ಹಾಗಾಗಿ ಅಷ್ಟೆಲ್ಲ ಲೆಕ್ಕಾಚಾರದಲ್ಲಿ ಬರುವ 3 ಕಾಲಗಳನ್ನು ಕಂಟ್ರೋಲ್ ಮಾಡುವ ಸೃಷ್ಟಿ ಸಂಹಾರಗಳಲ್ಲಿ ನೆಲೆಗೊಂಡಿರತಕ್ಕಂಥ ಪ್ರಣವ, ಅದರ ವಿಸ್ತಾರದಲ್ಲಿ ಭಗವಂತನ ವಿಶ್ವ ತೇಜಸ ಸ್ವಪ್ನ ಕಂಟ್ರೋಲ್ ಮಾಡತಕ್ಕ ರೂಪಗಳ ಜೊತೆಯಲ್ಲಿ ಪ್ರಾಜ್ಞನ ಚಿಂತನೆ, ಹೀಗೆ 3 ಹೊತ್ತಿನ ಅನುಸಂಧಾನ, ಉದಯಿಸುತ್ತಾನೆ, ನಡುವಿನಲ್ಲಿ ಬೆಳಗ್ತಾನೆ, ಮತ್ತು ಸಂಜೆ ಮಾಡ್ತಾನೆ ಅಂತ ಸೂರ್ಯನ ಚಿಂತನೆಯಲ್ಲಿ ಹೀಗೆ ಇಡೀ ಕಾಲಚಕ್ರದ ಒಂದು ಪರಿಕಲ್ಪನೆ. 360 ಪರ್ವಾಂತ ಷಣ್ಣಾಭಿತ್ರಿವಿ ಅಂತ ಹೇಳಿಕೊಂಡು ಎಲ್ಲ ವೇದಗಳು ಚಿಂತನೆ ಮಾಡಿವೆ. ಹಾಗೆ ಕಾಲಚಕ್ರನ ಚಿಂತನೆ ಹಾಕಿ ಪಂಚಾಂಗವನ್ನು ಶ್ರವಣ ಮಾಡಲಿಕ್ಕೆ ಆವತ್ತು ಯುಗಾದಿ ದಿವಸ ಉಂಟು ಅಂತ ತೋರಿಸಿಕೊಟ್ಟಿದ್ದೇನೆ. ಮುಂದೆ ಈ ಎಲ್ಲರೂ ನಿರೀಕ್ಷೆ ಮಾಡುವಂತಹ ಒಂದು ದೊಡ್ಡ ಕೋಷ್ಟಗೆ ಇಲ್ಲಿ ಉಂಟು. ಇದರಲ್ಲಿ ಹೆಚ್ಚು ಪೆಟ್ಟು ತಿನ್ನುವುದು ನಾನಿರುತ್ತೇನೆ.
ಇದರಲ್ಲಿ ಏನಾಗಿದೆ ಕೇಳಿದರೆ ಆಗಲೇ ಹೇಳಿದ್ದೀನಿ, ನೀವು ಯಾವ ರಾಶಿಯಿಂದ ನೆನಪಿಟ್ಟುಕೊಳ್ಳಿ ಅಂತ. ಯಾವ ರಾಶಿಯವರಿಗೆ ಎಷ್ಟು ಈ ವರ್ಷದಲ್ಲಿ ಲಾಭ ಉಂಟು, ಎಷ್ಟು ನಷ್ಟ ಉಂಟು ಅಂತ ಒಂದು ಪಟ್ಟಿ, ಆಯವ್ಯಯ ಪಟ್ಟಿ. ಇದು ರಾಶಿಗೆ ಸಂಬಂಧಪಟ್ಟು, ರಾಶಿಯಲ್ಲಿ ನಕ್ಷತ್ರ ಸೇರಿರುವುದರಿಂದ ಆ 2-3 ನಕ್ಷತ್ರವರಿಗೆ ಅವರಿಗೆ ಅದೇ ವ್ಯವಸ್ಥೆ. ಯಾಕೆಂದರೆ ಅವರವರ ದೃಷ್ಟಿಯ ಮೇಲೆ ನಿಂತಿದೆ ರಾಶಿಯಲ್ಲಿ. ಆನಂತರ ಆಯವ್ಯಯ ಮಾತ್ರ ಅಲ್ಲದೆ ಇನ್ನೊಂದಾಗಿದ್ದೇನೆ, ಗೌರವ ಮತ್ತು ನಿಂದೆ. ಅವರಿಗೆ ಎಷ್ಟು ಜನ ಸನ್ಮಾನ ಮಾಡ್ತಾರೆ, ಎಷ್ಟು ಜನ ಅವಮಾನ ಮಾಡ್ತಾರೆ ಅಂತ. ಸ್ತುತಿ ಮತ್ತು ನಿಂದೆ ಎಷ್ಟುಂಟು ಅವರಿಗೆ ಸಿಗ್ತದೆ ಅಂತ, ಎಲ್ಲಿ ಹೇಗೆ ಆಗ್ತದೆ ಅಂತ ಅದನ್ನು ಆ್ಯಡ್ ಮಾಡಿದ್ದೇನೆ. ಇದರಲ್ಲಿ ಮೀನರಾಶಿಯವರಿಗೆ ನಾನು ರೈಟ್ ಹಾಕಿಬಿಟ್ಟಿದ್ದೇನೆ, ಅವರು ಪಾಸ್ ಎಲ್ಲದರಲ್ಲಿ. ಯಾರಾದರೂ ಮೀನರಾಶಿಯವರಿದ್ದರೆ ಅವರಿಗೆ ಲಾಭಕ್ಕಿಂತ ನಷ್ಟ ಕಡಿಮೆ, ಆನಂತರ ನಿಂದೆಗಿಂತ ಗೌರವ ಜಾಸ್ತಿ. ಆದ್ದರಿಂದ ಎಲ್ಲ ರೈಟ್ ಆದವರು ಯಾರು ಕೇಳಿದರೆ ಮೀನರಾಶಿಯವರು, ಅವರು ಜಾಕ್ಪಾಟ್ ಅವರು. ಈ ವರ್ಷದ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಹೆಚ್ಚಿನ ಲಾಭ ಎಲ್ಲ ಇದೆ, ಹೆಚ್ಚಿನ ಮರ್ಯಾದೆ ಇದೆ. ನಷ್ಟಕ್ಕಿಂತ ಮರ್ಯಾದೆ ತೆಗೆಯುವುದಕ್ಕಿಂತ ಹೆಚ್ಚವರಿಗೆ ಸನ್ಮಾನಗಳು ಬರ್ತವೆ. ಆನಂತರ ಆಗ್ಬೋದು ಯಾರು ಕೇಳಿದರೆ ಸಿಂಹರಾಶಿಯವರು, ಅವರಿಗೆ ಸ್ಟಾರ್ ಹಾಕಿದ್ದೇನೆ. ಅವರಿಗೆ ನಷ್ಟವೂ ಲಾಭವೂ ಒಂದೇ ಬಗೆ ಇದೆ, ಅವರಿಗೆ ಗೌರವ ನಿಂದೆಯೂ ಒಂದೇ ಬಗೆ ಇದೆ, ಸಮಾನ ಇದೆ. ಪ್ಲಸ್ ಆರ್ ಮೈನಸಲ್ಲಿ ಏನು ಕಳ್ಕೊಳ್ಳುವುದು ಬರುವಂಥದ್ದು ಏನಿಲ್ಲ. ಅದು ಸಿಂಹರಾಶಿಯವರು ಓಕೆ ಆಗ್ಬೋದು. ಮತ್ತು ರೆಡ್ಡಲ್ಲಿ 4 ರಾಶಿಯವರಿಗೆ ಹಾಕಿಬಿಟ್ಟಿದ್ದೀನಿ, ಮಿಥುನ, ಕರ್ಕಾಟಕ ಮತ್ತು ಮಕರ, ಕುಂಭ. ಮಕರ ಹೌದು, 3 ರಾಶಿಯವರು ಮಾತ್ರ ಪಾಪ 2 ಕಡೆಯಲ್ಲಿಯೂ ಸೋತವರು, ನಷ್ಟವನ್ನು ಅನುಭವಿಸುವವರು, ನಿಂದೆಯನ್ನು ಕೇಳುವವರು ಅಂದರೆ ಅವರು. ಮತ್ತು ಉಳಿದವರಿಗೆ ಒಂದಲ್ಲ ಒಂದು ಉಂಟೇ ಉಂಟು, ಒಂದು ನಷ್ಟ ಇದೆ, ಒಂದು ನಿಂದೆ ಇದೆ. ಹಾಗಾಗಿ ಕ್ಲಿಯರ್ ಕಟ್ ಯಾರಿಗೆ ಕೇಳಿದರೆ ಮೀನದವರಿಗೆ ಮಾತ್ರ. ಸಿಂಹದವರು ಓಕೆ ಎಂದು ಅವರಿಗೆ ಎಂಥ ತೊಂದರೆ ಇಲ್ಲ, ಮಿಡ್ಲ್ ಒನ್ ಅವರು. ಇನ್ನು ಎಲ್ಲ ನೋಡಿಕೊಂಡ್ರೆ ಕೆಂಪು ರಾಶಿಯವರು ಸ್ವಲ್ಪ ಜಾಗ್ರತೆ, ಅವರಿಗೆ 2 ಕಡೆಯಲ್ಲಿ ಪೆಟ್ಟುಂಟು ಅಂತ ಅರ್ಥ. ಮತ್ತು ಉಳಿದವರು ತೊಂದರೆ ಇಲ್ಲ. ನೋಡಿ ಪಾಸ್ ಆಗೋದು ಎಷ್ಟು ಕಷ್ಟ ಉಂಟು. 4 ಇನ್ನೂ ಒಂದು ಯಾವುದಾದ್ರೂ ನಾನು ಅದರಲ್ಲಿ ಅವಕಾಶಗಳು ಕೊಟ್ಟಿದ್ದರೆ ಇನ್ನೂ ಸಾರ್ಟ್ 1 ಸಿಗುವವರು ಕಷ್ಟ. ಮೀನರಾಶಿ ಎಂಥದ್ದು ಇಲ್ಲ ಅಂತ ಹೇಳೋದು ಒಂದು ದೊಡ್ಡ ವಿಷಯ ನೋಡಿ ಸರ್. ಇದು ಆಯಾ ವ್ಯಯಗಳು. ಕೃಷ್ಣ ಮೆಸೇಜ್ ಕೊಡ್ತಾನೆ, ನೋಡಿ ಇದನ್ನು ಓದಿದೆಯಲ್ಲ, ಬಾ ಗೀತೆಯನ್ನು ಕೇಳುವಂಥ, ಕೋಟಿ ಗೀತಾ ಲೇಖನ ಯಜ್ಞಕ್ಕೆ ಬಾ ಅಂತಾನೆ. ಯಾಕೆ ಕೇಳಿದರೆ ನೋಡಿ ಅವನ ವಾಕ್ಯ ನೋಡಿ, ತುಲ್ಯ ನಿಂದ ಸ್ತುತಿರ್ಮೌನಿ ಭಕ್ತಿಮಾನ್ ಮೇ ಸಮಿಪ್ರಿಯೋ ನರಹ. ಯಾರು ನಿಂದೆಯನ್ನು ಮತ್ತು ಸ್ತುತಿಯನ್ನು ಸಮವಾಗಿ ನೋಡ್ತಾರೆ ಅವರು ನನ್ನ ಇಷ್ಟದವ ಅಂತೇಳಿ. ಯಾಕೆ? ನನ್ನನ್ನು ಅವನು ಪ್ರೀತಿಸ್ತಾನ, ನನಗೆ ಅವನಿಷ್ಟ. ಸಮವಾಗಿ ಯಾರೋ ಹೊಗಳಿದ ತಕ್ಷಣ ಬಲ್ಲಿರೇನಯ್ಯ ಇರುವಂಥ ಸ್ಥಳ ಮಾಡಲಿಕ್ಕಿಲ್ಲ. ಇದೆಲ್ಲ ದೇವರು ಕೊಟ್ಟ ಭಾಗ್ಯ ಅಂತ ತಿಳ್ಕೊಳ್ಬೇಕು. ನಿಂದೆ ಮಾಡಿದರೆ ನನ್ನದೇನೋ ತಪ್ಪಿದೆ, ಭಗವಂತ ಸರಿ ಮಾಡಿಸಿ ಅನ್ನೋ ಅಂತ ಅವನು ಇಷ್ಟಪಡಬೇಕು. ಹಾಗೆ ದೇವರು ಹೇಳ್ತಾನೆ, ಯಾರು ಬೀಗುವುದಿಲ್ಲ, ಯಾರು ಬಾಗುವುದಿಲ್ಲ ಅವನು ನನಗಿಷ್ಟ ಅಂತಾನೆ. ಭಕ್ತಿಮಾನ್, ನನ್ನನ್ನು ಪ್ರೀತಿಸಬೇಕು ಅವನು ಒಳ್ಳೆಯವ. ಅದನ್ನು ದೇವರು ಮೆಸೇಜ್ ಕೊಡ್ತಾನೆ. ಇದನ್ನು ನೋಡಿ ಅಯ್ಯೋ ಅಳುವುದಲ್ಲ, ಅದನ್ನು ಸಮನಾಗಿ ನೋಡಿಕೋ. ಮತ್ತು ನನಗೆ ಇನ್ನೊಂದು ಗೆರೆ ಹೇಳ್ತಾನೆ ಅವನು, ಯಾವುದು ಸುಖ ದುಃಖೆ ಸಮಯ ಕೃತ್ವ ಲಾಭ ಲಾಭೋ ಜಯ ಜಯವು. ಲಾಭ ನಷ್ಟ ಅದೆನ್ನತ್ತು ಒಂದು ಯೋಚನೆ ಮಾಡಬೇಡ, ಎಲ್ಲ ಸರಿ ಮಾಡಿಕೊಂಡೆ. ಸಮಯ ಕೃತ್ವ ಜಯಾಜಯವು, ಸೋಲು ಗೆಲುವು ಯಾವುದನ್ನು ಸಹ ನೀನು ಸಮನಾಗಿ ನೋಡಿಕೋ. ಆಗ ನೀನು ಹಾಗೆ ಹೋರಾಟ ಮಾಡಿ ಯುದ್ಧಸ್ವ. ಹಾಗೆ ನೀನೊಂದೊಮ್ಮೆ ಅದನ್ನು ಸಮನಾಗಿ ನೋಡಿಕೊಂಡು ಬದುಕನ್ನು ನೀನು ಹೋರಾಟದಲ್ಲಿ ಇಟ್ಟುಕೊಂಡ್ರೆ ನೈವಂ ಪಾಪಂ ಮಾಪ್ಸಿಸಿ, ನಿನಗೆಂಥದ್ದು ಕೆಡುಕಾಗುವುದಿಲ್ಲ ಅಂತ. ಇದು ಅವನ ಮೆಸೇಜ್, ಅದಕ್ಕೆ ಹಾಕಿದ್ದೇನೆ. ಕೃಷ್ಣನ ಮೆಸೇಜ್. ಅರ್ಜುನನ ಕರೆದು, ಅರ್ಜುನ ನಾವೇ ಪ್ರತಿನಿಧಿಗಳು, ನರ ಪ್ರತಿನಿಧಿ ಅವನು. ನಮ್ಮನ್ನು ಕರೆದು ಕೃಷ್ಣ ಬೇರೆಳೆ ಎತ್ತಿ ಹೇಳ್ತಾನೆ, ಇದು ಲೆಕ್ಕ ಸಮೌಂಟ ಎಲ್ಲ ಕೇಳಲಿಕ್ಕೆ ಹೋಗಬೇಡ, ನನ್ನ ಕೆಲಸ ಮಾಡು ಅಂತ. ಅದಕ್ಕೆ ಚೆನ್ನಾಗಿ ಅವ ಕೈ ತೋರಿಸಿ ನೋಡು, ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭ. ನಿನಗೆ ಟ್ಯಾರಿಫ್ ಕೊಟ್ಟಿದ್ದೇನೆ, ಪಟ್ಟಿ ಇಟ್ಟಿದ್ದೇನೆ, ಇದರ ಆಚೆಗೆ ನನ್ನ ಮಾತನ್ನು ಸಹ ಕೊಟ್ಟಿದ್ದೇನೆ, ನೀನು ಅದಕ್ಕೆ ಸಮನಾಗಿ ಬದುಕು, ಒಳ್ಳೆಯವನಾಗು ಅಂತ. ನಾವು ಇಡೀ ಸಂವತ್ಸರದ ಮೆಸೇಜ್ ಏನು ಕೇಳಿದರೆ ಈ ಟ್ಯಾರಿಫ್ ನೋಡುವುದರಲ್ಲಿ ಅಲ್ಲ, ತಾಲೀಮು ಹೇಗೆ ಉಂಟೊಂದು ಯೋಚನೆ ಮಾಡಿ ಚಿಂತನೆ ಮಾಡೋದಲ್ಲ, ನಿಜವಾಗಿ ಬದುಕಿನಲ್ಲಿ ನಾವು ಅದನ್ನು ಓವರ್ಕಮ್ ಮಾಡಿಕೊಂಡು ಬಂದಾಗ ಹಿಗ್ಗದೆ, ಹೋದಾಗ ಬಗ್ಗದೆ, ಬಹಳ ಚಂದವಾಗಿ ಕುಗ್ಗದೆ, ಸಮಾನವಾಗಿ ಬ್ಯಾಲೆನ್ಸ್ ಆಗಿ ಬದುಕಿದರೆ ಏನೂ ಆಗುವುದಿಲ್ಲ. ಯಾಕೆ? ಉಂಟೇ ಉಂಟು ಚಕ್ರ ಅಂತ ಹೇಳಲಿಕ್ಕೆ. ಈ ನಾನು ಆಯವ್ಯಯ ಪಟ್ಟಿಯನ್ನೇ ಹೆಚ್ಚಿನವರು ಕೊನೆಗೆ ಇಟ್ಕೊಳ್ತಾರೆ, ಆನಂತರ ಮತ್ತೆ ಮುಗಿಯಿತು ಅಂತ ಹೋಗ್ತಾರೆ. ಆದರೆ ಅದನ್ನು ಮೊದಲಿಗೆ ತೋರಿಸಿ ನಾನು ಮುಂದೆ ಚಿಂತನೆ ಕೊಡ್ತೇನೆ. ಈಗ ನಾನು ಉಳಿಸಿಕೊಂಡ ವಿಷಯ ಹೇಳಿದ್ದೇನೆ. ನೆಕ್ಸ್ಟ್ ಸಂಕಲ್ಪ ಅಂತ ಹೇಳಿದ್ದೇನೆ. 10 ಕೆಟಗರಿಗಳನ್ನು ಗಮನಿಸಬೇಕು, ಗುರುತಿಸಬೇಕು ಅಂತ. ಇದಕ್ಕೊಂದಿಷ್ಟು ಪಟ್ಟಿಗಳನ್ನು ಕೊಟ್ಟಿದ್ದೇನೆ. ಸಂಕಲ್ಪ ಮಾಡಬೇಕಾ? ಮಾಡಿದರೆ ಆಗದ ಸೀದ ಕೆಲಸ. ಸಂಕಲ್ಪ ಹೇಳಬೇಕಾ? ಮಾಡುವುದಿಲ್ವಾ? ಮಾಡುವಾಗ ಗೊತ್ತಾಗೋದಿಲ್ವಾ? ಸಂಕಲ್ಪಕ್ಕೆಲ್ಲ ಇವತ್ತೆಂಥದ್ದು ಎಲ್ಲಿ ಎಲ್ಲ ಹೇಳಬೇಕಾ? ತಿಥಿ ವಾರ ನಕ್ಷತ್ರ ಯೋಗರಣ ಎಲ್ಲ ಹೇಳದೆ ಆಗೋದಿಲ್ವಾ? ಕಾಲದ ನೆನಪೇನು, ದೇಶದ ಕಥೆ ಏನು ಅಂತ ಹೇಳಿದರೆ ಬೇಕೋ ಬೇಡವೋ ಎನ್ನುವುದಕ್ಕೆ ಇವರೆಲ್ಲ ಹೇಳಿಕೊಂಡಿದ್ದಾರೆ. ಮಾರ್ಕಂಡೇಯ ಆಗಲಿ, ಪುರಾಣ ಆಗಲಿ, ಭವಿಷ್ಯವಾಗಲಿ, ಪ್ರಯೋಗವಾದ ದೀಪಕಿನಾಗಲಿ ಎಲ್ಲ ತೋರಿಸಿಕೊಟ್ಟ ಕತೆ. ಸಂಕಲ್ಪ ಮೂಲಃ ಕಾಲೋ ವೈ ಯಜ್ಞಾ ಸಂಕಲ್ಪ ಸಂಭವಾ ವ್ರತ ನಿಯಮ ಧರ್ಮೋಚ ಸರ್ವೇ ಸಂಕಲ್ಪಜಾ ಸ್ಮೃತ. ಎಂಥ ಮಾಡೋದಾದರೂ ಸಂಕಲ್ಪ ಬೇಕೆ. ಸಂಕಲ್ಪ ಚ ತಥಾ ಕುರಿಯಾತು ಸ್ನಾನ ದಾನ ವ್ರತಾಧಿಕಂ. ಮೀಲಿಕ್ಕೂ ಬೇಕು, ಜಪಕ್ಕೂ ಬೇಕು, ದಾನಕ್ಕೂ ಬೇಕು, ವ್ರತಕ್ಕೂ ಬೇಕು. ಅನ್ಯಥಾ ಪುಣ್ಯಕರ್ಮಾಣಿ ನಿಷ್ಫಲಾನಿ ಭವಂತಿ.
ಒಂದೊಮ್ಮೆ ನೀನು ಎಂಥದ್ದು ಹೇಳದಿದ್ದರೆ ಆ ದೇವತೆಗಳ ನೆನಪು ಮಾಡಿಕೊಳ್ಳದಾಗಿ ಆಗುವುದಿಲ್ಲ, ವಾಸ್ತವವಾಗಿ ಕಾಲಚಕ್ರದ ಚಿಂತನೆ ಬರುವುದಿಲ್ಲ ಆಗುತ್ತೆ, ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ ಅಂತ. ಸಂಕಲ್ಪೇನ ವಿನಾರಾಜನ್ ಯತ್ಕಿಂಚಿತ್ ಕುರುತೆ ನರಹ, ಅವು ಏನಾಗುತ್ತೆ ಕೇಳಿದರೆ ಅದರದ್ದು ಪೂರ ಪುಣ್ಯದಲ್ಲಿ ತಸ್ಯ ಧರ್ಮಸ್ಯ ಅರ್ಧಕ್ಷಯೋವೇತ್. ಫಲಂ ಮಾಡಿದ್ದರ ಫಲದ ಅಲ್ಪ, ಎಷ್ಟೇ ಮಾಡಿರಲಿ ಅದರದ್ದು ಅರ್ಧ ಧರ್ಮನಿಗೆ ಯಮಧರ್ಮನಿಗೆ ತಗೊಂಡ್ಬಿಡ್ತಾನೆ, ಅಂದರೆ ಕಟ್ಟು ಮಾಡಿ ಕೊಡ್ತಾನೆ ನಮಗೆ ವಾಸ್ತವವಾಗಿ. ಹಾಗಾಗಿ ಮಾಸ ಪಕ್ಷ ತಿಥೀನಾಂಚ ನಿಮಿತ್ತಾನಾಂಚ ಸರ್ವಶಃ ಉಲ್ಲೇಖನ ಕುರ್ವಾಣ ನ ತಸ್ಯ ಫಲಭಾಗ್ವೇತ್. ಒಂದೆರಡು ಹೇಳಿದರೆ ಆಗುವುದಿಲ್ಲ, ಪೂರ ಹೇಳಬೇಕು. ಎಂತ ಪೂರ ಕೇಳಿದರೆ ಅದಕ್ಕೆ ಕೊನೆಯಲ್ಲಿ ಪಟ್ಟಿ ಪೂರ ಕೊಟ್ಟಿದ್ದೇನೆ. ಅಬ್ದಾಯನಾದಿ ಎಷ್ಟೆಲ್ಲ ಉಂಟು ಅಂತ, ವರ್ಷ, ಅಯನ, ಋತು, ಮಾಸ, ಪಕ್ಷ, ತಿಥಿ, ನಕ್ಷತ್ರ, ವಾರ, ಯೋಗ, ಕರ್ಣ 10 ಘಟಕಗಳು ಹೇಳಬೇಕು. ದಶಯತಿ ಸರ್ವಮುದ್ದಿ, ಇನ್ನೆಂತ ಹೇಳೋದು ಬೇಡ, ಅಷ್ಟು ಸಾಕು ಹೇಳಿದರೆ. ಅದು ಹೇಳಿದ್ದಷ್ಟೇ ಅವರು ಹೇಳಲಿಕ್ಕೆ, ಇಷ್ಟು ಹೇಳಿಕೊಂಡು ದಶಯತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮೋಚ್ಯತೆ. ಇಡೀ ಆಗಲೇ ನಾನು ಹೇಳಿದ್ದೆ ಕಂಟ್ರೋಲರ್ ಹೇಗಿರ್ತದೆ ಅಂತ, ಯಾವ ವರ್ಷ, ಆದ್ದರಿಂದ ಪರಾಭವ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತೌ, ಚೈತ್ರ ಮಾಸೆ, ಶುಕ್ಲಪಕ್ಷೆ, ಪ್ರತಿಪತ್ತಿತೌ ಅಂತ ಹೇಳ್ತಾ ಕ್ರಮಪ್ರಕಾರ ಅಶ್ವಿನಿ ನಕ್ಷತ್ರೆ, ಅವತ್ತು ಅಶ್ವಿನಿ ನಕ್ಷತ್ರ, ಗುರುವಾಸರೆ ಅಂತ ಹೇಳಿಕೊಂಡು ಕ್ರಮಬದ್ಧವಾಗಿ ಹೇಳಬೇಕಾದ ಕಥೆಯನ್ನೆಲ್ಲ ಹೇಳಿಕೊಳ್ಳಬೇಕು ಅಂತ ಹೇಳಿದರೆ ಪುಣ್ಯಪೂರ ಬರ್ತದೆ ಅಂತ. ಮುಂದೆ ನೋಡುವ. ಅಷ್ಟು ಸಂವತ್ಸರಗಳನ್ನು ಒಟ್ಟು ಮಾಡಿದ ಪಟ್ಟಿ ಅದು. 60 ಸಂವತ್ಸರಗಳು. ನೀವು ಯಾವ ಸಂವತ್ಸರ ಹುಟ್ಟಿದ್ದೀರಿ ನನಗೆ ಗೊತ್ತಿಲ್ಲ, ಹಾಗಾಗಿ ಇಲ್ಲಿರತಕ್ಕ ಪಟ್ಟಿಯಲ್ಲಿ 1 ರಿಂದ 60ರವರೆಗೆ ಯಾರಿದ್ದಾರೆ ಅಂತ ಹೇಳಿದ್ದೇನೆ. ವಾಸ್ತವವಾಗಿ ಇದೆಲ್ಲ ಸುಗುಣಮಾಲೆಯಲ್ಲೆಲ್ಲ ನಾನು ಕೊಟ್ಟಿದ್ದೇನೆ ನೋಡುವವರಿಗೆ. ಇದೆಲ್ಲಿ ಉಂಟು ಪಟ್ಟಿ ಅಂತೇನು ಹುಡುಕುವುದೆಲ್ಲ ಬೇಡ, ತಿಳ್ಕೊಳ್ಳಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಅವರನ್ನು ಬೇವು ಬೆಲ್ಲದೊಟ್ಟಿಗೆ ನೆನಪಿಸಿಕೊಂಡಿದ್ದೇನೆ ಮುಂದಕ್ಕೆ. ಇನ್ನು ಸಂವತ್ಸರಕ್ಕೆ ಮತ್ತು ಅಯ್ಯನಕ್ಕೆ ಯಾರು ದೇವತೆಗಳು ಅಂದರೆ ಸಂವತ್ಸರೋ ವೈ ಪ್ರಜಾಪತಿ ಹಿಂದ. ವಾಸ್ತವವಾಗಿ ಚಕ್ರೆ ಸಂವತ್ಸರಂ ಪ್ರಬಂಧ ಇಡೀ 10 ಘಟಕಗಳಲ್ಲಿ ಒಡೆಯ ಯಾರು ಕೇಳಿದರೆ ಹರಿವಂಶ ಹೇಳ್ತಾರೆ ಸಂವತ್ಸರವೇ ಒಡೆಯ ಅಂತೆ. ವಾಸ್ತವವಾಗಿ ಸಂವತ್ಸರ ಯಾರು ಕೇಳಿದರೆ ಸ್ವಯಂ ಸಂವತ್ಸರ ಹರಿಗಿಂತ ವರಾಹ ಪುರಾಣ ಹೇಳ್ತಾರೆ. ಸಂವತ್ಸರ ಅಂದರೆ ದೇವರೇ. ಸಮ್ ಅಂದರೆ ವತ್ಸ ಅಂದರೆ ರಾ ಅಂದರೆ ಸಮ್ ಅಂದರೆ ಪೂರ್ಣನಾದವನನ್ನು, ಜೀವಪೂರ್ಣನಾದವನು, ವತ್ಸ ಅಂದರೆ ಮಗುವನ್ನಾಗಿ ಮಾಡಿಕೊಂಡು ಕುಣಿದವನು, ಕುಣಿಸಿದವನು ಅಂತ. ಪೂರ್ಣವಾಗಿ ವತ್ಸನನ್ನಾಗಿ, ವತ್ಸ ಅಂದರೆ ಮಗು, ಚತುರ್ಮುಖನನ್ನು ಜೀವನಲ್ಲಿ ಪೂರ್ಣನಾದ ಚತುರ್ಮುಖನನ್ನು ಮಗನಾಗಿ ಪಡೆದವನು ಸಂವತ್ಸರ ನಾರಾಯಣ. ನಮ್ಮನ್ನೆಲ್ಲ ಮಕ್ಕಳಂತ ನೋಡಿಕೊಳ್ಳುವನಾದ್ರಿಂದಲೂ ನಾರಾಯಣ ಸಂವತ್ಸರ. ಆನಂತರ ಚತುರ್ಮುಖನು ಭಗವಂತನ ಪೂರ್ಣವಾದ ಮಗುವಾಗಿ ಆನಂದವನ್ನು ಪಡೆದನಾದ್ದರಿಂದ ಚತುರ್ಮುಖನಿಗೂ ಸಂವತ್ಸರ ಅಂತ ಹೆಸರು. ಅದರಿಂದ ಪುರುಷೋ ವೈ ಸಂವತ್ಸರ ಅಂತ ಶತಪಥ ಬ್ರಾಹ್ಮಣ ಹೇಳ್ತದೆ. ಬ್ರಹ್ಮ ಸಂವತ್ಸರ ಮಮೆ ಅಂತ ಅಥರ್ವೇದೋ ಹೇಳ್ತದೆ. ಬ್ರಹ್ಮನನ್ನೇ ಸಂವತ್ಸರ ಅಂತ ಕರೆದದ್ದು ಅಂತ. ಸಂವತ್ಸರೋ ವೈ ಪ್ರಜಾಪತಿ ಅಂತ ಚತುರ್ಮುಖನನ್ನು ಪ್ರಶ್ನೋಪನಿಷತ್ ಸಂವತ್ಸರ ಅಂದಿದೆ. ಹೀಗೆ ಸಂವತ್ಸರಗಳಿಗೆ ನಾರಾಯಣ ಮತ್ತು ಬ್ರಹ್ಮ ಅಧಿದೇವತೆಗಳು. ಬ್ರಹ್ಮನದ್ದು ಇನ್ನೊಂದು ಹಿಂದಿನ ಯೋಚನೆ ಪ್ರಾಣ ಮತ್ತು ಭಾರತಿ. ಹಾಗಾಗಿ ಪ್ರಾಣ ಮತ್ತು ಭಾರತೀಯರನ್ನು ನಾರಾಯಣನ ತೊಡೆಯಲ್ಲಿ ಕೂತವರ ಚಿತ್ತನ್ನು ಕೊಟ್ಟಿದ್ದೇನೆ. ಇವರು ಯಾಕೆ ಇದ್ದಾರೆ ಕೇಳಿದರೆ ಅವರು ಅಯನಗಳಿಗಿದ್ದಾರೆ. ಅಯನಗಳಿಗೆ ಯಾರು ದೇವರು ಕೇಳಿದರೆ ಬಲಭದ್ರಂತತಾ ಕೃಷ್ಣಂ ಕೀರ್ತೇದ್ ಅಯನದ್ವಯೇ. ಉತ್ತರಾಯಣ ದಕ್ಷಿಣಾಯನಕ್ಕೆ ಕೃಷ್ಣ ಮತ್ತು ಬಲರಾಮನನ್ನು ಚಿಂತನೆ ಮಾಡಬೇಕು. ಬಲರಾಮನಲ್ಲಿ ಭಗವಂತನ ವಿಶೇಷವಾದ ಆವೇಶ ಉಂಟು ಅಂತ. ಹಾಗೆಯೇ ಸಂವತ್ಸರಸ್ಥೋ ಭಗವಾನ್ ವಾಗೀರವು ಅಯನ ಸ್ಥಿತವು. ಚತುರ್ಮುಖ ಬ್ರಹ್ಮ ಆಗಲಿ ಅದು ಭಗವಂತಾಗಿ ಸಂವತ್ಸರ ಆದರೆ, ಉತ್ತರಾಯಣ ದಕ್ಷಿಣಾಯನಕ್ಕೆ ವಾಕ್ ಮತ್ತು ಈರ ಅಂದರೆ ಸಮೀರ. ಪ್ರಾಣ ಮತ್ತು ಭಾರತೀಯರು 2 ಅಯನಗಳಿಗೆ ಅಧಿಪತಿಗಳು, ಅಂದರೆ ಪ್ರಾಣ ಭಾರತೀಯರ ಚಿತ್ರ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಮಾಸಸ್ಥಿತಸ್ಸ ಭಗವಾನ್, ತಿಂಗಳಲ್ಲಿ ದೇವರಾದರೆ ಅದು 2ರಲ್ಲಿ ಪಕ್ಷಯೋಹು ವಾಕ್ಷ ಮಾರುತಃ. ಶುಕ್ಲಪಕ್ಷ ಕೃಷ್ಣ ಪಕ್ಷದಲ್ಲಿ ಪ್ರಾಣ ಮತ್ತು ಭಾರತೀಯರು ಅದು ನೋಡಲಿಕ್ಕೆ. ಅಹೋರಾತ್ರೇ ಚ ಭಗವಾನ್, ಇಡೀ ದಿನದಲ್ಲಿ ಭಗವಂತ ಆದರೆ ಪ್ರಾಣ ಅಹನಿ, ಹಗಲಿನಲ್ಲಿ ಪ್ರಾಣ, ಅತಾಸ ವಾಕ ನಿಶಿ, ಭಾರತಿ ರಾತ್ರಿಯಲ್ಲಿದ್ದಾಳೆ. ಹೀಗೆ ಇಡೀ ಘಟಕದಲ್ಲಿ ದಿನದಲ್ಲಿ ಹಗಲು ರಾತ್ರಿಯಲ್ಲಿ ಪ್ರಾಣ ಭಾರತೀಯರು, ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ಪ್ರಾಣ ಭಾರತೀಯರು, ಅದರಂತೆ ಅಯನದಲ್ಲಿ ಉತ್ತರಾಯಣ ದಕ್ಷಿಣದಲ್ಲಿ ಪ್ರಾಣ ಭಾರತೀಯರು. ಇದನ್ನು ನೋಡಿಕೊಳ್ಳುವುದೇ. ಆದ್ದರಿಂದ ಈಗ ಉತ್ತರಾಯಣ ಹೇಳಿದ್ರೆ ಏನು ಲಾಭ ಕೇಳಿದರೆ ಪ್ರಾಣನ ಪ್ರೀತಿ, ದಕ್ಷಿಣಾಯನ ಹೇಳಿದರೆ ಭಾರತೀಯ ಪ್ರೀತಿ. ಟೋಟಲಿ ತಿಂಗಳು ಶುಕ್ಲ ಎಲ್ಲ ಪಕ್ಷ ಯಾಕೆ ಹೇಳೋದು ಕೇಳಿದರೆ ಇಷ್ಟಕ್ಕೆ. ಯಾವುದಾದ್ರೇನು ಮಾರ್ಯಾರೆ, ಚಂದ್ರ ಇಲ್ವೋ ಗೊತ್ತಾಗೋದಿಲ್ಲ, ಇಲ್ಲಿ ಗೊತ್ತಾಗೋದಿಲ್ಲಲ್ಲ. ಹೇಳುವುದರಿಂದ ಈ ದೇವತೆಗಳ ಸ್ಪರ್ಶ ಆಗ್ತದೆ, ನೆನಪಾಗ್ತದೆ. ಈಗ ಮುಂದೆಲ್ಲ ಅವರದ್ದು ಪಟ್ಟಿಯೇ ಈಗ ಅಷ್ಟೇ. ನೆಕ್ಸ್ಟ್ ಮೊದಲಿಂದ ಕೊಟ್ಟಿದ್ದೇನೆ ಸಂವತ್ಸರಕ್ಕೆ. ಇನ್ನೊಂದು ಏನು ಹೆಸರು ಅಂತ ಕೊಟ್ಟಿದ್ದೇನೆ, ಅದು 2ನೇ ಕಾಲಮ್, ವರುಷ ಅಂತ ಕರೀತಾರೆ ಅಂತ. ಅದರಲ್ಲಿ ದೇವರು ಯಾರು ಅಂತ, ಸಂವತ್ಸರನೇ ದೇವರು. ಅದಕ್ಕೆ ದೇವತೆ ಯಾರು ಅಂತ, ಚತುರ್ಮುಖ ಬ್ರಹ್ಮ. ಹಾಗೆ ಉತ್ತರಾಯಣ ದಕ್ಷಿಣಾಯನಕ್ಕೆ ಮಕರ ಸಂಕ್ರಮಣ ಕರ್ಕ ಸಂಕ್ರಮ ಅಂತ ಕರೀತಾರೆ. ದೇವರು ಯಾರು, ಬಲರಾಮ ಮತ್ತು ಕೃಷ್ಣ ಅಂತ. ದೇವತೆ ಯಾರು, ಪ್ರಾಣ ಮತ್ತು ಭಾರತಿ ಅಂತ ಹೇಳಿ ಆಯಿತು. ಹೀಗೆ ವಸಂತಾದಿ 6 ಋತುಗಳು,
ಅದನ್ನು ಕರೆಯುವುದು ಲೋಕದಲ್ಲಿ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ. ಅದಕ್ಕೆ ದೇವರ ರೂಪಗಳು ಯಾವುದು ಅಂತ ಒಂದು ಹೊಸತ್ತು ನೋಡಲಿಕ್ಕೆ, ನಿಮಗೆ ನೆನಪು ಮಾಡಲಿಕ್ಕೆ. 6 ಋತುಗಳಲ್ಲಿ ಮಾಧವ, ಪುಂಡರೀಕಾಕ್ಷ, ಭೋಗಶಾಹಿ, ಪದ್ಮನಾಭ, ಋಷಿಕೇಶ, ತ್ರಿವಿಕ್ರಮ, ಇದು ಗಮನಿಸಬೇಕಾತ್ತು. ಅದರ ನಂತರದಲ್ಲಿ 6 ಜನ ದೇವತೆಗಳು: ಕಾಮ, ಅಗ್ನಿ, ವರುಣ, ಗೌರಿ, ಸರ್ಪ, ಈಶ್ವರ. ಇದು ಋತುಗಳಲ್ಲಿ ದೇವರು ಮತ್ತು ದೇವತೆಗಳು ಎರಡನ್ನು ಯೋಚನೆ. ಇದು ಒಂದು ಟ್ಯಾಲಿ ಇಟ್ಕೊಂಡ್ರೆ, ಒಂದು ಕೈಯಲ್ಲಿ ಇಟ್ಟುಬಿಟ್ರೆ ಪಟ್ಟಿ, ದಿನ ಪಂಚಾಂಗ ಓದುವಾಗ ಯಾವ ಋತುವಿಗೆ ಯಾರು ಅಂತ ಪಂಚಾಂಗದಲ್ಲೆಲ್ಲ ಬರೆಯುವುದಿಲ್ಲ. ಅವರು ವಸಂತ ಋತು ಮಾತ್ರ ಬರೀತಾರೆ. ನಾವೇ ಅದನ್ನು ಅಂಟಿಸಬೇಕು, ನಾವೇ ನಮ್ಮ ಪುಸ್ತಕದಲ್ಲಿ ಬರ್ಕೊಳ್ಬೇಕು. ಅವರಿಗೆ ಸ್ವಲ್ಪ ಹೆಚ್ಚಿರ್ತದೆ ಬುದ್ಧಿವಂತಿಗೆ. ಹಾಗಾಗಿ ನಾವೇ ಅಲ್ಲಿ ಯಾರು ದೇವತೆಗಳು, ಯಾರು ಮಾಸಾದಿ ಬರೀಲಿಕ್ಕೆ ಕಷ್ಟಪಡ್ತಾರೆ. ಈಗೊಂದು ಅದು ಬರೀಲಿಕ್ಕೆ ಶುರು ಮಾಡಿದ್ದು. ಕೆಲವರು ಮಾಸಾದಿ ಬರೆಯುವಾಗಲೂ ಅವರ ಹೆಂಡತಿಯನ್ನು ಬರೆಯುವುದಿಲ್ಲ. ಅದು ಈಗ ಮಹಿಳಾ ಸಬಲೀಕರಣ, ಹೆಂಡತಿ ಸಮೇತ ನಾರಾಯಣ ರೂಪ ಚಿಂತನೆ ಮಾಡಲಿಕ್ಕೆ ಉಂಟು. ಅದನ್ನು ನಾನು ಆದಷ್ಟು ಕೊಡ್ತಾ ಇದ್ದೇನೆ. ಹಾಗಾಗಿ ಇಲ್ಲಿ ಎಲ್ಲ ಪಟ್ಟಿ ಉಂಟು. ಈ ಬಾರಿ ಪಟ್ಟಿಯನ್ನು ನೋಡಿಕೊಂಡ್ರೆ ಇನ್ನು ಪಂಚಾಂಗದಲ್ಲಿ 4 ಪುಟ ಜಾಸ್ತಿ ಆಗುವ. ಇದನ್ನು ಕೊಟ್ಟರೆ ಧರ್ಮಕ್ಕೆ ಸಿಗ್ತದೆ. ಇದನ್ನು ಹಾಕಿಬಿಟ್ಟರೆ ಅವರು ಅದನ್ನು ನೋಡಿಕೊಳ್ತಾರೆ. ನಾವು ಮೇಲೆ ಬರೆಯದಿದ್ದರು ಅವರಾದರೂ ಓದಿಕೊಳ್ತಾರೆ. ಮುಂದಕ್ಕೆ ಋತುಗಳ ನಂತರದಲ್ಲಿ ಪಕ್ಷದ್ದಾಗಿದ್ದೇನೆ, ಶುಕ್ಲ ಮತ್ತು ಕೃಷ್ಣ ಪಕ್ಷ. ಅದಕ್ಕೆ ಶುದ್ಧ, ಬಹುಳ ಅಂತ ಕರೀತಾರೆ ಸಾಮಾನ್ಯ ಲೋಕದಲ್ಲಿ. ಅನಿರುದ್ಧ, ಪ್ರದ್ಯುಮ್ನ ಭಗವಂತನ ರೂಪಗಳು. ಹಾಗೆ ಪ್ರಾಣಭಾರತಿ ಹೇಳಿ ಆಯಿತು. ಮುಂದೆ ಕಾಲಾಂಶದಲ್ಲಿ ಬರುವಂಥದ್ದು ಈಗ ಮಾಸಗಳು. ಮಾಸದಲ್ಲಿ ಕೆಳಗಿನವರೆಗೆ ಅಧಿಕ ಮಾಸದವರೆಗೂ ಹಾಕಿದ್ದೇನೆ. ಚೈತ್ರ ಮಾಸಕ್ಕೆ ಯಾರಿದ್ದಾರೆ, ಇದನ್ನು ಸಂಸ್ಕೃತದಲ್ಲಿ ಕರೆಯುವುದು ಹೇಗೆ ಅಂದರೆ ಮಧು, ಮಾಧವ, ಶುಕ್ರ, ಶುಚಿ, ನಭ, ನಭಸ್ಯ, ಇಶ, ಊರ್ಜ, ಸಹ, ಸಹಸ್ಯ, ತಪ, ತಪಸ್ಯ ಅಂತ ಸಂಸ್ಕೃತದಲ್ಲಿ ಆ ಮಾಸವನ್ನು ಕರೀತಾರೆ. ಹಾಗೆ ಹೇಳಿದ್ದೇನು, ಚಿತ್ರಾ ನಕ್ಷತ್ರದಲ್ಲಿ ಹುಣ್ಣಿಮೆ ಬರಲಿಕ್ಕೆ ಹೋಗಿ ಚೈತ್ರ ಅಂತ ಕರೆದದ್ದು. ಅದು ಮಾಸದ ಹೆಸರಲ್ಲ ನಿಜವಾಗಿ, ಅದು ಲಕ್ಷಣ ಅಷ್ಟೇ. ವಿಶಾಖ ನಕ್ಷತ್ರದಲ್ಲಿ ಚಂದ್ರ ಬರಲಿಕ್ಕೆ ಹೋಗಿ ವೈಶಾಖ ಅಂತ ನಾವು ಕರೆದೆವು, ಅದಲ್ಲ. ನಿಜವಾಗಿ ಹೆಸರೇನು ಕೇಳಿದರೆ ಯಾರ ಹತ್ರ ಹೇಳಿಕ್ಕೆ ಗೊತ್ತಿಲ್ಲ. ಅದು ಜನವರಿ ಅಲ್ವಾ, ಫೆಬ್ರವರಿ, ಅದು ಎಂಥದ್ದು ಹೆಸರ ಕರ್ಮ, ಅದಲ್ಲವೇ ಅಲ್ಲ. ಹಾಗಾಗಿ ಹೆಸರಾಗುವುದು ಯಾವುದು ಕೇಳಿದರೆ ಮಧುಶ್ಚ, ಮಾಧವಶ್ಚ, ವಾಸಂತಿಕವು ಋತು. ಅವರು ಋತುವನ್ನು ಹೇಳ್ತಾರೆ ಯಾವುದು ಏನಿತ್ತು ಅಂತೇಳಿ. ಅದನ್ನು ನಾವು ಕಲೀಲೇ ಇಲ್ಲ ವಾಸ್ತವವಾಗಿ. ಶುಚಿಶ್ಚ, ಶುಕ್ರಶ್ಚ ಅಂತ ಹೇಳಿಕೊಂಡು ಇದಕ್ಕೆಲ್ಲ ಹೆಸರು ಕೊಟ್ಟಿದ್ದಾರೆ ವೇದದಲ್ಲಿ. ಅದಾದರೂ ತಿಳ್ಕೊಳ್ಳಿ ಹೇಳಿ. ವೇದದಲ್ಲಿ ಮಾಸವನ್ನು ಕರೆದ ಹೆಸರುಗಳನ್ನು 12 ಹಾಕಿದ್ದೇನೆ. ಅಧಿಕ ಮಾಸಕ್ಕೆ ಲೋಕದಲ್ಲಿ ಚಾಲ್ತಿಯಲ್ಲಿ ಮಲಮಾಸ ಕರೀತು, ಸಂಕ್ರಾಂತಿ ಇಲ್ಲದ ಮಾಸ, ಅದು ಅಧಿಕ ಅಂತೇಳಿ ಅದಕ್ಕೆ ಅದು ಒಂದು ಹೆಸರಿಟ್ಟಿದ್ದೇನೆ. ಇನ್ನು ಈ ದೇವರು ಯಾರು ಕೇಳಿದ್ದು ಇದು ಹೊಸತ್ತು ಮಾಸಕ್ಕೆ. ವಾಸ್ತವವಾಗಿ ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ, ಕೇಶವ, ನಾರಾಯಣ, ಮಾಧವ, ಗೋವಿಂದ. ಅದು ಮಾರ್ಗಶಿರದಿಂದ ಲೆಕ್ಕಾಚಾರ ಆಗೋದರಿಂದ ಈ 12 ರೂಪಗಳು ಆಚೀಚೆ ಆಗಿವೆ ಅಷ್ಟೇ. ಶುರುವಿಂದ ಆಗೋದು ಕ್ರಮ ಬೇರೆ, ವಿಷ್ಣುವಿನಿಂದ ಶುರುವಾಗುತ್ತೆ. ಮತ್ತು ಅಧಿಕ ಮಾಸಕ್ಕೆ ಯಾರು, ಅಧಿಕ ಮಾಸಕ್ಕೆ ಯಾರು, ಎಂತ ಮಾಡುವ ಎಂಥದ್ದಿಲ್ಲ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಗೆ, ಪದ್ಮನಾಭ, ದಾಮೋದರ 12 ಆಯ್ತಲ್ಲ. ಆ ನಂತರ ಯಾರಿದ್ದಾರೆ 24ರಲ್ಲಿ? ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ. ಅದು ವ್ಯೂಹ ರೂಪಕ್ಕೆ ಹೋಯ್ತು, ಅದು ಬೇಡ ಹೆಸರು. ಮತ್ತು ಯಾರು? ಪುರುಷೋತ್ತಮನೇ ಇಟ್ಟರು, ಇಷ್ಟೇ. ಇನ್ನೂ ಒಂದು ಬಂದರೂ ನಮ್ಮ ಹತ್ರ ಲೆಕ್ಕ ಉಂಟು, ಪುರುಷ ಅಧೋಕ್ಷಜ ಇದ್ದಾನೆ ಬೇಕಾದರೆ, ಅಲ್ಲಿಲ್ಲ. ಅದರಿಂದ ಇಷ್ಟೇ. ಅಂದರೆ ಇದ್ದ ಪುರುಷೋತ್ತಮ ಇಟ್ಟದ್ದು ಯಾಕೆ ಕೇಳಿದರೆ ಯಾದಿಯಲ್ಲಿ ಬಂದದ್ದಕ್ಕೆ ಇಟ್ಟದ್ದು. ಅದರಿಂದ ಅಷ್ಟು ಭಗವಂತನ ಪಗಳಿದ್ದ ಹಾಗೆ 12 ದೇವತೆಗಳು ಇದ್ದಾರೆ. ಅದು ವಿಶೇಷ. ಅರುಣ, ಇದು ಯಾರು ನೋಡಿಕೊಂಡಿಲ್ಲ, ಇದು ವೇದದಲ್ಲಿ ಹೇಳಿದ ದೇವತೆಗಳ ಪಟ್ಟಿ. ಇದು ಅರುಣ, ರಜಸ್ಸು, ಪುಂಡರೀಕ, ವಿಶ್ವಜಿತ್ ಎಲ್ಲ ಇದು ಕಲಿಬೇಕಾದ್ದು ವಾಸ್ತವವಾಗಿ. ಯಾರು ದೇವತೆಗಳು ಅಂತ ಭಗವಂತನ ರೂಪಗಳು ಗೊತ್ತಿದೆ ನಮಗೆ. ಇನ್ನು 12 ಸೂರ್ಯನನ್ನು ಹೇಳಲಿಕ್ಕೆ ಹೋಗ್ತಾರೆ, ಅದು ಬೇರೆ ರೀತಿ ಆಯಿತು. ಮಾಸಕ್ಕೆ ಹೇಳಿದ ವೇದದಲ್ಲಿ ಹೇಳಿದ ಕತೆ ಹೀಗಿದೆ. ನೆಕ್ಸ್ಟ್ ಇನ್ನು ತಿಥಿಗಳು. ಶುಕ್ಲ ಪಾಡ್ಯ ಅಂತ ಕರಿಬೇಕು, ಅದನ್ನು ಹುಣ್ಣಿಮೆವರೆಗೆ ಹೇಳಬೇಕು ಶುಕ್ಲ ಪಕ್ಷದಲ್ಲಿ. ಅದಕ್ಕೆ ಇನ್ನೊಂದು ಹೆಸರು, ಹಗಲು ಮತ್ತು ರಾತ್ರಿ ಇಟ್ಟುಕೊಂಡು ತಿಥಿಗೆ 2 ಹೆಸರು ಕೊಟ್ಟಿದ್ದಾರೆ ವೇದದಲ್ಲಿ. 2 ಹೆಸರುಂಟು. ಪಾಡ್ಯದಲ್ಲಿ ಹಗಲಿಗೆ ಬೇರೆ, ರಾತ್ರಿಗೆ ಬೇರೆ. ಸಂಜ್ಞಾನಂ ದರ್ಶಃ ಅಂತೇಳಿಕೊಂಡು, ವಿಜ್ಞಾನಂ ದ್ರಷ್ಟ ಅಂತೇಳಿಕೊಂಡು ಹಗಲು ಮತ್ತು ರಾತ್ರಿಯನ್ನು ಅಹಹ ರಾತ್ರಿ ಅಂತೇಳಿ ನಪುಂಸಲಿಂಗ ಸ್ತ್ರೀಲಿಂಗದಲ್ಲಿ ಅದನ್ನು ಗಮನಿಸಿ ಕೊಟ್ಟಿದ್ದಾರೆ. ಇದು ಕಲಿಬೇಕಾದ ವಿಷಯ, ಭಾಳ ಸುಲಭವಾದ ವಿಷಯ, ಆದರೆ ಗೊತ್ತೇ ಇಲ್ಲದ ವಿಷಯ. ಇಡೀ ದಿನಕ್ಕೆ 2 ಹೆಸರುಂಟು ನಮ್ಮಲ್ಲಿ. ಮತ್ತು ಆಚೆ ಬರೆದದ್ದು ಅಂತ ಕೇಳಿದರೆ ಅದು ಮೊದಲನೇದ್ದು, 2ನೇದ್ದು, 3ನೇದ್ದು ಬರೆದದ್ದು ಮರ್ಯಾದೆ ಹೋಗಲಿಕ್ಕೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಅಂದರೆ ಏನರ್ಥ? ತಿಥಿ ಅಂದರೆ ಸ್ತ್ರೀಲಿಂಗ. 5ನೇ ದಿನ, 6ನೇ ದಿನ, 7ನೇ ದಿನ ಬರೆದದ್ದು ಮರ್ಯಾದೆ ಹೋಗ್ತದೆ ನಮಗೆ. ಚತುರ್ದಶಿ ಅಂದರೆ 14ನೇ ದಿನ ಅಂತ ಅರ್ಥ. ಇವತ್ತು ದಶಮಿ ಅಂದರೆ 10ನೇ ದಿನ ಅಂತ ಅರ್ಥ. ಹೆಸರೇ ಕೊಡಲಿಲ್ವ? ಹೆಸರು ಕೊಟ್ಟಿದ್ದಾರೆ, ನಾವು ಕಲೀಲೇ ಇಲ್ಲ. ಹೆಸರು 2 ಕೊಟ್ಟಿದ್ದಾರೆ, ಹಗಲಿಗೆ ಬೇರೆ, ರಾತ್ರಿ ಬೇರೆ ಕೊಟ್ಟಿದ್ದಾರೆ. ತಿಥಿಗೆ ಹೆಸರು ಕೊಟ್ಟದ್ದೇ ಮೊದಲ ಬಾರಿ ನಾನು ಕರೆದು ತೋರಿಸಿದ್ದಿಲ್ಲ, ಅದು ವಿಶೇಷ ಇಲ್ಲಿ. ಇನ್ನು ಶುಕ್ಲ ಪಕ್ಷಕ್ಕೆ 2 ಆದರೆ ಕೃಷ್ಣ ಪಕ್ಷಕ್ಕೆ ಮತ್ತೆ 2 ಉಂಟು, ಅದು ಮತ್ತೆ ನೋಡುವ. ಇಲ್ಲಿ ದೇವರ ರೂಪಗಳು ಇದು ಅಷ್ಟೇ ಹೊಸ ಟ್ಯಾರಿ. ಬ್ರಹ್ಮ,
ಆನಂತರ ಶ್ರೀಪತಿ, ವಿಷ್ಣು, ಈ ಹೆಸರುಗಳಲ್ಲಿ ಭಗವಂತ 12 ದಿನ ಇದ್ದಾನೆ. ಪಾಡ್ಯಾದಿಗಳಿಗೆಲ್ಲ ಶುಕ್ಲ ಪಕ್ಷದಲ್ಲಿ ಭಗವಂತನ 12 ರೂಪಗಳು. ಆನಂತರ ದೇವತೆಗಳು ಮಾಮೂಲಿ, ಅಗ್ನಿ, ನಾಸತ್ಯ, ಗೌರಿ, ಇದು ಗಣಪತಿ, ಇವರೆಲ್ಲ ಮಾಮೂಲಿ ಹೆಚ್ಚಿನ ಜನರಿಗೆಲ್ಲ ಗೊತ್ತುಂಟು. ತಿಥಿಯ ದೇವತೆ ಗೊತ್ತುಂಟು, ಹೆಸರು ಗೊತ್ತಿಲ್ಲ, ದೇವರು ಗೊತ್ತಿಲ್ಲ ಎಲ್ಲರಿಗೆ. ಮೊದಲನೇ ದಿನ, 2ನೇ ದಿನ, 3ನೇ ದಿನ ಅಂತ ಹೇಳೋದಷ್ಟೇ ಹೊರತು ತಿಥಿಯ ಹೆಸರೇ ಗೊತ್ತಿಲ್ಲ ಮರ್ಯಾದೆ ಹೋಗ್ಲಿಕ್ಕೆ. ಉಂಟಾ ಅಂತಲೂ ಗೊತ್ತಿಲ್ಲ. ಉಂಟು ಹೇಳಿದರೆ ಇಲ್ಲವಾ, ಇಲ್ಲ ಬೆಂದು ಉಂಟಪ್ಪ, ನೋಡಲಿಲ್ಲ, ನೀವೆಂತ ಮಾಡೋದು. ನೆಕ್ಸ್ಟ್ ಇನ್ನು ಕೃಷ್ಣ ಪಕ್ಷದಲ್ಲಿ ಅದೇ ರೀತಿಯಾಗಿ ಅಮಾವಾಸ್ಯವರೆಗೆ ಅದೇ ಪ್ರಕಾರದಲ್ಲಿ 2 ದಿನದಲ್ಲಿ ಹೆಸರುಗಳು ವಾಸ್ತವವಾಗಿ ಪ್ರಸ್ತುತಂ, ಅದು ಅದೇ ಪ್ರಕಾರದಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗದಲ್ಲಿ, ನಪುಂಸಕಲಿಂಗದಲ್ಲಿ. ಮತ್ತು ದೇವರ ರೂಪಗಳು ಬ್ರಹ್ಮ, ಶ್ರೀಪತಿ, ವಿಷ್ಣು, ಕಪಿಲ ಅಂತ ಹೇಳಿಕೊಂಡು ಅದೇ ಪ್ರಕಾರ ದೇವತೆಗಳಾದರೆ ಮಾಮೂಲಿ ಚಾಲ್ತಿಯಲ್ಲಿದೆ. ಕೆಲವರಿಗಾದರೂ ಗೊತ್ತಿದೆ, ಕೆಲವರಿಗೆ ಕೆಲವು ಹೆಸರು ಗೊತ್ತಿಲ್ಲ, ಕೆಲವು ಅಂದು ಗೊತ್ತಿದೆ. ಕುಬೇರ, ದಸ್ರ, ಶ್ರೀ, ವಿನಾಯಕ ಇವರೆಲ್ಲ ಕೆಲವು ಇದಕ್ಕೆ ಶುದ್ಧ ಪಕ್ಷಕ್ಕಿದ್ದವರಿಗೆ, ಕೆಲವು ಕೃಷ್ಣ ಪಕ್ಷಕ್ಕಿದ್ದಾರೆ ಸಮಾನವಾಗಿ ದೇವತೆಗಳು. ಆದರೆ ದೇವರು ಮಾತ್ರ ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಇದರಲ್ಲಿಯೂ ಸಹ ಒಂದು ವಿಶೇಷಾಂಶಗಳಿವೆ ಕಲೀಲಿಕ್ಕೆ. ಮುಂದೆ ಇನ್ನು ಉಳಿದದ್ದು ನಕ್ಷತ್ರಗಳು ಶುರುವಾಗುವುದು ಮಾತ್ರ ವೇದದಲ್ಲಿ ಕೃತ್ತಿಗೆಯಿಂದ ಶುರು, ಅದು ತಿಳ್ಕೊಳ್ಬೇಕು. ಕೃತ್ತಿಕಾ ನಕ್ಷತ್ರ ಅಗ್ನಿರ್ದೇವತಾ ಅಂತ ಶುರುವಾಗ್ತದೆ, ಕೊನೆಯಾಗುವುದು ಭರಣಿ ನಕ್ಷತ್ರದಲ್ಲಿ. ಭರಣಿ ನಕ್ಷತ್ರ ಯಮೋ ದೇವತಾ ಅಂತ. ಆದ್ದರಿಂದ ಭರಣಿ ಕೃತ್ತಿಗೆ ಆಗುವುದಿಲ್ಲ. ಯಾಕೆ ಕೇಳಿದರೆ ಅದು ತುದಿ ಕಡೆ ಅಂತ ಅರ್ಥ. ಸಾಮಾನ್ಯವಾಗಿ ನಾವು ಅಲಸಂಡೆ ತಂದರೆ ಅದರದ್ದು ತುದಿ ಮತ್ತು ಕಡೆ ತೆಗೆಯುವುದಿಲ್ವ, ಬೀನ್ಸದ್ದು ತುದಿ ಕಡೆಯೆಲ್ಲ ತೆಗೆಯುವುದಿಲ್ಲ, ಬೆಂಡೆದ್ದು ತುದಿ ಕಡೆಯೆಲ್ಲ ತೆಗೆಯುವುದಿಲ್ವ. ಹಾಗೆ ಆಚೆ ಈಚೆದ್ದು ತೆಗಿಲಿಕ್ಕೋಸ್ಕರ ಕೃತ್ತಿಗೆ ಆರಂಭ, ಭರಣಿ ಕಡೆ. ಕೃತ್ತಿಗೆ ಬೆಂಕಿ, ಭರಣಿ ಸಾವು, ಯಮ. ಆ 2 ಬೇಡ ಅಂತ. ಕೃತ್ತಿಗೆಯಲ್ಲಿ ಶುರು ಮಾಡಿದರೆ ಸುಟ್ಟೋಗ್ತದೆ ಕೆಲಸ, ಭರಣಿಯಲ್ಲಿ ಶುರು ಮಾಡಿದರೆ ಸತ್ತೋಗ್ತದೆ ಕೆಲಸ ಅಂತ. ಹಾಗಾಗಿ ಭರಣಿ ನಕ್ಷತ್ರ ಬಿಡಲಿಕ್ಕೆ ಹೇಳಿದ್ದು ಅದಕ್ಕೆ. ಭರಣಿ ಕೃತ್ತಿಗೆ ಅಂದರೆ ಅದು ಒಟ್ಟೊಟ್ಟಿಗಿಲ್ಲ, ಒಂದು ಕಡೆ ಒಂದು ಕೊಡಿಯಲ್ಲಿ ಉಂಟು. ಅದರಿಂದ ವೇದದಲ್ಲಿ ಶುರುವಾಗೋದು ಕೃತ್ತಿಗೆಯಿಂದ, ಅಲ್ಲಿಂದ ನಾನು ಶುರು ಮಾಡಿದ್ದೇನೆ. ಅದಕ್ಕೆ ಹೆಸರುಗಳು ಕೊಟ್ಟಿದ್ದಾರೆ ಅವರು, ಷಡ್ತಾರ ಅಂತ. 6 ನಕ್ಷತ್ರದ್ದು ಅಂತ ಅದಕ್ಕೆ ಹೆಸರು ಬೇರೆ ಬೇರೆ ಭಾರಿ ಚೆನ್ನಾಗಿದೆ. ನಕ್ಷತ್ರಕ್ಕೂ ಇನ್ನೊಂದು ಹೆಸರು ಯಾರಿಗೂ ಗೊತ್ತಿಲ್ಲ, ಅದೆಲ್ಲ ಕೊಟ್ಟಿದ್ದೇನೆ. ದೇವರ ರೂಪವನ್ನು ಬರೆದಿದ್ದೇನೆ, ವಿಶ್ವ, ವಿಷ್ಣು, ವಷಟ್ಕಾರ, ಅದು ಎಲ್ಲ ಅಲ್ಲ, ಕೆಲವು ಬಂದಿದೆ, ಅದು ಹೇಳಿಕೊಟ್ಟದ್ದನ್ನು ಇಟ್ಟಿದ್ದೇನೆ. ಮುಂದೆ ದೇವತೆಗಳು ಅದು ಮಾಮೂಲಿ, ಎಲ್ಲರಿಗೂ ಗೊತ್ತುಂಟು. ಕೃತ್ತಿಕಾ ನಕ್ಷತ್ರ ಅಗ್ನಿರ್ ದೇವತಾ ಅಂತ, ಅಗ್ನಿ, ಪ್ರಜಾಪತಿ, ಸೋಮ, ಇದು ಮಾಮೂಲಿ ನಕ್ಷತ್ರ ದೇವತೆ. ಸರಿ, ನೆಕ್ಸ್ಟ್ ಮುಂದುವರಿದಿದೆ ನಕ್ಷತ್ರ ದೇವತೆಗಳು ಮತ್ತೊಮ್ಮೆ. ಅದರಲ್ಲಿ ಇನ್ನೊಂದು ಹೆಸರು ಉಂಟು, ದೇವರ ರೂಪಗಳುಂಟು, ದೇವತೆಗಳನ್ನು ಕೊಟ್ಟಿದ್ದೇನೆ. ಕೊನೆಗೆ ನಕ್ಷತ್ರಗಳು ಮುಗಿದಾಗ ಒಂದು ಅಭಿಜಿತ್ ಒಂದುಂಟು. ಅಭಿಜಿತ 28 ನಕ್ಷತ್ರಾಣಿ ಅಂತ ವೇದ ಹೇಳ್ತದೆ. ಅಭಿಜಿತ್ ನಕ್ಷತ್ರವನ್ನು ಸೇರಿಸಲಿಕ್ಕುಂಟು ಮಾರಾಯ, 28 ಅಂತ ಅರ್ಥ. ಅದು ಶ್ರವಣದ ಎಡೆಯಲ್ಲಿ ಬರ್ತದೆ ಅಂತಾರೆ. ಅದು ಜನರಿಗೆ ಹುಟ್ಟುವಾಗ ಸಿಗುವುದಿಲ್ಲ, ಎಡೆಯಲ್ಲಿ ಉಂಟದು. ಆದ್ದರಿಂದ ಅದಕ್ಕೂ ದೇವತೆಗಳಿದ್ದಾರೆ. ಹೋಮ ಹವನ ಪದ್ಧತಿಯಲ್ಲಿ ನಕ್ಷತ್ರ ಶಾಂತಿಯಲ್ಲಿ ಅವರನ್ನು ಸೇರಿಸಿಕೊಳ್ಳಿಕ್ಕೆ ಬರ್ತದೆ. ಅದಕ್ಕೂ ಹೆಸರು, ಅದಕ್ಕೂ ಚಿಂತನೆಯನ್ನು ಇಟ್ಟಿದ್ದೇನೆ. ಕೊನೆಗೆ 7 ವಾರಗಳ ರೂಪಗಳಿವೆ, ಅದಕ್ಕೆ ಬೇಕಾದ ಹೆಸರುಗಳಿವೆ, ದೇವತೆಗಳಿದ್ದಾರೆ, ಚಿಂತನೆಯೂ ಬಂದಿದೆ, ದೇವರ ರೂಪಗಳನ್ನು ಕೊಟ್ಟಿದ್ದೇನೆ. ಹೀಗೆ ಇನ್ನು ಬಿಟ್ಟೋದದ್ದು 2: ತಿಥಿ ಆಯಿತು, ವಾರ ಆಯಿತು, ನಕ್ಷತ್ರ ಆಯಿತು. ಆನಂತರ ವರ್ಷ ಆಯಿತು, ಸಂವತ್ಸರ ಆಯಿತು, ಅಯನ ಆಯಿತು, ಮಾಸ ಆಯಿತು, ಋತು ಆಯಿತು. ಯೋಗ ಕರ್ಣ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಲ್ಲಿ ಟ್ಯಾರಿಫಲ್ಲಿ ಹೇಳಿದರೆ, ಯೋಗಕ್ಕೆ ಇನ್ನೊಂದು ಹೆಸರು ಸಿಗುವುದಿಲ್ಲ. ದೇವತೆಗಳು ಸಿಗ್ತಾರೆ, ದೇವರು ಸಿಗ್ತಾರೆ, ಅದನ್ನು ಬರೆದಿದ್ದೇನೆ. ದೇವರು ಯಾರು ಅಂತೂ ಸಿಗುವುದಿಲ್ಲ, ಅದಕ್ಕೋಸ್ಕರ ಅದೇ ಹೆಸರಿನ ದೇವರು ಅಂತ ಅರ್ಥ ಚಿಂತನೆಗೆ. ದೇವತೆಗಳು ಸಿಗ್ತಾರೆ. ಕರಣಕ್ಕೆ ಇನ್ನೊಂದು ಹೆಸರು ಸಿಗ್ತದೆ, ಅದು ಸರಿ ಇಲ್ಲ. ಹಂದಿ ಮತ್ತೊಂದು ಇನ್ನೊಂದೆಲ್ಲ ಹೇಳ್ತಾರೆ, ಅದು ರೂಢಿಯಲ್ಲಿನ ಮಾತುಗಳು, ಅದಕ್ಕೆ ಪ್ರಮಾಣ ಸರಿಯಾಗಿ ಪ್ರಾಚೀನವಾದದ್ದಿಲ್ಲ. ಆದ್ದರಿಂದ ನಾನು ಕರಣಕ್ಕೆ ಹೆಸರು ಕೊಡಲಿಲ್ಲ. ದೇವತೆಗಳ ಪಟ್ಟಿ ಬಂದಿದೆ, ಅದನ್ನು ಪಟ್ಟಿಗಳನ್ನು ಮಾತ್ರ ಕೊಟ್ಟೆ. ಇದು 2 ಅಲ್ಲದೆ ಇನ್ನೊಂದು ಗಮ್ಮತ್ತು ಏನು ಕೇಳಿದರೆ, ಪಕ್ಷಕ್ಕೆ ಹೆಸರುಂಟು. ಚೈತ್ರ ಮಾಸದ ಶುಕ್ಲ ಪಕ್ಷಕ್ಕೆ ಹೆಸರು ಬೇರೆ, ಚೈತ್ರ ಮಾಸದ ಕೃಷ್ಣ ಪಕ್ಷಕ್ಕೆ ಹೆಸರು ಬೇರೆ. ನಾವಿವತ್ತು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಮಾತ್ರ ಕರಿತೇವೆ ಎಲ್ಲದಕ್ಕೂ. ತಿಂಗಳಿನಲ್ಲಿ ಆಯಾ ತಿಂಗಳಿನಲ್ಲಿ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಆಯಾ ಪಕ್ಷಕ್ಕೆ ಪ್ರತ್ಯೇಕವಾದ ಹೆಸರುಂಟು, ಇಲ್ಲಿ ಪಟ್ಟಿ ಮಾಡಿದ್ದೆ. ಆದ್ದರಿಂದ ಶುಕ್ಲ ಪಕ್ಷದ 12 ಹೆಸರುಗಳು ಪವಿತ್ರ, ಪವೈಶ್ಯನ್, ಭೂತ, ಮೇಧ್ಯ, ಯಶಸ್ ಅಂತ ಹೇಳಿಕೊಂಡು, ಹಾಗೆ ಕೃಷ್ಣ ಪಕ್ಷದ 12 ಹೆಸರುಗಳು ಇಲ್ಲಿ ಹಾಕಿದ್ದೇನೆ. ಇದು ಪಕ್ಷದ ಹೆಸರು, ಎಲ್ಲ ಪಕ್ಷ ಕಾಮನ್ ಮಾಡಲಿಕ್ಕಿಲ್ಲ. ಆಯಾ ತಿಂಗಳಿನ ಆಯಾ ಪಕ್ಷ, ನೆಕ್ಸ್ಟ್ ಆಯಾ ತಿಂಗಳಿನ ಪಕ್ಷ, ಪ್ರತಿ ಪಕ್ಷದ ಹೆಸರುಗಳು. ಹಾಗೆ ಯೋಗಗಳು, ವಿಷ್ಕಂಬ, ಪ್ರೀತರ, ಆಯುಷ್ಮಾನ್, ಸೌಭಾಗ್ಯ, ಅದೇ ದೇವರ ಹೆಸರುಗಳು ಅಂತೇಳಿ ದೇವತೆಗಳ ಪಟ್ಟಿ ಕೊಟ್ಟಿದ್ದೇನೆ. ದೇವರು ಸಿಗುವುದಿಲ್ಲ. ಕರ್ಣಗಳಿಗೆ ದೇವತೆಗಳನ್ನು ಕೊಟ್ಟಿದ್ದೆ, ದೇವರದೇ ಭವ, ಬಾಲವ, ಕೌಲವ ಅಂತಲೇ ಕರೀಲಿಕ್ಕೆ. ಹೀಗಾಗಿ ಇಡೀ ಸಮಗ್ರ ರುದ್ರದೇವರನ್ನೇ ಹೇಳುವುದುಂಟು 11 ಕರ್ಣಕ್ಕೆ. ಅದಲ್ಲದೆ ಪ್ರತ್ಯೇಕವಾದ ದೇವತೆಗಳಿದ್ದಾರೆ ಎನ್ನುವುದನ್ನು ಪಟ್ಟಿ ಮಾಡಿ ತೋರಿಸಿದ್ದೇನೆ. ಹೀಗೆ ಸುಮಾರು ಚಿಂತನೆಗಳಿವೆ. ವಿಶೇಷವಾದ ಚಿಂತನೆಗಳ ಜೊತೆಯಲ್ಲಿ ನಾವು ಇವರನ್ನೆಲ್ಲ ಕಲೀಲಿಕ್ಕೆ ಬರ್ತದೆ.
ಇದೊಂದು ಸರ್ತಿ ಪಟ್ಟಿ ನೋಡಿದರೆ ಮತ್ತೆ ಯೂಟ್ಯೂಬಲ್ಲಿ ನಿಮಗೆ ಯಾವತ್ತು ಅದನ್ನು ಕದಿಲಿಕ್ಕೆ ಬರ್ತದೆ, ಕಲೀಲಿಕ್ಕೂ ಬರ್ತದೆ, ಎರಡೂ ಸಹ ಆಗ್ತದೆ. ಹಾಗಾಗಿ ಸುಮಾರು ಹೊತ್ತು ತೋರಿಸಲಿಲ್ಲ ಅಂತ ಯೋಚನೆ ಮಾಡಿದ್ರು, ಸಮಯದ ಅಭಾವಕ್ಕಾಗಿ ಅದನ್ನು ಅಂದು ಕೊಟ್ಟ ನಂತರ ಮತ್ತೆ ಮಾತಾಡಲಿಕ್ಕಿಲ್ಲ, ಹಾಗಾಗಿ ಅದನ್ನು ಕೊಟ್ಟಿದ್ದೇನೆ. ಮತ್ತು ಅಲ್ಲಿ ಕಲೀರಿ ಅಂತ ಕೊಟ್ಟಿದ್ದೇನೆ. ಇರಲಿ. ನೆಕ್ಸ್ಟ್ ಮಾಡಬೇಕಾದ ಕ್ರಮ ಏನು ಕೇಳಿದರೆ, ಇದು ಕಣಿ ಅಂತ ಕರೀತಾರೆ. ಕಾಣಿ ಅಂತ ಬೆಳಿಗ್ಗೆದ್ದು ನೋಡಬೇಕಾದ ಸಂಗತಿಗಳು. ಯುಗಾದಿಯಂದು ಬೆಳಿಗ್ಗೆದ್ದು ಕಣ್ಣು ತೆರೆಯುವಾಗಲೇ, ಮಂಚದಿಂದ ಇಳಿದು ಬರುವಾಗಲೇ ಮಂಗಳ ದ್ರವ್ಯಗಳ ದರ್ಶನ ದೇವರ ಜೊತೆಯಲ್ಲಿ ಮಾಡಬೇಕಾದ ಇವನ್ನೆಲ್ಲ ನೋಡಲಿಕ್ಕೆ ಉಂಟು ಅಂತ. ಇದೆಲ್ಲ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಬೆಳಿಗ್ಗೆದ್ದಾಗ ಇದನ್ನೆಲ್ಲ ಇಡ್ತಾರೆ. ದೀಪ ಹಚ್ಚಿ ಬಂಗಾರಿ ಏನೆಲ್ಲ ಉಂಟು ನೋಡಿ, ಏನೇನ ಉಂಟು ನೋಡುವುದೇ ಒಂದು ದೊಡ್ಡ ಸಂಗತಿ. ಎಲ್ಲ ಹಣ್ಣುಗಳು, ತರಕಾರಿಗಳು, ವಸ್ತುಗಳು, ತಾಡವಾಲೆಗಳಲ್ಲಿವೆ, ಬದಿಯಲ್ಲಿ ಪೆನ್ನು ಪೆನ್ಸಿಲ್ಗಳಿರ್ತವೆ, ಬರೀಲಿಕ್ಕೆ ದುಡ್ಡು ಇರ್ತದೆ, ನೋಟ್ ಇರ್ತದೆ, ನಂತರ ನೋಡಬೇಕಾದ ಬಂಗಾರ, ಚಿನ್ನ, ಅದು ಎಲ್ಲ ದ್ರವ್ಯಗಳು ಎಲ್ಲವನ್ನು, ಮತ್ತು ಬೇವು ಬೆಲ್ಲಗಳು ಆವತ್ತು ತಿನ್ನಬೇಕಾದ್ದು. ಅಂದರೆ ಸುಖ ದುಃಖಗಳು, ಸಿಹಿ ಕೈಗಳು ಸಮಾನವಾಗಿರಬೇಕು ಅಂತ ಹೇಳಲಿಕ್ಕೋಸ್ಕರ ನಿಮ್ಮ ಕಂದಲ ಭಕ್ಷಣಂ. ಸತ್ಯ ವಿಷಯ ಅಂದರೆ ಎಂಥ ಪಾಯ್ಸನ್ನು ತೆಗಿಲಿಕ್ಕೂ ಕಾರಣ ಆಗ್ತದೆ ಆ ನೀಮ್ ಲೀಫ್. ಅದು ಯಾರು ಹೇಳುವುದಿಲ್ಲ, ಹೇಳಿದರೆ ಮತ್ತು ಅದನ್ನೇ ಮಾಡ್ತಾರೆ. ಖಂಡಿತವಾಗಿಯೂ ಅವು ಕಚ್ಚಿದರೆ ಅವನು ಹೌದಾದರೆ ಸಾಯುವುದಿಲ್ಲ, ಆದರೆ ಅದನ್ನು ತಿಂದರೆ ಬದುಕ್ತಾನೆ. ಅಂದರೆ ಯೋಗ ಹಾಗಿದ್ದರೆ, ಥೆರಪಿ ಆಗುವುದಾದರೆ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿದ್ದು ನಾನು. ವಾಸ್ತವವಾಗಿ ಅಂತ ಧೈರ್ಯ ಎಲ್ಲ ಬೇಕಾಗುತ್ತೆ. ಅದಕ್ಕೋಸ್ಕರ ಇಡೀ ಆ ವರ್ಷದಲ್ಲಿ ಆಗುವ ಎಲ್ಲ ವಿಷವೂ ನನಗೆ ಕಳೆದು ಹೋಗಲಿ. ಶುಗರ್ ಕೇನ್ ರಸ, ಅದು ಗಟ್ಟಿಯಾದದ್ದು, ಮುದ್ದೆ, ಅದು ಬೆಲ್ಲ, ಅದು ಅಮೃತ. ಹೀಗೆ ವಿಷ ಮತ್ತು ಅಮೃತದ ಒಂದು ಕಾಂಬಿನೇಷನ್, ಕಹಿ ಮತ್ತು ಸಿಹಿಯಲ್ಲಿ. ಇಲ್ಲಾದರೆ ಬೆಲ್ಲದನ್ನೇ ಹಾಕಿಡಬೇಕು. ಸಿಹಿ ಅಂದರೆ ಬೆಲ್ಲ, ಅದು ಕಬ್ಬಿನ ರಸ, ಅದು ಪ್ರಧಾನವಾದದ್ದು, ವನಸ್ಪತಿಯಿಂದಲೇ ಬರುವಂಥದ್ದು. ಎರಡೂ ಮರದ್ದೇ, ಒಂದು ಎಲೆ, ಒಂದು ಅದರದ್ದು ರಸ. ಹೀಗಾಗಿ ಎರಡನ್ನು ಉಲ್ಲೇಖ ಮಾಡಿ ಅದನ್ನೆಲ್ಲ ಬೆಳಿಗ್ಗೆ ದರ್ಶನ ಮಾಡಿ, ಹೂ, ಹಣ್ಣು, ಪತ್ರೆ, ಕಾಯಿ ಎಲ್ಲ ಅದನ್ನು ನೋಡಿ ಮಂಗಳ ದ್ರವ್ಯದ ದರ್ಶನ ಮಾಡಿದರೆ ಅವನಿಗೆ ಮಂಗಳ ಆಗ್ತದೆ, ಒಳ್ಳೆಯದಾಗ್ತದೆ ಅಂತ. ಬೆಳಿಗ್ಗೆದ್ದು ಕೆಟ್ಟದನ್ನು ನೋಡದೆ, ಕೆಟ್ಟದನ್ನು ಕೇಳದೆ ಇಡೀ ದಿನ ಯುಗಾದಿಯೊಂದು ಬೆಳಿಗ್ಗೆ ಎದ್ದು ಅಭ್ಯಂಗ ಸ್ನಾನ ಮಾಡಿ, ಬೆಳಿಗ್ಗೆ ಬೇಗ ಏಳಬೇಕು. ಎದ್ದು ಅಭ್ಯಂಗ ಸ್ನಾನ ಮಾಡಿ ಸೂರ್ಯೋದಯದಿಂದ ಮೊದಲೇ ಅವನು ಗೋಪಿಚಂದನ ಎಲ್ಲ ಧಾರಣೆ ಮಾಡಿಕೊಂಡು ಶುಭ್ರನಾಗಿ ಜಪತಪ ಅನುಷ್ಠಾನ ಮಾಡಿ ಸೂರ್ಯನ ಪೂಜೆ, ಬ್ರಹ್ಮನ ಪೂಜೆ ಎರಡೆರಡನ್ನು ಚೆನ್ನಾಗಿ ನಡೆಸಿಕೊಟ್ಟು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಹೊಸ ಬಟ್ಟೆಗಳನ್ನೆಲ್ಲ ಧರಿಸಿಕೊಂಡವರ ಆಶೀರ್ವಾದ ಪಡೆಯುವುದು ಅದು ಯುಗಾದಿಯ ಒಂದು ದೊಡ್ಡ ಸೊಬಗು, ಒಂದು ಲಕ್ಷಣ ವಾಸ್ತವವಾಗಿ. ಹೀಗೆ ಯುಗಾದಿಯನ್ನು ನಡೆಸಿಕೊಡಬೇಕು ಅಂತ ತೋರಿಸಲಿಕ್ಕೆ ಇದನ್ನು ಚಿಂತನೆ ಕೊಟ್ಟಿದ್ದೇನೆ.